ಎಲ್ಲರಿಗೂ ನಮಸ್ಕಾರ. In this session, we are going to discuss about ethics, integrity, aptitude. ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಅಂತೇಳಿ ಕರಿತೀವಿ. ಇದು ಒಂದು ಅದ್ಭುತವಾದ ಸಬ್ಜೆಕ್ಟು. ಈ ವಿಷಯವನ್ನು ನಾವು ನಮ್ಮ ಅಕಾಡೆಮಿಕಲ್ಲಿ ಓದಬೇಕಿತ್ತು, ಆದರೆ ಓದೋಕ್ಕಾಗಿಲ್ಲ. ಬಟ್ ಆದರೂ ಕೂಡ ಇಟ್ಸ್ ನಾಟ್ ಟೂ ಲೇಟ್, ತಡವಾಗಿಲ್ಲ. ಇವಾಗ ನಾವು ಕಲೀಲಿಕ್ಕೆ ಒಂದು ಅವಕಾಶ ಇದೆ. ಇದನ್ನು UPSCನಲ್ಲಿ 2013ರಲ್ಲಿ ಈ ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡನ್ನು ಪರಿಚಯಿಸಲಾಗುತ್ತೆ. ಹಾಗೆ ನಮ್ಮ KPSCನಲ್ಲೂ ಕೂಡ 2014ರ ಬ್ಯಾಚಿಂದ ಈ ಒಂದು ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಈ ವಿಷಯವನ್ನು 2014ನೇ ಬ್ಯಾಚ್ಗೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಇದು ಒಂದು ಅದ್ಭುತವಾದ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಏನು ಎಥಿಕ್ಸ್ ಇರ್ಬೋದು, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್, ಏನು ವ್ಯಾಲ್ಯೂಸ್ ಏನಿದೆ ಎಲ್ಲರಲ್ಲೂ ಕೂಡ ಇನ್ಕಲ್ಕೇಟ್ ಆಗಿರುತ್ತೆ. ಬಟ್ ಇದರ ಒಂದು ವಿಷಯವಾಗಿ ನಾವು ಓದ್ತಾ ಇರೋದು ತುಂಬ ಒಳ್ಳೆಯದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಒಬ್ಬ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಏನಿರ್ತಾರೆ, ಅವರು ಸಿವಿಲ್ ಸರ್ವೆಂಟ್ಸ್ಗಳಾಗಿ ಒಂದು ಸಮಾಜಮುಖಿ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ನೈತಿಕತೆ, ಸಮಗ್ರತೆ ಮತ್ತು ಈ ಅಭಿಕ್ಷಮತೆ ಅನ್ನೋ ವಿಷಯಗಳು ಹಲವಾರು ಸಾರಿ ಬಂದು ಹೋಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇದೊಂದು ಒಳ್ಳೆಯ ವಿಷಯ. ಇಲ್ಲಿ ಮೊದಲನೇದಾಗಿ ಈ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ವಿಷಯನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಿಲೆಬಸನ್ನು ಒಂದು 5 ಮಿನಿಟ್ಸಲ್ಲಿ ಈ ಸಿಲೆಬಸನ್ನು ಹೇಳ್ಬಿಡ್ತೀನಿ. ನಮ್ಮ ಈ KPSC ಮುಖ್ಯ ಪರೀಕ್ಷೆಯ ಈ ಒಂದು ಸಿಲೆಬಸ್ ಹೇಗಿದೆ ಅಂತಂದರೆ, ಸೊ ನಿಮಗೆ ಗೊತ್ತಿರ್ಬೋದು, ಈ ಕನ್ನಡ ಮತ್ತು ಇಂಗ್ಲೀಷು, ಇಲ್ಲಿ ನೋಡಿ, ಕನ್ನಡ ಮತ್ತು ಇಂಗ್ಲೀಷು ಎರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ. ಅಂದರೆ ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ. ಇದು ಕ್ವಾಲಿಫೈಯಿಂಗ್ ಅಂತಂದರೆ, ಸೊ 150 ಮಾರ್ಕಿಗೆ ಕನ್ನಡ ವಿಷಯ ಇರುತ್ತೆ. ಇದರಲ್ಲಿ ನೀವು 35% ಆಫ್ ಮಾರ್ಕ್ಸ್ ತಗೋಬೇಕು. ಅಂದರೆ 52.5 ಮಾರ್ಕ್ ಅಂಡ್ ಎಬೋವ್ ಬರಬೇಕು, ಅಂದರೆ ಕ್ವಾಲಿಫೈ ಆಗಬೇಕು ಅಂದರೆ ನೆಕ್ಸ್ಟ್ ನಿಮ್ಮ ಈ ಕಂಪಲ್ಸರಿ ಪೇಪರ್ಗಳು ಏನು ಬರುತ್ತೆ, GS 1, 2, 3, 4 ಪೇಪರ್ಸ್ ಏನು ಬರುತ್ತೆ, ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತಂದರೆ ಸೊ ನೀವು ಕಂಪಲ್ಸರಿ ಈ ಪೇಪರ್ಲಿ ಕ್ವಾಲಿಫೈ ಆಗಬೇಕು. ಅದು ಕನ್ನಡ ನಿಮ್ಗೆ ಗೊತ್ತಿದೆ, ತುಂಬ ಸಿಂಪಲ್ ಇರುತ್ತೆ, ಪ್ರಬಂಧ ಇರುತ್ತೆ, ಮತ್ತು ಬೇರೆ ಬೇರೆ ವಿಷಯಗಳೆಲ್ಲ ಇರುತ್ತೆ. ಅದನ್ನು ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತಾರೆ. ಇದರಲ್ಲಿ ಏನು ಸಮಸ್ಯೆ ಇರೋದಿಲ್ಲ. ಹಾಗೆ ಇನ್ನೊಂದು ಕ್ವಾಲಿಫೈಯಿಂಗ್ ಪೇಪರ್ ಅಂದರೆ ಅದು ಇಂಗ್ಲೀಷಲ್ಲೂ ಕೂಡ 150 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಅಲ್ಲಿ ಕೂಡ 2 ಅವರ್ಸ್ ಟೈಮ್ ಇರುತ್ತೆ. ಅಲ್ಲಿ ಕೂಡ ಸೇಮ್ 35% ಮಾರ್ಕ್ಸನ್ನು ತೆಗಿಬೇಕು. ದಟ್ ಈಸ್ 52.5 ಮಾರ್ಕ್ಸ್ ಆ್ಯಂಡ್ ಎಬೋವ್. ಸೊ ಅದು ಕ್ವಾಲಿಫೈ ಆಯಿತು ಅಂತಂದರೆ ಸೊ ಡೆಫಿನೆಟ್ಲಿ ಸೊ ಇದು ಮೇನ್ಸ್ ಏನು ಈ GS 1, 2, 3, 4 ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಸಮಸ್ಯೆ ಏನಂತಂದರೆ, ಕನ್ನಡ ಅಂತೂ ಪೇಪರ್ ಎಲ್ಲರೂ ಸುಲಭವಾಗಿ ಪಾಸ್ ಮಾಡ್ತಾರೆ, ಅದು ಯಾವುದೋ ಸಮಸ್ಯೆ ಇರೋದಿಲ್ಲ. ಬಟ್ ಇಲ್ಲಿ ಇಂಗ್ಲೀಷು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ಸ್ವಲ್ಪ ಟಫ್ ಅನಿಸ್ಬೋದು. ಆದರೂ ಕೂಡ ಇಂಗ್ಲೀಷಲ್ಲಿ ಕೆಲವೊಂದು ಈ ಲಘು ಪ್ರಬಂಧಗಳನ್ನು ಇಂಗ್ಲೀಷಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಸಣ್ಣ ಪುಟ್ಟದ ಏನು ಇರುತ್ತೆ ಅವನ್ನೆಲ್ಲ ಮಾಡಿದ್ರೆ 52.5 ಮಾರ್ಕ್ಸ್ ತೆಗೆಯೋದು ತುಂಬ ಕಷ್ಟದ ಕೆಲಸ ಏನಲ್ಲ, ಸುಲಭವಾಗಿ ನಾವು ತೆಗಿಬೋದು. ಸೊ ಹಾಗಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾದರೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ನನಗೆ ಗೊತ್ತಿದೆ ನಾನು ಪಾಸ್ ಆಗ್ತೀನಿ ಅಂತೇಳಿ ನಿರ್ಲಕ್ಷ್ಯತನ ದಯವಿಟ್ಟು ಬೇಡ. ಯಾಕಂದರೆ ತುಂಬ ಉದಾಹರಣೆಗಳಿದೆ ಇಂಗ್ಲೀಷಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು. ಸೊ ಹಾಗಾಗಿ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಇಂಗ್ಲೀಷ್ ಫೇಲ್ ಆಯಿತು ಅಥವಾ ಕನ್ನಡ ಫೇಲ್ ಆಯಿತು ಅಂದರೆ ಸೊ ಅದೊಂದು ನಿಜಕ್ಕೂ ಅದು ನಮ್ಮ ನಿರ್ಲಕ್ಷ್ಯತನದಿಂದ ಆಗಿರೋದು ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ನೆಕ್ಸ್ಟು ಈ ಕಂಪಲ್ಸರಿ ಪೇಪರ್ಸ್ ಏನಿದೆ, ಈ ಕಂಪಲ್ಸರಿ ಪೇಪರ್ಸಲ್ಲಿ ಉದಾಹರಣೆಗೆ ಪೇಪರ್ 1 ಏನಿದೆ, ಈ ಪೇಪರ್ 1 ಎಸ್ಸೆ ಇದೆ, ಪ್ರಬಂಧಗಳು ಬರೀಬೇಕಾಗತ್ತೆ. ಸೊ ಇಲ್ಲಿ ಕೂಡ 250 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕೂಡ 250 ಮಾರ್ಕ್ಸು 3 ಅವರ್ ಇರುತ್ತೆ, 3 ಅವರ್ಸ್ ಇರುತ್ತೆ. ಸೊ ಇಲ್ಲಿ ಈ ಎಸ್ಸೆನಲ್ಲಿ essay 1 ಮತ್ತು essay 2 ಅಂದರೆ 2 ಎಸ್ಸೆಗಳು ಇರುತ್ತೆ. ಸೊ essay ಮತ್ತು essay 2ಗಳಲ್ಲಿ ಏನಂತಂದರೆ, ಒಂದು ನಾರ್ಮಲಿ ನಮ್ಮ ಮೊದಲನೇ ಎಸ್ಸೆನಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ರಿಲೆವೆನ್ಸ್ ಇರೋಂಥ ಪ್ರಶ್ನೆಗಳು ಬರುತ್ತೆ. ಹಾಗೆ ಎರಡನೇ ಎಸ್ಸೆನಲ್ಲಿ ಸೊ ಸಾಮಾನ್ಯವಾಗಿ ಏನು ನಮ್ಮ ಸ್ಟೇಟ್ ಇಂಪಾರ್ಟೆನ್ಸ್ ಅಥವಾ ಲೋಕಲ್ ಇಂಪಾರ್ಟೆನ್ಸ್ದು ಕ್ವಶನ್ಗಳು ಇರುತ್ತೆ. ಸೊ essay ಪ್ರಿಪರೇಷನ್ಸ್ ಏನಿದೆ, ಈ 250 ಮಾರ್ಕ್ಸ್ ಈ essay ಏನಿದೆ, ಈ 250 ಮಾರ್ಕ್ಸನ್ನು ನಾವು ಸುಲಭವಾಗಿ ತೆಗಿಬೋದು. ಯಾಕಂದರೆ ಈ ನೋಡಿ GS 1 ಎಸ್ಪೆಷಲಿ GS ಪೇಪರ್ಸ್ 1, 2, 3, 4 ನಾವು ನೋಡಿದಾಗ ಅಲ್ಲಿ ತುಂಬ ಸಬ್ಜೆಕ್ಟನ್ನು ನಾವು ಓದಬೇಕಾಗತ್ತೆ. ಲೈಕ್ ಎಕ್ಸಾಂಪಲ್ ನೋಡಿ, GS 1ನಲ್ಲಿ ಹಿಸ್ಟ್ರಿ, ಕಲ್ಚರಲ್ ಹೆರಿಟೇಜು, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಇಂಡಿಯನ್ ಎಕಾನಮಿ, ಅಂದರೆ ಇವೆಲ್ಲವೂ ಓದಬೇಕು. ಇಲ್ಲಿ 250 ಮಾರ್ಕ್ಸಿಗೆ ತುಂಬ ಕಷ್ಟಪಡಬೇಕು. ಆದರೆ ಇಲ್ಲಿ ಎಸ್ಸೆನಲ್ಲಿ ನೋಡಿ
ತುಂಬ ಸುಲಭವಾಗಿ ಎಸ್ಸೆನಲ್ಲಿ ನಾವು ಮಾರ್ಕ್ಸನ್ನು ತೆಗಿಬೋದು. ಸೊ ಇಲ್ಲಿ ಒಂದು ಏನು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳು ಈ 250 ಮಾರ್ಕ್ಸ್ ಏನು ಎಸ್ಸೆ ಇದೆಯಲ್ಲ, ಎಸ್ಸೆನಲ್ಲಿ ನೀವೇನು ಮಾಡಿ ಅಂತಂದರೆ ಎಕ್ಸಾಂಪಲ್, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಸ್ಸೆನಲ್ಲಿ ಲೈಕ್ ಏರಿಯಾಸ್, ಲೈಕ್ ಎಕ್ಸಾಂಪಲ್ಲು ಈಗ ಎನ್ವೈರ್ಮೆಂಟಲ್ ಇಶ್ಯೂಸ್ ಏನಾರು ಇದ್ದರೆ ಅದನ್ನು ಒಂದು ನೋಡಿ. ಎಕ್ಸಾಂಪಲ್ ಉದಾಹರಣೆಗೆ ಪರಿಸರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರ್ತವೆ. ಇವೆಲ್ಲ ನ್ಯಾಚುರಲ್ ಡಿಸಾಸ್ಟರ್ ನಾವು ನೋಡಬಹುದು. ಉದಾಹರಣೆಗೆ ಕೇರಳ ವಯನಾಡಲ್ಲಾದಂಥ ಇನ್ಸಿಡೆಂಟು. ಹಾಗಾಗಿ ನ್ಯಾಚುರಲ್ ಡಿಸಾಸ್ಟರ್ಸ್ ಏನಿದೆ ಅಂದರೆ ಪ್ರಾಕೃತಿಕ ವಿಕೋಪಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಂತೂ ಖಂಡಿತವಾಗ್ಲೂ ಬರುತ್ತೆ. ಸೊ ಆವಾಗ ಅದಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಏರಿಯಾಗಳನ್ನ ಮಾಡ್ಕೊಳ್ಳಿ. ಉದಾಹರಣೆಗೆ ನಮ್ಮದು ಎಕ್ಸಾಂಪಲ್ ಅದನ್ನ ಹೇಳಿದೆ ನಾನು, ವಯನಾಡ್ ಇನ್ಸಿಡೆಂಟನ್ನು, ಅದೊಂದು ಎಕ್ಸಾಂಪಲ್ಸ್ ಇರ್ಬೋದು. ಅಥವಾ ಇತ್ತೀಚೆಗೆ ಡಿಸೆಂಬರ್ಲಿ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಮತ್ತು ಸದರ್ನ್ ಇಂಡಿಯಾಗಳಲ್ಲೆಲ್ಲ ಈ ಜನವರಿ ತಿಂಗಳಲ್ಲೆಲ್ಲ ಮಳೆ ಬರೋದಿಲ್ಲ. ಆದರೂ ಕೂಡ ಸೊ ಮಳೆ ನಾವು ನೋಡ್ತಾ ಇದ್ದೀವಿ. ಆ ಟೈಮಲ್ಲಿ ಮಳೆ ಬರ್ತಾ ಇರುತ್ತೋ ಅಥವಾ ಬೇರೆ ಏನಾದ್ರು ಗ್ಲೋಬಲ್ ವಾರ್ಮಿಂಗು ಅಥವಾ ಕ್ಲೈಮ್ಯಾಟಿಕ್ ಚೇಂಜಿಗೆ ಸಂಬಂಧಪಟ್ಟ ಹಾಗೆ ಈ ಥರದ್ದನ್ನು ಪಾಯಿಂಟ್ಸ್ ಮಾಡ್ಕೊಳ್ಳಿ. ಸೊ ಪರಿಸರಕ್ಕೆ ಸಂಬಂಧಪಟ್ಟ ಆಯಿತು. ಸೊ ಹಾಗೆ ಬೇರೆ ಡೆಮೋಕ್ರಸಿಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಪೊಲಿಟಿಕಲ್ ಇಶ್ಯೂಸ್ ಏನಾದ್ರು ಇದ್ದರೆ, ಪೊಲಿಟಿಕಲ್ ಅಥವಾ ಡೆಮೋಕ್ರಸಿ ರಿಲೇಟೆಡ್ ಏನಾದ್ರು ಇದ್ದರೆ ಸೊ ಅದನ್ನು ಒಂದು ಏರಿಯಾನ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನಿತರೆ ಬೇರೆ ಬೇರೆ ಸೊ ಲೈಕ್ ಎಕ್ಸಾಂಪಲ್ ಇವೆಲ್ಲದೂ ಈ ಥರ ಏರಿಯಾಗಳನ್ನ ಮಾಡ್ಕೋತ ಹೋದರೆ ಎಕ್ಸಾಂಪಲ್ ಐ ಕ್ಯಾನ್ ಗೋ ವಿತ್ ಸೊಸೈಟಿ ರಿಲೇಟೆಡ್ ಏನಾರ ಇದ್ರೆ ಮಾಡ್ಬೋದು. ಹಾಗೆ ಸೊ ನಮ್ಮ ಜಾಗ್ರಫಿ ರಿಲೇಟೆಡ್ ಏನಾರು ಇಶ್ಯೂಸ್ ಇದ್ದರೆ ನೋಡಿ, ಜಾಗ್ರಫಿ ರಿಲೇಟೆಡ್ ಎಲ್ಲರೂ ವಲ್ಕ್ಯಾನಿಕ್ ಎರಪ್ಷನ್ಸು ಆ ರೀತಿ ಏನಾರು ಇದಾಗಿದ್ದರೆ ಅಥವಾ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಇದ್ದರೆ ಆ ಥರದನ್ನು ನೋಡ್ಬೋದು. ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಇದ್ದರೆ ಕೃಷಿ ಸಂಬಂಧಪಟ್ಟಿದ್ದಂಗೆ ನೋಡಿ, ಇವಾಗೆಲ್ಲ ಮಾಡರ್ನ್ ಮೆಥಡ್ ಆಫ್ ಅಗ್ರಿಕಲ್ಚರ್ಸ್ನ ಬಳಸ್ತಾ ಇದ್ದೀವಿ. ಸೊ ಹೀಗೆ ಒಂದಿಷ್ಟು ಏರಿಯಾಗಳನ್ನ ಮಾಡ್ಕೊಂಬಿಟ್ಟು ಸುಮಾರು ಒಂದು 50 ಟಾಪಿಕ್ಗಳನ್ನ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಪ್ರಿಪೇರ್ ಆಗಿ. ಸೊ ಆ ಪ್ರಿಪೇರ್ ಆದಾಗ ಏನಾಗುತ್ತೆ ಅಂದರೆ ಇಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ಕೂಡ, ಯಾವ ರೀತಿ ಕೇಳಿದ್ರು ಕೂಡ ನಿಮ್ಮ ಹತ್ರ ಆನ್ಸರ್ಸ್ ಇರುತ್ತೆ. ಸುಲಭವಾಗಿ ನೀವು ಆನ್ಸರ್ಸನ್ನು ಮಾಡ್ಬೋದು. ಸೊ ನಿಮಗೆ ಗೊತ್ತಿದೆ ಎಸ್ಸೆಗಳ ಪ್ರಿಪರೇಷನ್ಸಲ್ಲಿ ಹೇಗೆ ನಾವು ಎಸ್ಸೆಗಳನ್ನ ಬರಿಬೇಕಾದ್ರೆ ಇಂಟ್ರೊಡಕ್ಷನು, ಬಾಡಿ ಕನ್ಕ್ಲೂಷನನ್ನು ಹಾಕಿ ಬರಿತೀವಿ. ಇವೆಲ್ಲ ಬಾಡಿ ಬರಿಬೇಕಾದ್ರೆ ಹೇಗೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ಗಳನ್ನ ಬರಿತೀವಿ, ಇವೆಲ್ಲ ಫಾಲೋ ಮಾಡಿ. ಸೊ ಮುಂದೊಂದು ದಿನ ಎಸ್ಸೆಗೆ ಸಂಬಂಧಪಟ್ಟಾಗೆ ಇನ್ನೊಂದು ಡೀಟೇಲ್ಡ್ ಡಿಸ್ಕಷನ್ನ ಮಾಡೋಣ. ಸೊ ನಂತರ ನೋಡಿ ಈ ಪೇಪರ್ 2 ಅಂದರೆ GS1 ಅಲ್ಲಿ ಸೊ ಸೇಮ್ ನಿಮ್ಗೆ ಗೊತ್ತಿದೆ 250 ಮಾರ್ಕ್ಸು 3 hours ಟೈಮ್ ಇರುತ್ತೆ. ಇಲ್ಲಿ ಈ 3 hours ಟೈಮ್ ಅಂತ ಏನಿರುತ್ತಲ್ಲ ತುಂಬ ಕ್ರೂಷಿಯಲ್ ಅವರ್ಸ್ ಇದು. ಪ್ರತಿ ಸೆಕೆಂಡು ಕೂಡ ಇಂಪಾರ್ಟೆಂಟ್. ಸೊ ಹಾಗಿದ್ದಾಗ ಈ GS1 ಏನಿದೆ ಇದರಲ್ಲಿ 3 ಸೆಕ್ಷನ್ಸ್ ಬರುತ್ತೆ. 3 ಸೆಕ್ಷನ್ಸಲ್ಲಿ ಮೊದಲನೇದು ಹಿಸ್ಟ್ರಿ ಮತ್ತು ಕಲ್ಚರಲ್ ಹೆರಿಟೇಜ್. ಅಂದರೆ ಇಲ್ಲಿ ಹಿಸ್ಟ್ರಿ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಎರಡನ್ನೂ ಕೂಡ ನಾವು ಓದಬೇಕು. ಸೊ ಎರಡನೇದೇನಿದೆ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ಸು, ಅದನ್ನು ಬರೀಬೇಕು. ಅದು ಎರಡನೇದು ಸೆಕ್ಷನು. ಮೂರನೇ ಸೆಕ್ಷನ್ ಇಂಡಿಯನ್ ಇಕಾನಮಿ, ಪ್ಲಾನಿಂಗ್, ರೂರಲ್ ಡೆವಲಪ್ಮೆಂಟು, ಇದು ಒಂದು ಏರಿಯಾಸ್ ಇದು. ಅದಾದಮೇಲೆ ನೋಡಿ ಡೇಟಾ ಕಲೆಕ್ಷನ್ನು, ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಅಂತೇಳಿ ಇದು ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಅದು. ಸೊ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಬಾರ್ ಡಯಾಗ್ರಾಮ್ಸು, ಪೈ ಡಯಾಗ್ರಾಮ್ಸು, ಆರ್ ರಿಲೇಟೆಡ್ಡು, ರೇಷಿಯೋಸು ಕೆಲವೊಂದೆಲ್ಲ ಹೋಗುತ್ತೆ. ಇದು ತುಂಬ ಸಿಂಪಲ್ ಇದೆ. ಇದನ್ನು ನೀವು ಸುಲಭವಾಗಿ ಆನ್ಸರ್ಸ್ ಮಾಡ್ಬೋದು. ಇಲ್ಲಿ ಈ 3 ಸೆಕ್ಷನ್ಸಿಂದ ಅಂದರೆ 80-85 ಅಂದರೆ ಅರೌಂಡ್ 80 ಮಾರ್ಕ್ಸ್ ಅಥವಾ 85 ಮಾರ್ಕ್ಸ್ ಅಂದರೆ ಒಂದೊಂದು ಸೆಕ್ಷನಿಂದ 80 ಮಾರ್ಕ್ಸ್ ಅಥವಾ ಒಂದೊಂದು ಸೆಕ್ಷನಿಂದ 85 ಇನ್ನೊಂದು 80 ಕೇಳ್ಬೋದು. ಈ ರೀತಿ ಎಲ್ಲ ಓವರಾಲು 250 ಮಾರ್ಕ್ಸ್ಗೆ ಈ ಜನರಲ್ ಸ್ಟಡೀಸ್ ಪೇಪರ್ 1 ಏನಿದೆ ಸೊ ಇದನ್ನು ಈ ಒಂದು ಇದರಿಂದ ನಾನು ನೋಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಬಂದರೆ GS2 ಪೇಪರ್ ಬಂದರೆ ಸೊ ಇದು ಕೂಡ 250 ಮಾರ್ಕ್ಸ್ ಇದೆ. 3 hours ನಿಮಗೆ ಗೊತ್ತಿದೆ, 3 ಗಂಟೆ. ಇಲ್ಲಿ ಕೂಡ 3 ಸೆಕ್ಷನ್ಸ್ ಇದೆ. ಅದರಲ್ಲಿ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ಸು, ಇದು ಪ್ಯೂರ್ಲಿ ಜಾಗ್ರಫಿ ಪಾರ್ಟು. ಸೊ ಇಲ್ಲಿ ಫಿಸಿಕಲ್ ಫೀಚರ್ಸ್ ಮತ್ತು ನ್ಯಾಚುರಲ್ ರಿಸೋರ್ಸಲ್ಲಿ ನೀವು ನೋಡ್ಬೋದು ವರ್ಲ್ಡ್ ಜಾಗ್ರಫಿ, ಇಂಡಿಯಾ ಮತ್ತು ಕರ್ನಾಟಕ ಜಾಗ್ರಫಿ. ಅದರಲ್ಲಿ 3 ಯೂನಿಟ್ಗಳಿದೆ. ಆ 3 ಯೂನಿಟು ನೋಡಿ. ಹಾಗೆ ಎರಡನೇದು ಓವರ್ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಬಗ್ಗೆ ಕೊಟ್ಟಿದ್ದಾನೆ. ಹಾಗೆ 3ನೇ ಯೂನಿಟ್ ನೋಡಿದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಇದೆ ಮತ್ತು ಮ್ಯಾನೇಜ್ಮೆಂಟ್, ಆಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇದೆ. ಇದು ಕೂಡ ನಾವು ಆ್ಯಕ್ಚುಲಿ ನಾರ್ಮಲಿ ನಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಈ ಪಬ್ಯಾಡ್ ಪಾರ್ಟು, ಮ್ಯಾನೇಜ್ಮೆಂಟ್ ಪಾರ್ಟ್ ಅಂತೇಳಿ ನಾವು ಏನು ಓದಿರಲ್ಲ. ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಲ್ಲ ನಾವು ಓದಿರ್ತೀವಿ. ಈಗ ನಾವು ಇಂಡಿಯಾ ಕೆನಡಾ, ಅದು ಇಂಡಿಯಾ ಮಲೇಷಿಯಾ, ಇಂಡಿಯಾ ಅಮೇರಿಕಾ, ಇಂಡಿಯಾ ರಷ್ಯಾ ಅಂತ ಬೈಲಾಟ್ರಲ್ ರಿಲೇಷನ್ಸ್ ಎಲ್ಲ ಓದಿರ್ತೀವಿ. ಸೊ ದೇರ್ ವಿ ಹ್ಯಾವ್ ರೆಡ್ ಸಮ್ ಇಶ್ಯೂಸ್ ಲೈಕ್ ಅಗ್ರಿಕಲ್ಚರ್ ನಮಗೆ ಅವ್ರಿಗೆ ಏನು ಸಂಬಂಧ ಇದೆ, ಆಮೇಲೆ ಲೈಕ್ ಸ್ಪೇಸ್ ಸೈನ್ಸಲ್ಲಿ ನಮಗೆ ಅವ್ರಿಗೆ ಏನು ರಿಲೇಷನ್ಸ್ ಇದೆ, ಈ ಥರದ್ದೆಲ್ಲ ನಾವು ಓದಿರ್ತೀವಿ. ಬಟ್ ಪಬ್ಯಾಡ್ ಪಾರ್ಟ್, ಮ್ಯಾನೇಜ್ಮೆಂಟ್ ಪಾರ್ಟ್ ಅಂತ ನಾವೇನು ಓದಿರಲ್ಲ. ಸೊ ಹಾಗಾಗಿ ಇದು ಒಂದು ಹೊಸ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಇದೊಂದು ಹೊಸದು ಫಿಲಿಮ್ಸಲ್ಲಿ ಬಂದಿಲ್ಲ, ನೀವು ಎಕ್ಸ್ಟ್ರಾ ಇಲ್ಲಿ ಓದಬೇಕಾಗತ್ತೆ.
ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ಏನು GS1 ಅಲ್ಲಿ ನೋಡಿ, ಈ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅನ್ನೋದು ಕೂಡ ನಾವು ಸಾಮಾನ್ಯವಾಗಿ ನಾವು ಓದಿರಲ್ಲ, ಅಂದ್ರೆ ನಮ್ಮ ಏನು ಫಿಲಿಮ್ಸ್ ಟೈಮಲ್ಲಿ ಓದಿರಲ್ಲ. ಇದನ್ನು ನಾವು ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ನು ನಾವು ಓದಬೇಕು. ಹಾಗೆ ಡೇಟಾ ಕಲೆಕ್ಷನ್, ಅನಾಲಿಸಿಸು, ಇದೇನಿದೆ ಇಂಟರ್ಪ್ರಿಟೇಷನ್ಸ್ ಏನಿದೆ, ನಾವು ಪೇಪರ್ 2ನಲ್ಲಿ ಮೆಂಟಲ್ ಎಬಿಲಿಟಿ ಪಾರ್ಟಲ್ಲಿ ಸ್ವಲ್ಪ ಓದಿರ್ತೀವಿ, ಬಟ್ ಆದರೂ ಕೂಡ ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಇದನ್ನು ಕೂಡ ನಾವು ಓದಬೇಕಾಗತ್ತೆ. ಸೊ ಹಾಗಾಗಿ ಏನೇನು ಹೊಸ್ತಿದೆ ನೋಡಿ, ನಾವು ಏನು ಫಿಲಿಮ್ಸಲ್ಲಿ ಏನು ಓದಿಲ್ಲ ಅಂಥದನ್ನ ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಡಿ. ಉದಾಹರಣೆಗೆ ಈಗ ಸೋಷಿಯಾಲಜಿ ಪಾರ್ಟ್ ನಾವು ಫಿಲಿಮ್ಸಲ್ಲಿ ಓದಿಲ್ಲ, ಇದನ್ನು ನಾವು ಓದಬೇಕು, ಎಕ್ಸ್ಟ್ರಾ ಓದಬೇಕು. ಸೊ ಹಾಗೆ ಸೋಷಿಯಾಲಜಿ ಪಾರ್ಟ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ಸ್ ಅಂತ ಇದೆ, ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಇದು ಸುಲಭ ಇದೆ, ತುಂಬ ಸುಲಭ ಇದೆ. ಇದು ಎಕ್ಸಾಂಪಲ್, ಸೋಷಿಯಾಲಜಿಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಜಾಜ್ಮನಿ ಸಿಸ್ಟಮ್ ಅಂತ ಬರುತ್ತೆ. ಹಿಂದೆಲ್ಲ ಜಾಜ್ಮನಿ ಸಿಸ್ಟಮ್ ಇತ್ತು, ಅಂದರೆ ಒಂದು ಹಳ್ಳಿಗಳಲ್ಲಿ ನಾವು ಗಮನಿಸಿದ್ರೆ ಒಂದು ವರ್ಗದ ಜನ ಇನ್ನೊಂದು ವರ್ಗದ ಜನದ ಮೇಲೆ ಡಿಪೆಂಡ್ ಆಗಿರ್ತಾರೆ, ಏನಾದ್ರು ಕೆಲಸ ವ್ಯವಹಾರಗಳಿದ್ರೆ ಡಿಪೆಂಡ್ ಆಗ್ತಾರೆ. ಸೊ ಆ ಥರದ್ದೆಲ್ಲ ಜಾಜ್ಮನಿ ಸಿಸ್ಟಮ್ಸ್ ಇದೆ, ತುಂಬ ಸುಲಭ ಇದೆ, ಅದು ನೋಡ್ಕೋಬೋದು. ಹಾಗೆ ಇಲ್ಲಿ ಏನು GS2 ಪೇಪರ್ 2 ಇದೆಯಲ್ಲ, GS2ನಲ್ಲಿ ಪೇಪರ್ 3ನಲ್ಲಿ GS2 ಏನಿದೆ ನೋಡಿ, ಇಲ್ಲಿ ಪೊಬ್ಯಾಟ್ ಪಾರ್ಟು, ಮ್ಯಾನೇಜ್ಮೆಂಟ್ ಪಾರ್ಟ್, ಇದು ಕೂಡ ಹೊಸದು, ಅದನ್ನು ನೋಡಿ. ಈ ರೀತಿ ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಆಗಿರುತ್ತೋ ಅನ್ನೋ ಸ್ವಲ್ಪ ಗಮನ ಕೊಡಿ. ಹಾಗೆ ನೆಕ್ಸ್ಟು GS3 ಬಂದರೆ ಇದು ಕೂಡ 250 ಮಾರ್ಕ್ಸು, 3 hours ಟೈಮ್ ಇರುತ್ತೆ. ಸೊ ಇಲ್ಲಿ 3 ಸೆಕ್ಷನ್ಸ್ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ. ಹಾಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್ ಅಂತ ಇದೆ. ಹಾಗೆ ಎರಡನೇ ಒಂದು ಯೂನಿಟಿ ಬಂದರೆ ಅಡ್ವಾನ್ಸ್ಮೆಂಟ್ ಇನ್ ಮಾಡರ್ನ್ ಟ್ರೆಂಡ್ಸ್ ಇನ್ ನ್ಯಾಚುರಲ್ ಸೈನ್ಸ್ ಅಂತ ಇದೆ. ಆಮೇಲೆ ಲೈಫ್ ಸೈನ್ಸು, ಅಗ್ರಿಕಲ್ಚರು, ಹೆಲ್ತ್ ಆ್ಯಂಡ್ ಹೈಜೀನ್ ಅಂತ ಇದೆ. ಇವಕ್ಕೆಲ್ಲವಕ್ಕೂ ಕೂಡ ನೀವು ಅಕಾರ್ಡಿಂಗ್ ಟು ಸಿಲೆಬಸ್ ಅನ್ನೇ ಓದಬೇಕು. ಹಾಗೆ ಮೂರನೇ ನೋಡಿ, ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಆಫ್ ಡೆವಲಪ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ. ಇಲ್ಲಿ ನೋಡಿ, ಈ ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಇವೆಲ್ಲ ನಾವು ಫಿಲಿಮ್ಸಿಗೆ ಓದಿರ್ತೀವಿ, ಇದೇನು ಸಮಸ್ಯೆ ಇಲ್ಲ. ಸೊ ಇಲ್ಲಿ ಅಡ್ವಾನ್ಸ್ಮೆಂಟ್ ಇನ್ ಮಾಡರ್ನ್ ಟ್ರೆಂಡ್ಸ್, ಇದು ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಓದಿರ್ತೀವಿ, ಇದು ಕೂಡ ಸೈನ್ಸ್ ಅಂಡ್ ಟೆಕಲ್ಲಿ ಓದಿರ್ತೀವಿ. ಬಟ್ ಆದರೂ ಕೂಡ ಲೈಫ್ ಸೈನ್ಸು, ಅಗ್ರಿಕಲ್ಚರು, ಹೆಲ್ತ್ ಆ್ಯಂಡ್ ಹೈಜೀನ್ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ಏನು ಸಿಲೆಬಸ್ ಕೊಟ್ಟಿದ್ದಾನೆ ಅದೇ ಥರನೇ ನೀವು ಓದಬೇಕು. ಹಾಗೆ ಮೊದಲನೇ ಯೂನಿಟಲ್ಲಿ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಈಗ ಸ್ಪೇಸ್ ಸೈನ್ಸು, ಈ ಬಯೋಟೆಕ್ನಾಲಜಿ, ಬೇರೆ ಬೇರೆ ಏನು ನ್ಯಾನೋ ಸೈನ್ಸ್ ಇದೆಯಲ್ಲ, ಇದನ್ನು ಕ್ಲಿಯರಾಗಿ ವಿತ್ 100% ಅಂಡರ್ಸ್ಟ್ಯಾಂಡಿಂಗ್ ಓದಿದ್ರೆ ಒಳ್ಳೆಯದು. ಆಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್ ಅಂತ ಇದೆ. ಇಲ್ಲಿ ನೋಡಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್ ಅಂತ ಬಂದಾಗ ನೀವು ಕ್ಲಿಯರ್ ಆಗಿ ಓದಬೇಕಿಲ್ಲಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ, ಸೈಬರ್ ಕ್ರೈಮ್ಸ್ ಎಲ್ಲ ಆಗ್ತಿರೋದು. IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅನ್ನ ಸ್ವಲ್ಪ ನೋಡಿ, ಅದರಲ್ಲಿ ಏನೇನು ಸೆಕ್ಷನ್ಸ್ಗಳು ಬರುತ್ತೆ. ಸೊ ಆದಷ್ಟು ಟು ದ ಪಾಯಿಂಟ್, ಯಾವುದೇ ಇದ್ರೂ ಕೂಡ ಏನು ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಾನೆ ಆ ಕೋರ್ನ ನಾವು ಟಚ್ ಮಾಡಬೇಕು. ಅಂದ್ರೆ ಯಾವುದೇ ವಿಷಯ ಆದ್ರೂ ಕೂಡ ಕೋರ್ ಅಂತ ಇರುತ್ತೆ, ಆ ಕೋರ್ನ ನಾವು ಟಚ್ ಮಾಡಬೇಕು. ಸೊ ಆವಾಗ ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ, ಇವನು ಕೋರ್ನ ಟಚ್ ಮಾಡಿ ಬರೆದಿದ್ದಾನೆ, ಅಷ್ಟೇ ಸಾಕಂತ. ಅಂದರೆ ನಿಮ್ಮ ಆನ್ಸರ್ಗಳಲ್ಲಿ ನೀವೇನು ಮಸಾಲ ಆ್ಯಡ್ ಮಾಡಿ ಬರೆಯೋಂಥದ್ದು ಏನೂ ಇರೋದಿಲ್ಲ, ಯಾಕಂದ್ರೆ ನಿಮಗೆ ಅಲ್ಲಿ ಟೈಮು ಕೂಡ ಇರೋದಿಲ್ಲ. ಸೊ ಹಾಗಾಗಿ ಯಾವುದೇ ಆದರೂ ಕೂಡ ನೀವು ಓದೋದೇನಿದೆ ಅಂತಂದರೆ ಟು ದಿ ಪಾಯಿಂಟ್ ಓದಬೇಕಷ್ಟೇ. ಅಂದರೆ ದಟ್ ಮೀನ್ಸ್ ಕೋರನ್ನು ಟಚ್ ಮಾಡಿ ಓದಬೇಕು. ಸೊ ಹಾಗೆ ಇಲ್ಲಿ ಕೂಡ GS3ನಲ್ಲಿ 3 ಸೆಕ್ಷನ್ಸ್ ಇದೆ. ಸೊ ಇಲ್ಲಿ ಕೂಡ ಒಂದೊಂದು ಸೆಕ್ಷನಿಂದ 80 ಅಥವಾ 85 ಮಾರ್ಕ್ಸ್ ಕೇಳ್ಬೋದು. ಅಂದರೆ ಲೈಕ್ ಎಕ್ಸಾಂಪಲ್ ಒಂದು 85 ಕೊಟ್ಟು, ಇನ್ನೊಂದು 85 ಕೊಟ್ಟು, ಇನ್ನೊಂದು ರಿಮೈನಿಂಗ್ ಏನಿದೆ ಅದು ಕೊಡ್ಬೋದು. ಸೊ ಆ ರೀತಿ ಮಾರ್ಕ್ಸು ಕೂಡ 3 ಸೆಕ್ಷನ್ಸ್ಗೆ ಡಿವೈಡ್ ಮಾಡಿರ್ತಾನೆ. ಸೊ ಇದು ನೋಡಿದ್ವಿ. ಹಾಗೆ ಈ GS4 ಏನಿದೆ, ಇದು ಕೂಡ 250 ಮಾರ್ಕ್ಸ್ಗಿದೆ, 3 hours ಇರುತ್ತೆ. ಇದರಲ್ಲಿ ಕೂಡ 3 ಸೆಕ್ಷನ್ಸ್ ಇದೆ. ಒಂದು ಎಥಿಕ್ಸ್ ಇದೆ, ಎರಡನೇದು ಇಂಟಿಗ್ರಿಟಿ ಮತ್ತೆ ಆಪ್ಟಿಟ್ಯೂಡ್. ಅಂದರೆ ವಿ ಹ್ಯಾವ್ ಎ ನೈತಿಕತೆ ಅಥವಾ ನೀತಿಶಾಸ್ತ್ರ ಅಂತ ಕರಿತೀವಿ, ಎರಡನೇದು ಸಮಗ್ರತೆ, ಹಾಗೆ ಮೂರನೇದು ಅಭಿಕ್ಷಮತೆ ಅಂತ ಇದೆ. ಇಲ್ಲಿ ನೋಡಿ, ಈ GS4 3 ಏನು ಸೆಕ್ಷನ್ಸ್ ಇದೆ, ಇಲ್ಲಿ ಕೂಡ 80 ಅಥವಾ 85 ಮಾರ್ಕ್ಸ್ ಒಂದೊಂದು ಸೆಕ್ಷನ್ಸ್ ಇಂದ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಓವರ್ ಆಲ್ ಮೈನ್ ಸಿಲೆಬಸ್ ಅನ್ನು ನೋಡಿದಾಗ ನನ್ನ ಪರ್ಸನಲ್ ಒಪಿನಿಯನ್ ಅಂತಂದ್ರೆ ತುಂಬಾ ಸುಲಭವಾಗಿ ಮಾರ್ಕ್ಸ್ ತೆಗೆಯುವಂಥ ಏರಿಯಾಗಳಂತಂದ್ರೆ ಒಂದು ಎಸ್ಸೆ. ಈ ಎಸ್ಸೆ ಏನಿದೆ 250 ಇದೆ. ಅಂದರೆ ನಾವೇನು ಪ್ರಬಂಧಗಳನ್ನ ಬರಿತೀವಿ, ಎಸ್ಸೆ 250 ಮಾರ್ಕ್ಸ್ ಇದೆ. ಇದನ್ನ ನೀವು ಸುಲಭವಾಗಿ ಮಾರ್ಕ್ಸ್ ತೆಗಿಬೋದು. ಯಾಕಂದ್ರೆ ಇಲ್ಲಿ ನಮ್ಮ GS1, 2, 3ನಲ್ಲಿ ಏನು ನಾವು ಕಷ್ಟಪಡ್ತೀವಿ, ತುಂಬ ಎಫರ್ಟ್ ಹಾಕ್ತೀವಿ, ಅಷ್ಟು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಎಸ್ಸೆ 250 ಮಾರ್ಕ್ಸ್ ಸುಲಭವಾಗಿ ತಗೊಳಕ್ಕೆ ಒಂದು ಅವಕಾಶ. ನೆಕ್ಸ್ಟ್ ಇನ್ನೊಂದು ಅವಕಾಶ ಏನಂತಂದ್ರೆ, ಈ GS4 ಅಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇದೆ.
ಎಥಿಕ್ಸ್, ಇಂಟಿಗ್ರಿಟಿ ಮತ್ತು ಆಪ್ಟಿಟ್ಯೂಡ್, ಇಲ್ಲಿ ಕೂಡ 250 ಮಾರ್ಕ್ಸ್ ಇದೆ. ಈ 250 ಮಾರ್ಕ್ಸನ್ನು ಕೂಡ ನೀವು ತುಂಬ ಸುಲಭವಾಗಿ ನೀವು ತೆಗಿಬೋದು. ಯಾಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ನೋಡಿದ್ರೆ ನಾವು UPSC ಸಿಲೆಬಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ KPSC ನಲ್ಲಿ ಸ್ವಲ್ಪ ಕಡಿಮೆ ಇದೆ. ಜೊತೆಗೆ ಈ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಏನಿದೆ ಅಂದರೆ ನಮ್ಮ ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಈ ಅಭಿಕ್ಷಮತೆ ಈ ಪೇಪರ್ ಏನಿದೆ, ಇದು ಆಲ್ರೆಡಿ ನಮಗೆ ಒಂದಿಷ್ಟು ಎಥಿಕಲ್ ವ್ಯಾಲ್ಯೂಸ್ ಇದೆ. ಸೊ ನಮ್ಮಲ್ಲಿ ಒಂದು ಇಂಟಿಗ್ರಿಟಿ ಇದೆ, ಆಮೇಲೆ ನಮ್ಮಲ್ಲಿ ಕೂಡ ಒಂದು ಆಪ್ಟಿಟ್ಯೂಡ್ ವ್ಯಾಲ್ಯೂಸ್ ಎಲ್ಲ ನಮ್ಮ ಹತ್ರ ಇರೋದ್ರಿಂದ ನಾ ಹೇಳೋದೇನಂತಂದರೆ, ಸೊ ನೀವು ಇದನ್ನು ಡೈಲಿ ಜಸ್ಟ್ 1 hour ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೂ ಸಾಕು, ಇಲ್ಲಿ ಕೂಡ 250% ತೆಗಿಬೋದು. ಅಂದರೆ ಸೊ ಟೋಟಲ್ 500 ಮಾರ್ಕ್ಸ್ ಏನಿದೆ, ಈ 500 ಮಾರ್ಕ್ಸನ್ನು ಸೊ ವಿತೌಟ್ ಇನ್ವೆಸ್ಟಿಂಗ್ ಮೋರ್ ಟೈಮ್, ಹೆಚ್ಚಿನ ಸಮಯನ ಜಾಸ್ತಿ ಇನ್ವೆಸ್ಟ್ ಮಾಡದೆ ಸುಲಭವಾಗಿ ನೀವು ತೆಗಿಬೋದು. ಸೊ ಹಾಗಾಗಿ ಸ್ನೇಹಿತರೆ, ಎಸ್ಸೆ ಮತ್ತು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ಗೆ ಹೆಚ್ಚು ಗಮನ ಕೊಡಿ. ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ನಾನು ಕೂಡ ಇವನ್ 2014ರಲ್ಲಿ ನಾವೇನು KS ಎಕ್ಸಾಮ್ ಬರೆದಾಗ ಸೊ ನಂದು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡಿನಲ್ಲಿ ಈ ಒಂದು ಸಬ್ಜೆಕ್ಟಲ್ಲಿ 177 ಮಾರ್ಕ್ಸ್ ಬಂದಿತ್ತು. ನಂದು 177 ಮಾರ್ಕ್ಸ್ ಬಂದಿತ್ತು. ಅಂದರೆ ಔಟ್ ಆಫ್ 250 ಐ ಸ್ಕೋರ್ಡ್ ಅರೌಂಡ್ 177 ಮಾರ್ಕ್ಸ್. ಇಲ್ಲಿ ಆವತ್ತಿನ ಸಮಯಕ್ಕೆ ಏನು ನಮಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಪೇಪರನ್ನು ನಮಗೆ ಪುಸ್ತಕಗಳೇ ಇರಲಿಲ್ಲ. ಒಂದು ಇಂಗ್ಲೀಷಲ್ಲಿ ಲೆಕ್ಸಿಕಾನ್ ಅಂತ ಒಂದು ಪುಸ್ತಕ ಬರ್ತಿತ್ತು. ಆ ಒಂದು ಲೆಕ್ಸಿಕಾನ್ ಪುಸ್ತಕನ ನಾವು ಓದಿದ್ದೀವಿ. ಸೊ ಈ ರೀತಿ. ಆಮೇಲೆ ಇನ್ನೊಂದು ಕನ್ನಡದಲ್ಲಿ ಆ ಸಮಯದಲ್ಲಿ ನಿಮಗೊಂದು ಪುಸ್ತಕ ಸಿಗ್ತಿತ್ತು ಕನ್ನಡದಲ್ಲಿ, ಪರಶುರಾಮ್ ಕಟ್ಟಿಮನಿ ಅಂತೇಳಿ ಒಂದು ಪುಸ್ತಕ ಇತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಅವತ್ತಿನ ಸಮಯಕ್ಕೆ ಅದನ್ನು ನಾವು ಓದಿದ್ವಿ. ಸೊ ಅಂದರೆ ಅರ್ಥ ನಾನು ಹೇಳ್ತಿರೋದು ಏನಂದರೆ, ಇವತ್ತಂತೂ ತುಂಬ ಮಟೀರಿಯಲ್ ನಮಗೆ ಸಿಗ್ತಿದೆ, ಹಲವಾರು ಮಟೀರಿಯಲ್ಗಳು ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಏನು ಸಮಸ್ಯೆ ಏನಿಲ್ಲ. ಬಟ್ ಆದರೆ ಅವತ್ತಿನ ಸಮಯದಲ್ಲಿ ಮಟೀರಿಯಲ್ ಇಲ್ಲ ಅಂದ್ರೂ ಕೂಡ ಆ ಬೇಸಿಕ್ಸನ್ನು ಓದ್ಬಿಟ್ಟು ಆ ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಕೋರ್ ಆಫ್ ದಿ ಸಿಲೆಬಸ್ ಇತ್ತಲ್ಲ, ಅದನ್ನು ನೋಡ್ಬಿಟ್ಟು ನಾವು ಮಾರ್ಕ್ಸ್ ತಗೊಂಡಿದ್ವಿ. ಸೊ ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ, ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇದರಲ್ಲಿ ಈ ಕೇಸ್ ಸ್ಟಡೀಸ್ ಅಂತ ಕೇಳ್ತಾ ಹೋಗ್ತಾನೆ. ಸೊ ಒಂಥರ ಪ್ರಕರಣಗಳನ್ನ ಕೇಳ್ತಾನೆ. ಪ್ರಕರಣಗಳು ಬಂತು ಅಂದರೆ ತುಂಬ ಸುಲಭವಾಗಿ ಪ್ರಕರಣಗಳನ್ನ ನಾವು ಸ್ಕೋರ್ ಮಾಡ್ಬೋದು. ಬಟ್ ನಮಗೆ ಸಬ್ಜೆಕ್ಟ್ ಸ್ವಲ್ಪ ಹೋಲ್ಡ್ ಇರಬೇಕು. ಹಾಗೆ ಓಕೆ. ಸೊ ಈ ಸಿಲೆಬಸ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅಂದರೆ ಏನು GS 1 ಆಗಿರ್ಬೋದು, GS 2, GS 3 ಮತ್ತು GS 4. GS 1, 2, 3 ಏನಿದೆ, ಇದು ಸ್ವಲ್ಪ ಇಟ್ ವಿಲ್ ಬಿ ಎ ಲಿಟಲ್ ಟಫ್. ಬಟ್ ಆದರೂ ಕೂಡ ನೀವು ಜಾಸ್ತಿ ಟೈಮನ್ನು ಇನ್ವೆಸ್ಟ್ ಮಾಡೋ ಮುಖಾಂತರ ಇದು ಮಾಡ್ಬೋದು. ಸೊ ಹಾಗೆ GS 4 ಅನ್ನೋದು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡು. ಸೊ ಈ ಸಬ್ಜೆಕ್ಟನ್ನು ನಾನು ನಿಮಗೆ ಎಷ್ಟು ಸುಲಭ ಆಗುತ್ತೆ ಅಷ್ಟು ಸುಲಭ ಇದರಲ್ಲಿ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇದನ್ನು ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಥಿಕ್ಸ್. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಈ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡಲ್ಲಿ ಮೊದಲನೇದು ಏನು ಪಾರ್ಟ್ ಇದೆ, ಈ ಎಥಿಕ್ಸ್ ಅನ್ನೋದು ಅಂದರೆ ನಾವು ಎಥಿಕ್ಸನ್ನು ನೈತಿಕತೆ ಅಂತಲೇ ಕರಿಬೋದು, ಅಥವಾ ನೀತಿಶಾಸ್ತ್ರ ಅಂತಲೂ ಕರಿಬೋದು. ನೈತಿಕತೆ ಅಥವಾ ನೀತಿಶಾಸ್ತ್ರ ಕನ್ನಡದಲ್ಲಿ ನಾವು ಹೇಳ್ಬೋದು. ಸೊ ಇಲ್ಲಿ ಉದಾಹರಣೆಗೆ ಈ ಎಥಿಕ್ಸ್ ನಾವು ನೋಡೋದಾದ್ರೆ, ಎಥಿಕ್ಸ್ ಅನ್ನೋದು ಹೇಗೆ, ಅದರ ಸೋರ್ಸ್ ಅನ್ನೋದಂದ್ರೆ ಹೇಗೆ ಎಥಿಕ್ಸ್ ಒಂದು ಸಬ್ಜೆಕ್ಟನ್ನು ನಾವು ಗಮನಿಸ್ತಾ ಹೋದರೆ, ಅಥವಾ ಈ ಎಥಿಕ್ಸ್ ಸಿಲೆಬಸ್ ಇರ್ಬೋದು, ಅಥವಾ ಎಥಿಕ್ಸ್ ಹೇಗೆ ಒಂದು ಸಬ್ಜೆಕ್ಟ್ ಆಗಿ ಬಂತು ಅನ್ನೋದನ್ನು ಗಮನಿಸಿದ್ರೆ, ಈ ಎಥಿಕ್ಸಲ್ಲಿ ನೋಡಿ, ಇದೊಂದು ಜಸ್ಟ್ ಲೈಕ್ ಇದೊಂದು ರಿವರ್ ಅನ್ಕೊಳ್ಳೋಣ. ಇದಕ್ಕೆ ಸೋಷಿಯಾಲಜಿಯಿಂದ ಇಟ್ ಹ್ಯಾಸ್ ಟೇಕನ್ ಸಮ್ ಸೈಕಾಲಜಿ ಆಲ್ಸೋ, ಪಬ್ಬ್ಯಾಡ್ ಪಾರ್ಟ್ ಇದೆ. ಆಮೇಲೆ ಲಾಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಲಾಸ್ಗಳು ಅಂದರೆ ಲಾ ಆಫ್ ದ ಲ್ಯಾಂಡ್, ಅದನ್ನು ಕೂಡ ನಾವು ಎಥಿಕ್ಸಲ್ಲಿ ಹಾಕೊಂಡಿರ್ತೀವಿ. ಹೀಗೆ ಸೋಷಿಯಾಲಜಿ, ಸೈಕಾಲಜಿ, ಪಬ್ಬ್ಯಾಡ್ ಪಾರ್ಟು ಇವೆಲ್ಲವೂ ಕೂಡ ಸೇರಿ ಒಂದು ಎಥಿಕ್ಸ್ ಆಗಿದೆ. ಸೊ ಆ ದೃಷ್ಟಿನಲ್ಲಿ ನಾವು ಎಥಿಕ್ಸನ್ನು ನೋಡ್ಬೋದು. ಸೊ ಹಾಗೆ ಎಥಿಕ್ಸನ್ನು ನಾವು ಕಲಿಬೇಕು ಅಂತಂದರೆ, ಒಂದು ಎಥಿಕ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ ನಮಗೆ ಈ ಕ್ಲಾರಿಟಿ ಕಾನ್ಸೆಪ್ಟು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು, ವಿತ್ ಎಕ್ಸಾಂಪಲ್ಸ್ ಬರೀಬೇಕು. ಟ್ರೈ ಟು ರೈಟ್ ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್ ಇನ್ ಯುವರ್ ಓನ್ ವರ್ಡ್ಸ್, ಇದು 2ನೇ ಪಾಯಿಂಟು. ಹಾಗೆ 3ನೇದು ಯೂಸ್ ಆಫ್ ಸಿಂಪಲ್ ಡೆಫಿನೇಷನ್ಸ್. ನಾವು ಏನಾರ ಡೆಫಿನೇಷನ್ಸ್ ಹೇಳಬೇಕು ಅಂತಂದರೆ ಸಿಂಪಲ್ ಡೆಫಿನೇಷನ್ಸ್ ಇರಬೇಕು, ವಿತ್ ಸಿಂಪಲ್ ಎಕ್ಸಾಂಪಲ್ಸ್ ಆಫ್ ಯುವರ್ ಡೈಲಿ ಲೈಫ್, ವಿತ್ ಪರ್ಸನಲ್ ಟಚ್ ಅಂತಲೂ ಕೂಡ ಹೇಳ್ಬೋದು. ಇವೆಲ್ಲ ಸ್ನೇಹಿತರೆ, ಇವನ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇಟ್ಸ್ ನಾಟ್ ಎ ಬಿಗ್ ಥಿಂಗ್, ಯಾಕೆಂದರೆ ಇದರಲ್ಲಿ ಏನು ಇರೋದಿಲ್ಲ. ಸೊ ಯು ಕ್ಯಾನ್ ಡಿಸ್ಕಸ್ ಲೇಟರ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಥಿಕ್ಸ್. ಇವಾಗ ಮೊದಲನೇದು ಏನು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇದೆಯಲ್ಲ, ಈ ಎಥಿಕ್ಸ್, ಇಂಟೆಗ್ರಿಟಿ ಮತ್ತು ಆಪ್ಟಿಟ್ಯೂಡ್
ಈ 3 ಸೆಕ್ಷನ್ಸ್ ಅಲ್ಲಿ ಮೊದಲನೇದು ಏನಿದೆ, ಎಥಿಕ್ಸ್ ಅನ್ನೋದನ್ನ ಹೇಗೆ ನಾವು ಎಥಿಕ್ಸ್ ಅನ್ನೋದು ಹೇಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಆ ಎಥಿಕ್ಸ್ ಅಂದ್ರೆ ಏನು ಆ್ಯಕ್ಚುಲಿ ಏನದು, ಇದನ್ನು ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಸಿಲೆಬಸ್ ಗೊತ್ತಿಲ್ಲ ಅಂತಂದರೆ ನಮ್ಮ KPSC ವೆಬ್ಸೈಟ್ಗೆ ಹೋದರೆ ನಿಮಗೆ ಕ್ಲಿಯರ್ ಸಿಲೆಬಸನ್ನು ಕೊಟ್ಟಿದ್ದಾನೆ. ಸೊ ಅದರಲ್ಲಿ 3 ಸೆಕ್ಷನ್ಸಲ್ಲಿ ಎಥಿಕ್ಸ್ ಪಾರ್ಟಲ್ಲಿ ಏನೇನು ಸಿಲೆಬಸ್ ಬರುತ್ತೆ ಅಂತ ಹೇಳಿದ್ದಾನೆ. ಲೈಕ್ ಎಸೆನ್ಸ್ ಆಫ್ ಎಥಿಕ್ಸ್ ಅಂದರೆ ಡೆಟರ್ಮಿನೆಂಟ್ಸ್ ಆಫ್ ಎಥಿಕ್ಸು, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆ್ಯಕ್ಷನ್ಸು, ಈ ಥರ ಎಲ್ಲ ಡೈಮೆನ್ಷನ್ಸ್ ಆಫ್ ಎಥಿಕ್ಸು, ಎಥಿಕ್ಸ್ ಇನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಇದರಲ್ಲಿ ರಿಲೇಷನ್ಶಿಪ್ಪಲ್ಲಿ ಹೇಗಿರಬೇಕು, ಇವೆಲ್ಲವೂ ಕೂಡ ಡೀಟೇಲ್ ಆಗಿದೆ. ಸೊ ನೀವು ಸಿಲೆಬಸ್ ಏನಿದೆ ಅಕಾರ್ಡಿಂಗ್ ಟು ಸಿಲೆಬಸ್ಸೇ ನೀವು ಪ್ರಿಪೇರ್ ಆಗಬೇಕು. ಹಾಗೆ ಇಂಟಿಗ್ರಿಟಿನಲ್ಲೂ ಕೂಡ ಸಿಲೆಬಸ್ ಇದೆ. ಸೊ ಆಮೇಲೆ ಆಪ್ಟಿಟ್ಯೂಡಲ್ಲೂ ಕೂಡ ಇದೆ. ಸೊ ಇದನ್ನು ನಾನು ಇದು ಸಿಲೆಬಸ್ಸನ್ನು ನೀವು ನೋಡಿ. ಜೊತೆಗೆ ಇನ್ನೊಂದು ಏನು ಅಂತಂದರೆ ಅಲ್ಲಿ ಕೆಳಗಡೆ ಇನ್ನೊಂದು ಲೈನ್ ಕೊಟ್ಟಿರ್ತಾನೆ, ಇದಕ್ಕೆ ಸಂಬಂಧಪಟ್ಟಾಗೆ ಕೇಸ್ ಸ್ಟಡೀಸ್ ಅಂತೇಳಿ. ಕೇಸ್ ಸ್ಟಡೀಸ್ ಅಂದರೆ ಪ್ರಕರಣಗಳು. ಇಲ್ಲಿ ಪ್ರಕರಣಗಳನ್ನು ನೀವು ಗಮನಿಸಿದ್ದಾರೆ. KPSC ನಮ್ಮ ಈ ಹಿಂದೆ 2014, 15 ಮತ್ತು 17 ಏನೋ ನೋಟಿಫಿಕೇಶನ್ಗಳಲ್ಲಿ ಕೇಸ್ ಸ್ಟಡೀಸ್ಗಳು ಬಂದಿಲ್ಲ. ಆದರೂ ಕೂಡ ಈ ವರ್ಷ ಕೇಸ್ ಸ್ಟಡೀಸ್ಗಳನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗೋಣ. ಇಲ್ಲಿ ಕೇಸ್ ಸ್ಟಡೀಸ್ಗಳಲ್ಲಿ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಸುಲಭ. ಕೇಸ್ ಸ್ಟಡೀಸ್ಗಳು ಸುಲಭ, ಯಾಕಂದರೆ ಸ್ವಲ್ಪ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಇದ್ದು ಸ್ವಲ್ಪ ನೀವು ಏನು ಬ್ರೈನ್ ಸ್ಟಾರ್ಮಿಂಗ್ ಮಾಡೋವಂಥ ಒಂದು ಎಬಿಲಿಟಿ ಇದ್ದರೆ ಇದು ಆಸ್ಪಿರೆಂಟ್ಸ್ಗಳಿಗೆ ಕೇಕ್ ಹಾಕಿದ್ದ ಹಾಗೆ ಸುಲಭವಾಗಿ ನೀವು ಇಲ್ಲಿ ಮಾರ್ಕ್ಸ್ ತೆಗೋದು. ಆಮೇಲೆ ಇನ್ನೊಂದು ಐ ಫರ್ಗಾಟ್ ಟು ಟೆಲ್ ಯು, ಬುಕ್ಸ್ ಅಂತ ಬಂದಾಗ ಅಂದರೆ ನಾವು ಈ ಎಥಿಕ್ಸಿಗೆ ಏನು ಬುಕ್ಸ್ ಓದಬೇಕು ಅಂತ ಒಂದು ಪ್ರಶ್ನೆ. ಎಥಿಕ್ಸಿಗೆ ಬುಕ್ ರೆಫರೆನ್ಸ್ ಹೇಳೋದಾದರೆ ಒಂದು ಇಂಗ್ಲೀಷಲ್ಲಿ DK ಬಾಲಾಜಿ ಅವ್ರ ಬುಕ್ ಇದೆ. DK ಬಾಲಾಜಿ ಅವ್ರ ಬುಕ್ಕು ತುಂಬ ಚೆನ್ನಾಗಿದೆ, ಸಿಂಪಲ್ ಇದೆ, ಅದು ನಿಮ್ಮನ್ನು ಸುಲಭವಾಗಿ ಓದಿಸ್ಕೊಂಡು ಹೋಗುತ್ತೆ. ಈ ಬುಕ್ಕನ್ನು ಓದಿ, DK ಬಾಲಾಜಿ ಪುಸ್ತಕನ ಓದಿ. ಹಾಗೆ ಕನ್ನಡದಲ್ಲಿ ಕೂಡ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, SV ಪಾಟೀಲ್ ಅಂತೇಳಿ ಅವ್ರ ಸರು, ಅದು ಕೂಡ ಚೆನ್ನಾಗಿದೆ. ಇದು ಕನ್ನಡದಲ್ಲೇ DK ಬಾಲಾಜಿ ಅವ್ರದ್ದು ಕೂಡ ಕನ್ನಡದಲ್ಲಿದೆ, ಇದನ್ನು ಓದ್ಬೋದು. DK ಬಾಲಾಜಿ ಕನ್ನಡದಲ್ಲಿ ಈ 2 ಪುಸ್ತಕ ಅಂದರೆ ಇಂಗ್ಲೀಷ್ ಮೀಡಿಯಮರಿಗೆ DK ಬಾಲಾಜಿ ಅದು ಇಂಗ್ಲೀಷಲ್ಲಿದೆ, ಕನ್ನಡದಲ್ಲೂ ಕೂಡ ಅದು ಕನ್ವರ್ಟ್ ಮಾಡಿರೋದು SV ಪಾಟೀಲ್ ಸರ್, ಅದು ಕನ್ನಡದಲ್ಲಿ ಆ ಪುಸ್ತಕ ನೀವು ಓದ್ಬೋದು. ಸೊ ಜೊತೆಗೆ ಇನ್ನೊಂದು ಏನಂತಂದರೆ ಈ ಎಥಿಕ್ಸ್ ಅನ್ನೋದು ಪುಸ್ತಕಗಳ ರೂಪದಲ್ಲಿ ನಾವು ಎಷ್ಟು ಓದ್ತೀವಿ, ಜೊತೆಗೆ ಆಲ್ರೆಡಿ ಈ ಎಥಿಕ್ಸ್ ಅನ್ನೋದನ್ನು ನಾವು ನಮ್ಮ ಲೈಫಲ್ಲಿ ಅದು ಇನ್ಕಲ್ಕೇಟ್ ಆಗ್ಬಿಟ್ಟಿರುತ್ತೆ. ನಾವು ಹುಟ್ಟಿದ ತಕ್ಷಣ ನಮಗೇನು ಎಥಿಕ್ಸ್ ಅನ್ನೋದು ಬಂದಿರೋದಿಲ್ಲ. ಅಂದರೆ ನಾವು ಸೊಸೈಟಿನಲ್ಲಿ ಬೆಳೀತಾ ನಾವು ಸರಿ ತಪ್ಪುಗಳನ್ನು ಕಲಿತಾ ಬರ್ತೀವಿ. ಅವಾಗ ಎಥಿಕಲ್ ವ್ಯಾಲ್ಯೂಸ್ ಎಲ್ಲ ನಮಗೆ ಅದು ಇಂಬೈಬ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಸೋರ್ಸಸ್ ಅಂತ ಬಂದಾಗ ನಮಗೆ ಬುಕ್ಸ್ ಅಲ್ಲದೇ ಕೂಡ ನಮಗೆ ವೈಯಕ್ತಿಕವಾಗಿ ಕೂಡ ಎಥಿಕ್ಸು, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್, ವ್ಯಾಲ್ಯೂಸ್ ಎಲ್ಲವೂ ಕೂಡ ನಮಗೆ ನಮ್ಮ ಲೈಫಲ್ಲಿ ಇನ್ಕಲ್ಕೇಟ್ ಆಗಿರುತ್ತೆ. ಸೊ ಹಾಗಾಗಿ ಬುಕ್ಸನ್ನು ಇದಿಷ್ಟು ಓದಿ ಸಾಕು. ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಇಲ್ಲಿ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಎಥಿಕ್ಸ್ ಅನ್ನೋದು ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ಪ್ರಕರಣನ DK ಬಾಲಾಜಿ ಅಂತೇಳಿ, ಸೊ ಆಲ್ ಇಂಡಿಯಾ 36ನೇ ರ್ಯಾಂಕ್ ಬಂದಂಥ ಅವರು ಈ ಪುಸ್ತಕ ಬರೆದಿದ್ದಾರೆ. ಸೊ ಅದರಲ್ಲಿ ಒಂದು ಪ್ರಕರಣನ ತಗೊಂಡಿದ್ದೀನಿ. ಎಷ್ಟು ಸಿಂಪಲ್ ಇದೆ ಪ್ರಕರಣ ಅಂದರೆ ನಮ್ಮ ಎಕ್ಸಾಮಲ್ಲಿ ಕೇಳಿದ್ದು, UPSC ಇದರಲ್ಲಿ ಕೇಳಿದಂಥ ಒಂದು ಪ್ರಕರಣ ಇದು. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಜಸ್ಟ್ ಒಂದು ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಸಿಂಪಲ್ ಇದನ್ನ ಏನು ಮಾಡಿ ಅಂತಂದ್ರೆ ಇಮ್ಮಿಡಿಯೇಟಾಗಿ ಈ ಥರದ ಒಂದು ಪ್ರಕರಣ ಏನು ಮಾಡ್ತಾರೆ ಅಂತಂದರೆ ಹೆಚ್ಚು ಕಮ್ಮಿ ಪ್ರಕರಣಗಳನ್ನು 1 ಲೈನ್ 2 ಲೈನಲ್ಲಿ ಕೊಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರ್ಬೋದು. ಈ ಪ್ರಕರಣ ಒಂದೊಂದು ಪೇಜ್ ಇರುತ್ತೆ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಜಸ್ಟ್ ಒಂದು ಲಾಸ್ಟ್ ಒಂದು ಪೇಜಲ್ಲಿ ಬೇಕಾದ್ರೆ ನಿಮ್ಗೇನು ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇರುತ್ತೆ, ಅಲ್ಲಿ ಬರ್ಕೋಬೋದು. ನೋಡಿ, ಒಂದು ಪ್ರಕರಣ ಏನಿದೆ ಅಂದರೆ, ಸೊ ಅರ್ಥ ಮಾಡ್ಕೋತ ಹೋಗಿ. ಯು ಆರ್ ವರ್ಕಿಂಗ್ ಆಸ್ ಎನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ಕನ್ಸ್ಟ್ರಕ್ಷನ್ ಸೆಲ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಂಡ್ ಯು ಆರ್ ಪ್ರೆಸೆಂಟ್ಲಿ ಇನ್ ಚಾರ್ಜ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಎ ಫ್ಲೈಓವರ್ ಅಂತ ಇದೆ. ಇದು ಒಂದು ಲೈನು. ಇದರಲ್ಲಿ ಏನು ಅಂದರೆ ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರು ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಇದೆ. ಆ ಮುನ್ಸಿಪಲ್ ಕಾರ್ಪೊರೇಷನ್ನ ಒಂದು ಭಾಗ ಏನಿದೆ ಫ್ಲೈಓವರ್ ಇದೆ. ಸೊ ಒಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ಸ್ ಏನು ನಡೀತಾ ಇದೆ, ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ನ ಇನ್ಚಾರ್ಜ್ ಅವರು ಏನಿದೆ ಫ್ಲೈಓವರ್ ಇದೆ ಇದರ ಇನ್ಚಾರ್ಜ್ ಅವರಿದ್ದಾರೆ. ಇದು ಒಂದು. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ದೇರ್ ಆರ್ 2 ಜೂನಿಯರ್ ಇಂಜಿನಿಯರ್ಸ್ ಅಂಡರ್ ಯು ಹೂ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಆಫ್ ಡೇ ಟು ಡೇ ಇನ್ಸ್ಪೆಕ್ಷನ್ಸ್ ಆಫ್ ದಿ ಸೈಟ್. ನೋಡಿ, ಇದನ್ನೇ ನಾನು
ಇದರಲ್ಲಿ ಜಸ್ಟ್ ನೋಡ್ತಾ ಹೋಗೋಣ. ಅಂದರೆ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅವ್ರ ಅಂಡರಲ್ಲಿ ಇಬ್ರು ಜೂನಿಯರ್ ಇಂಜಿನಿಯರ್ಸ್ ಅನ್ನ ಡೇ ಟು ಡೇ, ಇಲ್ಲಿ ನೋಡಿ, there are 2 engineers under you who have the responsibility of day to day inspection. ಇವರು ಪ್ರತಿದಿನ ಇನ್ಸ್ಪೆಕ್ಷನ್ ಮಾಡಬೇಕು ಆ್ಯಂಡ್ ನಿಮಗೆ ರಿಪೋರ್ಟ್ ಮಾಡಬೇಕು. ಬಟ್ ಇನ್ಸ್ಪೆಕ್ಷನ್ ಮಾಡಿ ಹಾಗೆ ಇಟ್ಕೊಳ್ಳೋದಲ್ಲ, ಡೇ ಟು ಡೇ ಇದು ಮಾಡಿದ್ದನ್ನು ರಿಪೋರ್ಟ್ ಮಾಡಬೇಕು. ಯಾರಿಗೆ ರಿಪೋರ್ಟ್ ಮಾಡಬೇಕು ಅಂದರೆ ಡಬಲ್ಇಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ರಿಪೋರ್ಟ್ ಮಾಡಬೇಕು. ವೈಲ್ ಯು ಆರ್ ಫೈನಲಿ ರಿಪೋರ್ಟಿಂಗ್ ಟು ಚೀಫ್ ಇಂಜಿನಿಯರ್ ಹೂ ಹೆಡ್ ಸೆಲ್. ನನಗೆ ರಿಪೋರ್ಟ್ ಮಾಡಿದೆ ಅಂದರೆ ನಿಮಗೆ ರಿಪೋರ್ಟ್ ಮಾಡಿದ ಮೇಲೆ ನೀವು ಚೀಫ್ ಇಂಜಿನಿಯರ್ಗೆ ರಿಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಈ ಚೀಫ್ ಇಂಜಿನಿಯರ್ ಏನಂತಂದರೆ, ಈ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೆಲ್ ಏನಿದೆ, ಆ ಕನ್ಸ್ಟ್ರಕ್ಷನ್ ಸೆಲ್ನ ಹೆಡ್ ಇವರು ಚೀಫ್ ಇಂಜಿನಿಯರ್, ಇವ್ರಿಗೆ ರಿಪೋರ್ಟ್ ಮಾಡ್ಬೇಕಂದ್ರೆ ಅರ್ಥ ಏನಂತಂದರೆ, ಇಲ್ಲಿ ನೋಡಿ, ಫ್ಲೈಓವರ್ ಚಾರ್ಜು ನಿಮಗೆ ಇನ್ಚಾರ್ಜ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಚಾರ್ಜ್ ನಿಮಗೆ ಇರ್ಬೋದು, ಆದರೆ ಜವಾಬ್ದಾರಿ ಇರೋದು ಚೀಫ್ ಇಂಜಿನಿಯರಿಗೆ. ಈ ಥರ ಒಂದು ಮಾಡ್ಕೊತೋಗಿ. ಇಲ್ಲಿ ನೋಡಿ, ಅದಾಯ್ತು. ನೆಕ್ಸ್ಟ್, ವೈಲ್ ಕನ್ಸ್ಟ್ರಕ್ಷನ್ ಈಸ್ ಹೆಡ್ಡಿಂಗ್ ಟುವರ್ಡ್ಸ್ ಕಂಪ್ಲೀಷನ್. ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ಸ್ ಏನಿದೆ ಇದು ಅಬೌಟ್ ಟು ಕಂಪ್ಲೀಟ್, ಅಂದರೆ ಇದು ಪೂರ್ಣಗೊಳ್ತಾ ಇದೆ ಅಂತ ಇಟ್ಕೊಳ್ಳೋಣ, ಪೂರ್ಣ ಆಗ್ತಾ ಇದೆ. ಅಬೌಟ್ ಟು ಕಂಪ್ಲೀಟ್. ವೈಲ್ ದಿ ಕನ್ಸ್ಟ್ರಕ್ಷನ್ ಈಸ್ ಹೆಡ್ಡಿಂಗ್ ಟುವರ್ಡ್ಸ್ ದ ಕಂಪ್ಲೀಷನ್, ದಿ ಜೂನಿಯರ್ ಎಂಜಿನಿಯರ್ಸ್ ಹ್ಯಾವ್ ಬಿನ್ ರೆಗ್ಯುಲರ್ಲಿ ರಿಪೋರ್ಟಿಂಗ್ ದಟ್ all construction is taking place as per design specification. ಅಂದ್ರೆ ಇವರು ಜೂನಿಯರ್ ಇಂಜಿನಿಯರ್ಸ್ ಏನು ಹೇಳ್ತಾರೆ, ಇವರಿಬ್ರು ಕೂಡ ಏನು ಹೇಳ್ತಾರೆ ಅಂದ್ರೆ, ಇದು ಆಸ್ ಪರ್ ಡಿಸೈನು ಮತ್ತೆ ಸ್ಪೆಸಿಫಿಕೇಶನ್ ಅಂತಾನೆ ಅದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳ್ತಾನೆ. ಆಯ್ತಾ. ನೆಕ್ಸ್ಟ್ ನೋಡಿ, ಇದನ್ನ ಅರ್ಥ ಮಾಡ್ಕೊತ ಹೋಗಿ. ಹವೆವರ್ ಇನ್ ಒನ್ ಆಫ್ ಯುವರ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್, ನೀವು ಏನು ಮಾಡ್ತೀರಾ ಅಂತಂದ್ರೆ, ಆ ಜೂನಿಯರ್ ಇಂಜಿನಿಯರ್ಸ್ ಮೇಲೆ ಡಿಪೆಂಡ್ ಆಗದೇ ಒಂದ್ಸರಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಗೆ ಹೋಗ್ತೀರಾ. ಅವಾಗ ಏನಾಗುತ್ತಂದ್ರೆ, ಯು ಹ್ಯಾವ್ ನೋಟಿಸ್ಡ್ ಸಮ್ ಸೀರಿಯಸ್ ಡಿವಿಯೇಷನ್ಸ್ ಆ್ಯಂಡ್ ಲ್ಯಾಕ್ಯುನಾ. ಅಲ್ಲಿ ಏನಾಗುತ್ತೆ ಅಂದರೆ, ಆ ಕನ್ಸ್ಟ್ರಕ್ಷನ್ಸ್ ಏನಿದೆ, ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ಸ್ ಏನಿದೆ, ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಒಂದಿಷ್ಟು ಡಿವಿಯೇಷನ್ಸ್ ಆಗ್ಬಿಟ್ಟಿರುತ್ತೆ. ಸೊ ಡಿವಿಯೇಷನ್ಸ್ ಇದೆ, ಮತ್ತೆ ವಿ ಹ್ಯಾವ್ ಎ ಲ್ಯಾಕ್ಯುನಾ ಇದೆ. ಸೊ ಇಲ್ಲಿ ಡಿವಿಯೇಷನ್ಸ್ ಮತ್ತೆ ಲ್ಯಾಕ್ಯುನಾ ಇರೋದು ನಿಮಗೆ ಕಂಡು ಬರುತ್ತೆ ಆ ಒಂದು ಸರ್ಪ್ರೈಸ್ ವಿಸಿಟ್ ಅಲ್ಲಿ. ಸೊ ವಿಚ್ ಇನ್ ಯುವರ್ ಒಪಿನಿಯನ್, ಅಂದ್ರೆ ಈ ಡಿವಿಯೇಷನ್ಸ್ ಏನಿದೆ ಅಂದ್ರೆ ಇನ್ ಯುವರ್ ಒಪಿನಿಯನ್ ಅಂದ್ರೆ ಆ ಏನು ಡಬಲ್ ಇದ್ದಾರೆ ಅವರ ಒಪಿನಿಯನ್ ಅಲ್ಲಿ ಇಟ್ಸ್ ಲೈಕ್ಲಿ ಟು ಅಫೆಕ್ಟ್ ದಿ ಸೇಫ್ಟಿ ಆಫ್ ದಿ ಫ್ಲೈಓವರ್. ಇಲ್ಲಿ ನೋಡಿ, ಸೇಫ್ಟಿ ಆಫ್ ದಿ ಫ್ಲೈಓವರ್ ಅಂತ ಕೊಟ್ಟಿದ್ದಾರೆ. ಸೇಫ್ಟಿ ಆಫ್ ದಿ ಫ್ಲೈಓವರ್ ಅಂತಂದ್ರೆ ಏನು, ಇದನ್ನ ಸ್ವಲ್ಪ ಯೋಚನೆ ಮಾಡಿ. ಇದು ಈ ತರ ಡಿವಿಯೇಷನ್ಸ್ ಲ್ಯಾಕ್ಯುನಾ ಇರೋದು ಈ ಫ್ಲೈಓವರ್ನ ಸೇಫ್ಟಿ ಪ್ರಶ್ನೆ ಇದೀಗ. ಸೇಫ್ಟಿ ಪ್ರಶ್ನೆ ನೋಡಿ. ನೆಕ್ಸ್ಟ್ ನೋಡ್ತಾವಣ, ರೆಕ್ಟಿಫಿಕೇಶನ್ ಆಫ್ ದೀಸ್ ಲ್ಯಾಕ್ಯುನಾ ಇನ್ ದಿಸ್ ಸ್ಟೇಜ್ ವುಡ್ ರಿಕ್ವೈರ್ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಡೆಮೊಲಿಷನ್. ಈಗ ನಾವೇನಾದ್ರು ಈ ಡಿವಿಯೇಷನ್ಸ್ ಆಗಿರೋದನ್ನ ಮತ್ತೆ ರೆಕ್ಟಿಫಿಕೇಶನ್ ಮಾಡಿ ಚೇಂಜಸ್ ಮಾಡ್ತೀನಿ ಅಂತಂದ್ರೆ, ಒಂದು ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಡೆಮೊಲಿಷನ್, ನೆಕ್ಸ್ಟ್ ಎರಡನೇದು ಹೇಳ್ತಾನೆ, ಅಂಡ್ ರೀವರ್ಕ್ ವಿಚ್ ವಿಲ್ ಕಾಸ್ ಟ್ಯಾಂಜಿಬಲ್ ಲಾಸ್ ಟು ದಿ ಕಾಂಟ್ರಾಕ್ಟರ್. ಎರಡನೇದು ಏನಂದ್ರೆ, ನಾವು ರೀವರ್ಕ್ ಮಾಡ್ತಾ ಹೋದ್ರೆ ಆ ಕಾಂಟ್ರಾಕ್ಟರ್ಗೆ ಲಾಸ್ ಆಗುತ್ತೆ. ವಿಲ್ ಆಲ್ಸೋ ಡಿಲೇ ಇನ್ ಕಂಪ್ಲೀಷನ್. ಮತ್ತೆ ಅವ್ರ ಜೊತೆಗೆ ಇದು ಫ್ಲೈಓವರ್ ಕನ್ಸ್ಟ್ರಕ್ಷನ್ಸು ನಾವೇನು ಡೆಡ್ಲೈನ್ ಹಾಕೊಂಡಿರ್ತೀವಿ ಅಲ್ಲಿ ಡಿಲೇ ಆಗುತ್ತೆ. 3 ಪಾಯಿಂಟ್ಸ್ ಹೇಳಿದಾನೆ. ಆಯ್ತಾ. ದೆರ್ ಇಸ್ ಎ ಲಾಟ್ ಆಫ್ ಪಬ್ಲಿಕ್ ಪ್ರೆಷರ್ ಆನ್ ಕಾರ್ಪೊರೇಷನ್ ಟು ಗೆಟ್ ದಿಸ್ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಬಿಕಾಸ್ ಹೆವಿ ಟ್ರಾಫಿಕ್ ಕಂಜೆಷನ್. ಇದು ಒಂದು ಪಾಯಿಂಟ್ನ ನೀವು ಸೇರಿಸ್ಕೋಬೋದು. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಕಂಪ್ಲೀಷನ್ಸ್ ಲೇಟ್ ಆಗ್ತಿರೋದ್ರಿಂದ ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ, ಅದು ಪಬ್ಲಿಕ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸೊ ಈ ತರ ಪಾಯಿಂಟ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡೋಣ. ಸೊ ವೆನ್ ಯು ಬ್ರಾಟ್ ದಿಸ್ ಮ್ಯಾಟರ್ ಟು ದ ನೋಟಿಸ್ ಆಫ್ ದಿ ಚೀಫ್ ಇಂಜಿನಿಯರ್. ಸೊ ಈ ತರ ಆಗ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ಏನೋ ಒಂದು ಒಪಿನಿಯನ್ ಇದೆಯಲ್ಲ, ಇದನ್ನ ನೀವು ಚೀಫ್ ಇಂಜಿನಿಯರ್ ಗಮನಕ್ಕೆ ತರ್ತೀರಾ. ಇಲ್ಲಿ ಚೀಫ್ ಇಂಜಿನಿಯರ್ ಗಮನಕ್ಕೆ ತಂದಾಗ ಹಿ ಅಡ್ವೈಸ್ಡ್ ಯು ದಟ್ ಇನ್ ಹಿಸ್ ಒಪಿನಿಯನ್. ಇಲ್ಲಿ ಇಷ್ಟನ್ನು ಕೂಡ ನೀವು ಚೀಫ್ ಇಂಜಿನಿಯರ್ ಗಮನಕ್ಕೆ ತಂದಾಗ ಅವರ ಒಪಿನಿಯನ್ ಅಲ್ಲಿ ಏನ್ ಹೇಳ್ತಾರೆ ಇಲ್ಲಿ ನೋಡಿ. ಅವರ ಒಪಿನಿಯನ್ ಅಲ್ಲಿ ನೋಡಿ, ಇನ್ ಹಿಸ್ ಒಪಿನಿಯನ್
ಇಟ್ ಇಸ್ ನಾಟ್ ವೆರಿ ಸೀರಿಯಸ್ ಲ್ಯಾಬ್ಸ್ ಆ್ಯಂಡ್ ಮೇ ಬಿ ಇಗ್ನೋರ್ಡ್ ಅಂತ ಹೇಳ್ತಾರೆ. ಅಂದರೆ ಇಟ್ ಇಸ್ ನಾಟ್ ಸೀರಿಯಸ್ ಅಂದರೆ ಇದೇನು ಆಗಲ್ಲ, ಸಮಸ್ಯೆ ಏನಿಲ್ಲ. ಸೊ ಯು ಕ್ಯಾನ್ ಇಗ್ನೋರ್ ಇಟ್, ಅದನ್ನು ನೀನು ಇಗ್ನೋರ್ ಮಾಡಿಬಿಟ್ಟು ಮುಂದುವರಿಯೋಣ ಹಾಗೆ ಹೇಳ್ತಾರೆ. ಹಿ ಅಡ್ವೈಸ್ಡ್ ಫಾರ್ ಫರ್ದರ್ ಎಕ್ಸ್ಪೆಡಿಟೇಟ್ ದ ಪ್ರಾಜೆಕ್ಟ್ ಫಾರ್ ಕಂಪ್ಲೀಷನ್ ಇನ್ ಟೈಮ್. ಗೋ ಹೆಡ್ ಅಂತ ಹೇಳ್ತಾರೆ. ಹವೆವರ್ ಯು ಆರ್ ಕನ್ವಿನ್ಸ್ಡ್ ದಟ್ this was serious matter which might affect public safety and should not be left unaddressed. So what will you do in such situation? ಅಂದ್ರೆ ಓಕೆ, ಇಲ್ಲಿ ಮುಗಿತು ಈ ಪ್ರಶ್ನೆ ಇಲ್ಲಿ ಮುಗಿತು. ಇಲ್ಲಿ ನೋಡಿ, ವಾಟ್ ವಿಲ್ ಯು ಡೂ ಇನ್ ದಿಸ್ ಇನ್ ದಿಸ್ ಸಿಚುವೇಶನ್ಸ್ ಅಂತ ಒಂದು, ಸಮ್ ಆಫ್ ದಿ ಆಪ್ಷನ್ಸ್ ಆರ್ ಗಿವನ್ ಬಿಲೋ. ಅಂದ್ರೆ ಅವರೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ ಆಪ್ಷನ್ಸ್ ಕೊಟ್ಟಿದ್ದನ್ನ ಇವ್ಯಾಲ್ಯೂಯೇಟ್ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಅನ್ನು ಇವ್ಯಾಲ್ಯೂಯೇಟ್ ಮಾಡಿ ಫೈನಲಿ ಸಜೆಸ್ಟ್ ವಾಟ್ ಕೋರ್ಸ್ ಆಫ್ ಆ್ಯಕ್ಷನ್ ಯು ವುಡ್ ಲೈಕ್ ಟು ಟೇಕ್ ವಿತ್ ರೀಸನ್. ಅಂದರೆ ಇಲ್ಲಿ ಏನಾಯ್ತು ಅಂದರೆ, ಇಂಥ ದೊಡ್ಡ ಒಂದು ಏನು ಪ್ರಕರಣ ಕೊಟ್ಟಾಗ ಆಪ್ಷನ್ಸ್ ಅವ್ರು ಕೊಟ್ಟಿರ್ತಾರೆ, ಒಂದು 3 ಆಪ್ಷನ್ಸ್ ಕೊಟ್ಟಿರ್ತಾರೆ ಅಥವಾ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಆಪ್ಷನ್ಸನ್ನು ನೀವು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗಿ, ಜೊತೆಗೆ ಏನು ಮಾಡಿ ಅಂತಂದರೆ, ನಿಮ್ದು ಏನಾದ್ರು ಫೈನಲ್ ವಾಂಟ್ ಟು ಸೇ ಸಮಥಿಂಗ್ ಅಂತಂದರೆ ವಿತ್ ರೀಸನ್ಸ್ ನೀವು ಕೊಡ್ಬೋದು. ಸೊ ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದನ್ನೇ ನಾನು ಜಸ್ಟ್ ನಿಮಗೆ ಒಂದು ಸ್ಪೇಸ್ ಫಾರ್ ವರ್ಕಲ್ಲಿ ಈ ಥರ ಮಾಡ್ಕೋಬೋದು, ಅದನ್ನು ಮಾಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇದನ್ನೇ ಪ್ರಕರಣ ನೋಡಿ, ಇಲ್ಲಿ ಅದನ್ನೇ ನಾನು ಬ್ರೀಫಾಗಿ ಬರೆದಿದ್ದೀನಿ, ಅಲ್ಲಿ ತೋರಿಸಿದೆ, ಇಲ್ಲೊಂದು ಸರಿ ತೋರಿಸಿ ನೋಡಿ. ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಫ್ಲೇವರ್ ಇನ್ಚಾರ್ಜ್ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವ್ರ ಕೆಳಗಡೆ 2 ಜೂನಿಯರ್ ಇಂಜಿನಿಯರ್ಸ್ ಇದ್ದಾರೆ. ಅವ್ರದ್ದೇನು ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಡೇ ಟು ಡೇ ಇನ್ಸ್ಪೆಕ್ಷನ್ಸ್ ಮಾಡಬೇಕು, ಅದನ್ನು ಡಬಲ್ ಗೆ ರಿಪೋರ್ಟ್ ಮಾಡಬೇಕು. ಸೊ ಒನ್ಸ್ ಇವರು ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ರಿಪೋರ್ಟ್ ಮಾಡಿದ್ಮೇಲೆ ಇವ್ರ ಜವಾಬ್ದಾರಿ ಏನಂದರೆ, ಯಾಕಂದರೆ ಇದು ಫ್ಲೈಓವರ್ ಕನ್ಸ್ಟ್ರಕ್ಷನ್ಸು ಇನ್ಚಾರ್ಜ್ ಇವರಿದ್ದಾದರೂ ಕೂಡ ಇದ್ರ ಜವಾಬ್ದಾರಿ ಇರೋದು ಯಾರಿಗೆ ಅಂತಂದರೆ ಚೀಫ್ ಇಂಜಿನಿಯರ್ಗೆ. ಆ ಚೀಫ್ ಇಂಜಿನಿಯರು ಹಿ ಹೆಡ್ಸ್ ದಿ ಸೆಲ್. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಒಂದು ಪಾಯಿಂಟ್ ಆಯಿತು, ಈ ಥರ ಒಂದು ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಇದರಲ್ಲಿ ಕನ್ಸ್ಟ್ರಕ್ಷನ್ ಏನಿದೆ ಹೆಡ್ಡಿಂಗ್ ಟುವರ್ಡ್ಸ್ ಕಂಪ್ಲೀಷನ್, ಅಂದರೆ ಫ್ಲೈಓವರ್ ಮುಗಿತಾ ಇದೆ, ಅಬೌಟ್ ಟು ಕಂಪ್ಲೀಟ್ ಇದೆ. ಆಗೇನಾಗತ್ತೆ ಅಂದರೆ, ಈ ಜೂನಿಯರ್ ಇಂಜಿನಿಯರ್ಸು ಅವ್ರೇನು ಡೈಲಿ ರಿಪೋರ್ಟ್ ಮಾಡ್ತಿದ್ದಾರೆ, ಡೇ ಟು ಡೇ ಮಾಡ್ತಾರೆ, ಅವರು ಹೇಳ್ತಿದ್ದಾರೆ ಅವರಿಗೆ ಜೂನಿಯರ್ ಇಂಜಿನಿಯರ್ಸ್ ಅಂತಂದರೆ ಅವರಿಗೆ ಅಷ್ಟೊಂದು ನಾಲೆಜ್ ಇಲ್ಲದೆ ಇರ್ಬೋದು, ಅಥವಾ ಹೊಸದಾಗಿ ರಿಕ್ರೂಟ್ ಆಗಿರ್ಬೋದು. ಆ ಥರ ನೀವು ಯೋಚನೆ ಮಾಡಿ. ಸೊ ಇಲ್ಲಿ ಇದು ಆಸ್ ಪರ್ ಡಿಸೈನ್ ಇದೆ, ಅಥವಾ ಏನು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾಡ್ತಾರೆ ಅಂತೇಳಿ ಅವ್ರು ರಿಪೋರ್ಟ್ ಮಾಡ್ತಾರೆ. ಬಟ್ ಆದರೆ ನಾವು ಹೇಳ್ತಿರ್ತೀವಿ, ಸಾಮಾನ್ಯವಾಗಿ ಒಂದು ಗಾದೆ ಹೇಳ್ತಿರ್ತೀವಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತೇಳಿ. ಇಲ್ಲಿ ಆ ರೀತಿ ಬಂದಾಗ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್ಪ್ರೈಸ್ ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಮಾಡಿದಾಗ ಹ್ಯಾಸ್ ನೋಟಿಸ್ಡ್ ಆ ಫ್ಲೈಓವರ್ನ ಕನ್ಸ್ಟ್ರಕ್ಷನ್ಸ್ ನೀವು ಏನು ಮಾಡಿದ್ದಾರೆ, ಇಂಥ ಪ್ರಕರಣಗಳು ಬಂದಾಗ ಜಸ್ಟ್ ಗೋ ಫಾರ್ ಇಮ್ಯಾಜಿನೇಷನ್. ಒಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ಸ್ ಇದೆ, ಓಕೆ, ಲೈಕ್ ಎಕ್ಸಾಂಪಲ್ ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ಇದು ಒಂದು ಸ್ವಲ್ಪ ಡಿವಿಯೇಷನ್ಸ್ ಆಗಿದೆ ಅಂತ ಸಂದರ್ಭದಲ್ಲಿ ಆ ಥರ ನೋಟಿಸ್ ಮಾಡಿದಾಗ ಈ ಡಿವಿಯೇಷನ್ಸ್ ಲ್ಯಾಕೋನಾಗಳು ಏನಿದೆ ಅವರು ಯೋಚನೆ ಮಾಡ್ತಾರೆ, ಈ ಥರ ಡಿವಿಯೇಷನ್ಸ್ ಇರೋದು, ಈ ಥರ ಏನೋ ಸಮಸ್ಯೆ ಇರೋದು ಏನು ಆಗ್ಬೋದು, ಪಬ್ಲಿಕ್ ಸೇಫ್ಟಿ ಒಂದು ಪ್ರಶ್ನೆ ಬರುತ್ತೆ. ಅಥವಾ ನಾಳೆ ದಿನ ಇದೇನಾದ್ರು ಹೆಚ್ಚು ಕಮ್ಮಿ ಕೊಲ್ಯಾಪ್ಸ್ ಆದರೆ ತುಂಬ ಜನಕ್ಕೆ ಏನೋ ಒಂದು ಇಟ್ ಮೇ ಕಾಸ್ ಡೆತ್ ಇರ್ಬೋದು, ಅಥವಾ ಬೇರೆ ಬೇರೆ ಏನಾದ್ರು ಆಗ್ಬೋದು. ಸೊ ಈ ರೀತಿ ಅವನ ಒಪಿನಿಯನ್ನಲ್ಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಪಿನಿಯನ್ನಲ್ಲಿ ಸೊ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ ಅಂತಂದರೆ, ಅಂದರೆ ಈ ಚೀಫ್ ಇಂಜಿನಿಯರ್ ಗಮನಕ್ಕೆ ತರ್ತಾರೆ. ಸೊ ಹಾಗೆ ಈ ರೆಕ್ಟಿಫಿಕೇಶನ್ಸ್ ಮಾಡ್ತಾ ಹೋದಾಗ ಇಲ್ಲಿ ಹೇಳ್ತಾರೆ ಮತ್ತೆ ಇನ್ನೊಂದು, ದಿ ಅಮೌಂಟ್ ಆಫ್ ಡೆಮೊಲಿಷನ್ಸು ಮತ್ತು ಟ್ಯಾಂಜಿಬಲ್ ಲಾಸು, ಅದಾದಮೇಲೆ ಅಲ್ಲೇನೋ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಮಸ್ಯೆಗಳನ್ನ ಇನ್ನೊಂದು ಇದರಲ್ಲಿ ಹೇಳಿದ್ದಾನೆ. ಅದು ನೋಡ್ತಾ ಹೋಗಿ. ಹಾಗೆ ಆ ಚೀಫ್ ಇಂಜಿನಿಯರ್ ಗಮನಕ್ಕೆ ತಂದಾಗ ಚೀಫ್ ಇಂಜಿನಿಯರು ಅವನ ಒಪಿನಿಯನ್ ಹೇಳ್ತಾನೆ. ಈಗ ಏನಾಯ್ತು ಅಂದರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರು ತನ್ನ ಒಪಿನಿಯನ್ ಏನಿದೆ ರೆಡಿ ಆಯಿತು, ತನ್ನ ಒಪಿನಿಯನ್ ರೆಡಿ ಆಯಿತು. ಇಲ್ಲಿ ನೆಕ್ಸ್ಟು ಚೀಫ್ ಇಂಜಿನಿಯರ್ ಗಮನಕ್ಕೆ ತಂದಾದಾಗ ಚೀಫ್ ಇಂಜಿನಿಯರು ಅವನು ತನ್ನ ಒಪಿನಿಯನ್ ಹೇಳ್ದ. ಏನಂತಂದರೆ, ಇದೇನು ಏನು ಅಂತ ಸೀರಿಯಸ್ ಲ್ಯಾಪ್ಸಸ್ ಏನು ಇರೋದಿಲ್ಲ, ಮೇ ಬಿ ಇಗ್ನೋರ್ಡ್, ಅಂದರೆ ಇದನ್ನು ಇಗ್ನೋರ್ ಮಾಡು, ಅದನ್ನು ಇಗ್ನೋರ್ ಮಾಡಿಬಿಟ್ಟು ಯು ಕ್ಯಾನ್ ಕಂಟಿನ್ಯೂ ಅಂತ ಹೇಳ್ತಾರೆ ಚೀಫ್ ಇಂಜಿನಿಯರ್. ಬಟ್ ಇಲ್ಲಿ ನೋಡಿ, ಎಕ್ಸಿಕ್ಯೂಟಿವ್ ಇಂಜಿನಿಯರು ಯೋಚನೆ ಮಾಡೋದು ಹೇಗಿದೆ ನೋಡಿ, ಯಾಕಂದ್ರೆ ನಾವು ಅದೇ ರೀತಿಯೇ ಯೋಚನೆ ಮಾಡಬೇಕು. ಸೊ ಇದೊಂದು ಸೀರಿಯಸ್ ಮ್ಯಾಟರ್ ಆಗಿದೆ, ಇದು ಪಬ್ಲಿಕ್ ಸೇಫ್ಟಿ. ಹಾಗೇನೇ ಇದನ್ನು ನಾವು ಡಿವಿಯೇಷನ್ಸ್ ಮತ್ತು ಲ್ಯಾಕುನಾಗಳು ಇರೋದನ್ನು ನಾವು ಅಡ್ರೆಸ್ ಮಾಡದೇ ಇದ್ದರೆ ತುಂಬ ತಪ್ಪಾಗುತ್ತೆ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯೋಚನೆ ಮಾಡ್ತಾನೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈಗ ಒಪಿನಿಯನ್ ಅಂದರೆ ನೋಡಿ, ಆಪ್ಷನ್ಸನ್ನು ಅವರೇ ಕೊಡ್ತಾ ಹೋಗ್ತಾರೆ. ಈ ಆಪ್ಷನ್ಸನ್ನು ನೀವು ಫಸ್ಟ್ ಥಿಂಗ್ ಇಷ್ಟೇ ಮಾಡಬೇಕಾಗಿರುತ್ತೆ. ಪೂರ್ತಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು
ಅವನ ಜವಾಬ್ದಾರಿ ಏನಿದೆ, ಅವ್ರ ಅಂಡರ್ಲಿರ್ತಕ್ಕಂಥ ಜೂನಿಯರ್ ಇಂಜಿನಿಯರ್ ಜವಾಬ್ದಾರಿ ಏನಿದೆ, ಅದಾದಮೇಲೆ ಫ್ಲೈಓವರ್ ಕನ್ಸ್ಟ್ರಕ್ಷನ್ಸ್ ಡಿವಿಯೇಷನ್ಸ್ ಆಗಿರೋದು, ಇವನ್ನ ಸೊ 1 or 2 ಮಿನಿಟ್ಸಲ್ಲಿ ಇದೆಲ್ಲದನ್ನು ಕೂಡ ಒಂದು ಸ್ಟ್ರಕ್ಚರ್ಡ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. ಸೊ ನಂತರ ಅವ್ರು ಕೊಟ್ಟಿರ್ತಕ್ಕಂಥ ಆಪ್ಷನ್ಸನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗಿ, ಆಪ್ಷನ್ಸಲ್ಲೇ ಆನ್ಸರ್ಸ್ ಇರುತ್ತೆ, ನೀವು ಸುಲಭವಾಗಿ ಹೇಳ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಒಂದು ಫಸ್ಟ್ ಆಪ್ಷನ್ಸ್ ನೋಡಿ, ಮೊದಲನೇ ಆಪ್ಷನ್ಸು ಫಾಲೋ ದಿ ಅಡ್ವೈಸ್ ಆಫ್ ದಿ ಚೀಫ್ ಇಂಜಿನಿಯರ್ ಆ್ಯಂಡ್ ಗೋ ಹ್ಯಾಡ್. ಬಂದ್ರಲ್ಲದು ಅವರೇ ಕೊಟ್ಟಿರ್ತಕ್ಕ ಆಪ್ಷನ್ಸನ್ನು ನೀವೇನು ಮಾಡಿ, ಚೀಫ್ ಇಂಜಿನಿಯರ್ ಏನಿದ್ದಾರೆ ಅವ್ರ ಅಡ್ವೈಸನ್ನು ಫಾಲೋ ಮಾಡಿ. ಆಯಿತು, ಅವ್ರೇನು ಹೇಳ್ತಾರೆ, ಇದೇನು ಇಟ್ಸ್ ನಾಟ್ ಎ ಸೀರಿಯಸ್ ಲ್ಯಾಬ್ಸು, ಇಟ್ ಮೇ ಬಿ ಇಗ್ನೋರ್ಡ್ ಅಂತ ಹೇಳ್ತಾರೆ, ಇದೇನು ಅಂತ ಸಮಸ್ಯೆ ಇಲ್ಲ, ನೀವು ಹೋಗು ಅಂತ ಹೇಳ್ತಾರೆ ಅಂತ ಅಂದಾಗ, ಈಗ ನೋಡಿ ಮೆರಿಟ್ಸ್ ಏನಾಗುತ್ತೆ. ಮೆರಿಟ್ಸ್ ಅಂದರೆ ಅಂದರೆ ಜಸ್ಟ್ ಏನು ನಾವು ಅರ್ಹತೆಗಳು ಅಂದರೆ ಮೆರಿಟ್ಸನ್ನು ನೋಡಿದಾಗ ಫ್ಲೈಓವರ್ ವುಡ್ ಗೆಟ್ ಕಂಪ್ಲೀಟೆಡ್ ಇನ್ ಟೈಮ್. ಫ್ಲೈಓವರು ಇನ್ ಟೈಮಲ್ಲಿ ಮುಗಿಯುತ್ತೆ, ಒಂದು ಮೆರಿಟು. ಸೊ ಲಾರೆಲ್ಸ್ ಮೇ ಕಮ್ ಫಾರ್ ಇನ್ ಟೈಮ್ ಕಂಪ್ಲೀಷನ್ಸ್ ಫ್ಲೈಓವರ್. ಓಕೆ, ನೆಕ್ಸ್ಟ್ ಎರಡನೇದು ಚೀಫ್ ಇಂಜಿನಿಯರ್ ಸುಪೀರಿಯರ್ ಆಫೀಸರ್ ವುಡ್ ಬಿ ಹ್ಯಾಪಿ. ನಿಮ್ಗೆ ಗೊತ್ತು, ಆಬ್ವಿಯಸ್ಲಿ ಅವ್ರು ಹೇಳಿದಂಗೆ ಮಾಡಿದ್ರೆ ಅವರ ಏನು ಮೇಲಧಿಕಾರಿಗಳು ತುಂಬ ಖುಷಿ ಆಗ್ತಾರೆ. ಪಬ್ಲಿಕ್ ವಿಲ್ ಆಲ್ಸೋ ಸ್ಟ್ಯಾಂಡ್ ಟು ಬೆನಿಫಿಟ್ ವಿತ್ ದಿ ಲೆಸ್ ಟ್ರಾಫಿಕ್ ಕಂಜೆಷನ್. ನಿಮ್ಗೆ ಗೊತ್ತು, ಬೇಗ ಕಂಪ್ಲೀಟ್ ಆಗ್ತಾರೆ, ಟ್ರಾಫಿಕ್ ಕಂಜೆಷನ್ಸ್ ಇರೋದಿಲ್ಲ, ಸೊ ಬೇಗ ಇನ್ ಟೈಮಲ್ಲಿ ಮುಗಿದೋಗುತ್ತೆ. ಸೊ ಮೆರಿಟ್ಸನ್ನು ನಾವು ಹೇಳ್ಬೋದು. ಹಾಗೆ ಡಿಮೆರಿಟ್ಸ್ ಅಂತ ಬಂದರೆ, ನ್ಯೂನತೆಗಳು ಅಂತ ಬಂದರೆ, ಇಫ್ ದ ಫ್ಲೈಓವರ್ ಬ್ರೇಕ್ಸ್ ಡೌನ್ ಪ್ರೆಷಿಯಸ್ ಲೈಫ್ಸ್ ಮೇ ಲಾಸ್ಟ್. ಅಂದರೆ ಈಗ ನಮ್ಮ ಚೀಫ್ ಇಂಜಿನಿಯರ್ ಹೇಳಿದ್ದಂಗೆ ನಾವು ಮಾಡ್ತಾ ಹೋದರೆ, ನಾವು ಮೆರಿಟಲ್ಲಿ ಹೇಳಿದ್ವಿ, ನಮ್ಮ ಸುಪೀರಿಯರ್ ಬಾಸ್ ಖುಷಿ ಆಗ್ತಾರೆ ಅಂತ ಇರ್ಬೋದು, ಅಥವಾ ಬೇಗ ಇನ್ ಟೈಮಲ್ಲಿ ಮುಗಿದೋಗುತ್ತೆ, ಜನಕ್ಕೂ ಕೂಡ ಟ್ರಾಫಿಕ್ ಕಂಜೆಷನ್ ತಪ್ಪುತ್ತೆ ಅಂತ ನಾವೇನೋ ಮೆರಿಟ್ಸಲ್ಲಿ ಹೇಳ್ಬೋದು. ಡಿಮೆರಿಟ್ಸ್ ಅಂತ ಬಂದಾಗ, ಇನ್ ಕೇಸ್ ಅದೇನಾದ್ರು ಡಿವಿಯೇಷನ್ಸ್ ಇರೋದ್ರಿಂದ ಇದಾಯಿತು ಅಂತಂದರೆ, ಅದು ಫ್ಲೈಓವರ್ ಬ್ರೇಕ್ ಡೌನ್ ಆಗಿತ್ತು ಅಂದರೆ, ಡೆಫಿನೆಟ್ಲಿ ಮೇ ಬಿ ಮೆನಿ ಪೀಪಲ್ ಮೇ ಲೂಸ್ ದೇರ್ ಲೈಫ್ಸ್. ತುಂಬ ಜನ ಡೆತ್ ತೀರ್ಕೋತಾರೆ. ಸೊ ಈ ಥರ ಒಂದು ಡಿಮೆರಿಟ್ಸನ್ನು ನಾವು ಹೇಳ್ಬೋದು. ಸಿನ್ಸ್ ನಥಿಂಗ್ ಕ್ಯಾನ್ ಜಸ್ಟಿಫೈ ಲಾಸ್ ಆಫ್ ಲೈಫ್, ದಿಸ್ ಆಪ್ಷನ್ ಈಸ್ ರಿಜೆಕ್ಟೆಡ್. ಸೊ ಈ ಥರ ಇದ್ದಾಗ ಈ ಆಪ್ಷನ್ಸನ್ನು ನಾವು ರಿಜೆಕ್ಟ್ ಮಾಡ್ಬೋದು. ನಿಮ್ಮ ಇದನ್ನು ಹೇಳಬೇಕು. ನೆಕ್ಸ್ಟ್ ಎರಡನೇ ಆಪ್ಷನ್ಸು ನೋಡಿ, ಮೇಕ್ ಎನ್ ಎಕ್ಸಾಸ್ಟಿವ್ ರಿಪೋರ್ಟ್ ಆಫ್ ದಿ ಸಿಚುವೇಶನ್, ಬ್ರಿಂಗಿಂಗ್ ಔಟ್ ಆಲ್ ಫ್ಯಾಕ್ಟ್ ಅಂಡ್ ಅನಾಲಿಸಿಸ್ ಅಲಾಂಗ್ ವಿತ್ ಯುವರ್ ಓನ್ ವ್ಯೂ ಪಾಯಿಂಟ್ಸ್, ಸ್ಟೇಟೆಡ್ ಕ್ಲಿಯರ್ಲಿ ಫಾರ್ ದಿ ರಿಟರ್ನ್ ಆರ್ಡರ್ಸ್ ಫ್ರಮ್ ದಿ ಚೀಫ್ ಇಂಜಿನಿಯರ್ ಅಂತ ಇದೆ. ಇದೊಂದು ಬುದ್ಧಿವಂತಿಕೆ ನಡೆ. ಇಲ್ಲಿ ನೋಡಿ, ಇದರಲ್ಲಿ ಮೆರಿಟ್ಸನ್ನು ನೋಡಿ, ಸಿನ್ಸ್ ಎ ರಿಟರ್ನ್ ರಿಪೋರ್ಟ್ ಇಸ್ ಟೇಕನ್ ಸೀರಿಯಸ್ಲಿ ದ್ಯಾನ್ ಅನ್ ಓರಲ್ ಒನ್, so it is likely that the chief engineer takes it seriously and gets the labs rectified. ಇದೊಂದು ನೋಡಿ. ಹಾಗೆ ಎರಡನೇದು, ಸಿನ್ಸ್ ಐ ಹ್ಯಾವ್ ಪುಟ್ ದಿ ಲ್ಯಾಕೂನ್ ಆನ್ ಪೇಪರ್, ಇನ್ ಕೇಸ್ ಆಫ್ ಕೊಲ್ಯಾಪ್ಸ್ ಐ ಶಾಲ್ ನಾಟ್ ಬಿ ಪನಿಷ್ಡ್. ಅಂದರೆ ಇದು ಒಂದು ಬುದ್ಧಿವಂತಿಕೆ ನಡೆ ಬೈ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅಂದರೆ ಯಾವುದೇ ಆದರೂ ಕೂಡ ನಮ್ಮಲ್ಲಿ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸು, ಸಿವಿಲ್ ಸರ್ವೆಂಟ್ಸು ಏನಿದ್ದಾರೆ, ಈ ಏನು ವಿ ಆರ್ ಗೋಯಿಂಗ್ ಟು ಬಿಕಮ್ ಸರ್ವೆಂಟ್ಸು, ಯಾವುದೇ ಆದರೂ ಕೂಡ ಲೆಟರ್ಗಳು ಕಮ್ಯುನಿಕೇಟ್ ಮಾಡಿ. ಊರಲ್ಲಿ ಹೇಳೋದೇನಿದೆ, ಬಾಯಿ ಮಾತಲ್ಲಿ ಹೇಳಿದೆ ಯಾವಾಗಲೂ ಕೂಡ ಒಳ್ಳೆಯದಲ್ಲ. ನಾವು ಹೇಳಿದ್ದು ಮರ್ತಿರ್ಬೋದು, ಅಥವಾ ಮತ್ತೆ ಇನ್ ಕೇಸ್ ನೆನಪಿದ್ರೂ ಕೂಡ, ಇಲ್ಲ ಯಾವುದೋ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ನೀನು ಹೇಳಿಲ್ಲ ಅನ್ಬೋದು. ಹಾಗಾಗಿ ಏನು ಮಾಡಿತ್ತಂದರೆ, ಇಮ್ಮಿಡಿಯೇಟಾಗಿ ಲೆಟರ್ ಕಮ್ಯುನಿಕೇಟ್ ಮಾಡಿ, ಸರ್ ಈ ರೀತಿ ಆಗಿದೆ, ತಮ್ಮ ಗಮನಕ್ಕಿರಲಿ ಅಂತ ಕೇಳಿ ಒಂದು ಲೆಟರ್ ಹಾಕ್ಬಿಟ್ರೆ ಒಳ್ಳೇದು. ಅದನ್ನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದು ಮೆರಿಟ್ಸು. ಹಾಗೆ ಡಿಮೆರಿಟ್ಸಲ್ಲಿ ನೋಡಿದರೆ, ಚೀಫ್ ಇಂಜಿನಿಯರ್ ಮೇ ಬ್ರಷ್ ಅಸೈಡ್ ದ ರಿಪೋರ್ಟ್ which is clear, which is very likely then the precious lives would be lost. ನೋಡಿ, ಡಿಮೆರಿಟ್ಸಲ್ಲಿ ಏನಾಗುತ್ತೆ ಅಂದರೆ, ಅವನು ಅದನ್ನು ಲೆಟರ್ ತೆಗೆದಾಕ್ಬಿಟ್ಟು he can continue ಅಂತ ಇದು ಮಾಡಿರ್ಬೋದು. ಸೊ ಅದನ್ನು ನೀವು ನೋಡ್ಬೋದು. ದಿಸ್ ಆಪ್ಷನ್ಸ್ ಆಲ್ಸೋ ಬಿ ರಿಜೆಕ್ಟೆಡ್. ನೆಕ್ಸ್ಟ್ ಮೂರನೇ ನೋಡಿ, ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಫ್ರಮ್ ದಿ ಜೂನಿಯರ್ ಇಂಜಿನಿಯರ್ಸ್ ಅಂಡ್ ಇಶ್ಯೂ ಆರ್ಡರ್ಸ್ ಟು ದಿ ಕಾಂಟ್ರಾಕ್ಟರ್ ಫಾರ್ ನೆಸರಿ ಕರೆಕ್ಷನ್ಸ್ ವಿತ್ ಇನ್ ಟಾರ್ಗೆಟೆಡ್ ಟೈಮ್ ಅಂತ ಇದೆ. ಇಲ್ಲಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಫ್ರಮ್ ದಿ ಜೂನಿಯರ್ ಇಂಜಿನಿಯರ್ಸ್ ಅಂತ ಇದೆ. ಆ ಜೂನಿಯರ್ ಇಂಜಿನಿಯರ್ಸ್ ಏನಿದ್ದಾರೆ, ಆ ಇಬ್ಬರು ಏನಿದ್ದಾರೆ ಜೂನಿಯರ್ ಇಂಜಿನಿಯರ್ಸು, ಅವರು ಡೇ ಟು ಡೇ ಆಕ್ಟಿವಿಟೀಸ್ ಅವರೇ ನೋಡ್ಕೋತಾ ಇರೋದು. ಸೊ ಹಾಗಾಗಿ ಅವ್ರನ್ನ ಕರೆದ್ಬಿಟ್ಟು ಎಕ್ಸ್ಪ್ಲನೇಷನ್ ತೊಗೊಳ್ತಿದೆ. ಹಾಗೆ ನೋಡಿದಾಗ ನೋಡೋಣ, ಮೆರಿಟ್ಸಲ್ಲಿ ನೋಡೋಣ. ದಿ ಕಾಂಟ್ರಾಕ್ಟರ್ ಈಸ್ ಫೋರ್ಸ್ ಟು ರೆಕ್ಟಿಫೈ ದಿ ಲ್ಯಾಪ್ಸಸ್, ದಿಸ್ ವುಡ್ ಸೇವ್ ಪ್ರೀಷಿಯಸ್ ಲೈಫ್ಸ್ ಇನ್ ಫ್ಯೂಚರ್. ಹಾಗೆ ಜೂನಿಯರ್ ಇಂಜಿನಿಯರ್ಸು ಹೂ ಕುಡ್ ಬಿ ಹ್ಯಾಂಡ್ ಇನ್ ಗ್ಲೋ ವಿತ್ ಕಾಂಟ್ರಾಕ್ಟರ್, ಅವನ ಜೊತೆ ಕೈ ಜೋಡಿಸಿರ್ತಾರೆ, ಕಾಂಟ್ರಾಕ್ಟರ್ ಜೊತೆ ಒಳ ಒಪ್ಪಂದ ಏನೋ ಮಾಡ್ಕೊಂಡಿರ್ತಾರೆ, ಆರ್ ಪನಿಷ್ಡ್ ಫಾರ್ ಹೈಡಿಂಗ್ ಸೀರಿಯಸ್ ಲ್ಯಾಪ್ಸಸ್. ಜೂನಿಯರ್ ಇಂಜಿನಿಯರ್ಸ್ ಮೇಲೆ ಕ್ರಮ ಆಗ್ಬೋದು. ಅದು ಮೆರಿಟ್ಸಲ್ಲಿ. ಡಿಮೆರಿಟ್ಸ್ ಅಂತ ಬಂದಾಗ, ದೋ ದ ಕಾಂಟ್ರಾಕ್ಟರ್ ಈಸ್ ಆರ್ಡರ್ಡ್ ಟು ಕಂಪ್ಲೀಟ್ ದಿ ವರ್ಕ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್,
she may not do that. This could lead to the loss of face of the government. ಡಿಮೆರಿಟ್ಸ್ ಅಂತ ಬಂದಾಗ ಅವರಿಗೆ ಏನು ಕಾಂಟ್ರಾಕ್ಟರ್ ದೋ ಇನ್ ದ ಕಾಂಟ್ರಾಕ್ಟರ್ ಇಸ್ ಆರ್ಡರ್ ಟು ಕಂಪ್ಲೀಟ್ ದಿ ವರ್ಕ್ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರು ಕೂಡ ಹಿ ಮೇ ನಾಟ್ ಡೂ ದಟ್, ಮಾಡೋಕ್ಕಾಗಿಲ್ಲ. ಸೊ ಇದೇನಾಗುತ್ತೆ ಅಂದರೆ ಹಿ ಲೀಡ್ ದ ಲಾಸ್ ಆಫ್ ದಿ ಫೇಸ್, ಅಂದರೆ ಅದು ಅವ್ನು ಫೇಸ್ ಮಾಡ್ಕೊತಾನೆ ಕಾಂಟ್ರಾಕ್ಟರ್ದು. ಹಾಗೆ ಚೀಫ್ ಇಂಜಿನಿಯರ್ ಯುವರ್ ಸುಪೀರಿಯರ್ ಏನು ಬಾಸ್ ಇರ್ತಾರೆ ಸುಪೀರಿಯರ್ ಆಫೀಸರ್ ಮೇ ಗೆಟ್ ಆಂಗ್ರಿ ಸಿನ್ಸ್ ದಿಸ್ ಆಪ್ಷನ್ ಕ್ಯಾನ್ ಸೇವ್ ಪ್ರೀಶಿಯಸ್ ಲೈಫ್, ಸೊ ಇಟ್ ಮೇ ಬಿ ಸೆಲೆಕ್ಟೆಡ್. ಅಂದರೆ ಜೂನಿಯರ್ ಇಂಜಿನಿಯರ್ಸ್ಗೆ ಎಕ್ಸ್ಪ್ಲೇಷನ್ ಬಿಟ್ಟಿದ್ದು, ಸೊ ನಾವು ಏನು ಚೀಫ್ ಇಂಜಿನಿಯರ್ ಏನಿದ್ದಾರೆ ನಮ್ಮ ಈ ಒಂದು ಈಸ್ ಎ ಸುಪೀರಿಯರ್ ಬಾಸು, ಡೆಫಿನೆಟ್ಲಿ ನಾವು ಜೂನಿಯರ್ ಇಂಜಿನಿಯರ್ಸಿಂದ ಒಂದು ಎಕ್ಸ್ಪ್ಲೇಷನ್ ತಗೊಂಡು ಅದಾದ ನಂತರ ಅಂತ ನಾವು ಹೋದಾಗ ನಿಮ್ಮ ಬಾಸು ಯಾಕೆಂದರೆ ಚಾರ್ಜ್ ಕೊಟ್ಟಿರೋದು ನಿಮಗೆ, ಸೊ ನೀವು ನೀವು ಏನೋ ಜೂನಿಯರ್ ಇಂಜಿನಿಯರ್ಸ್ನ ನೀವು ಇದು ಮಾಡ್ಕೊಂಡಿರೋದು. ಸೊ ಹಾಗಾಗಿ ಡೆಫಿನೆಟ್ಲಿ ಚೀಫ್ ಇಂಜಿನಿಯರ್ಸು ಸೊ ಡೆಫಿನೆಟ್ಲಿ ವಿಲ್ ಬಿ ಆಂಗ್ರಿ ಆನ್ ಯು. ಬಟ್ ಆದರೂ ಕೂಡ ದಿಸ್ ಆಪ್ಷನ್ಸ್ ಕ್ಯಾನ್ ಸೇವ್ ಪ್ರೀಶಿಯಸ್ ಲೈಫ್, ಈ ರೀತಿ ಮಾಡೋದ್ರಿಂದ ಹೇಳ್ತಾ ಹೋಗ್ತಾರೆ. ಸೊ ಇದು ಒಂದು ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನು ನೋಡಿ 4ನೇ ಆಪ್ಷನ್, ಸೊ ಹೈಲೈಟ್ ದಿ ಇಶ್ಯೂ ಸೊ ದಟ್ ಇಟ್ ರೀಚಸ್ superiors above the chief engineer. Even you can go beyond chief engineer. So ಚೀಫ್ ಇಂಜಿನಿಯರ್ ಮೇಲೆ ಮತ್ತೆ ಇನ್ನೊಬ್ಬ ಅಧಿಕಾರಿ ಇರ್ತಾರೆ, ಅವ್ರ ಗಮನಕ್ಕೂ ಹೋಗಬೇಕಾದ್ರೆ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಸುಪೀರಿಯರ್ಸ್ ಮೇ ಟೇಕ್ ನೋಟ್ ಆಫ್ ದಿಸ್ ಲ್ಯಾಪ್ಸಸ್ ಅಂಡ್ ಮೇ ಆರ್ಡರ್ ಫಾರ್ ರೆಕ್ಟಿಫಿಕೇಶನ್ ಆಫ್ ಲ್ಯಾಪ್ಸಸ್. ಮೇಲಧಿಕಾರಿಗಳ ಗಮನಕ್ಕೆ ಬಂತು ಅಂದಾಗಲೂ ಕೂಡ ಅವ್ರ ಗಮನಕ್ಕೆ ಬಂದಾಗ ಅವರು ಹಿ ಮೇ ಗೋ ಫಾರ್ ರೆಕ್ಟಿಫಿಕೇಶನ್ ಆಫ್ ಲಾಸಸ್. ಸಿನ್ಸ್ ಐ ಹ್ಯಾವ್ ಅಲಾಟೆಡ್ ದೆಮ್, ದ ಡಿಸಿಷನ್ ಮೇಕಿಂಗ್ ಈಸ್ ಲೆಫ್ಟ್ ಟು ದೆಮ್. Even if the flyover collapses, I would not be held accountable for the same. ಸೊ ಗಮನಕ್ಕೆ ತಂದಿರೋದ್ರಿಂದ ರೈಟಿಂಗಲ್ಲಿ ನೀವೇನಾದ್ರು ಲೆಟರ್ ಕಮ್ಯುನಿಕೇಟ್ ಮಾಡಿ ಗಮನಕ್ಕೆ ತಂದರೆ, ಸೊ ಇದೇನು ಈವನ್ ಇನ್ ದ ವರ್ಸ್ಟ್ ಕಂಡೀಷನ್ಸ್ ಕೊಲ್ಯಾಪ್ಸ್ ಆದರೂ ಕೂಡ ಸೊ ಯು ಆರ್ ನಾಟ್ ಅಕೌಂಟಬಲ್ ಅಂತ ಇದೆ. ಸೊ ಡಿಮೆರಿಟ್ಸ್ ಅಂತ ಬಂದಾಗ, ಸೊ ಸುಪೀರಿಯರ್ಸ್ ದಟ್ ಈಸ್ ಸುಪೀರಿಯರ್ಸ್ ಓವರ್ ಚೀಫ್ ಇಂಜಿನಿಯರ್ಸ್ ಮೇ ಆಲ್ಸೋ ನಾಟ್ ವಾಂಟ್ ಟು ಡಿಲೇ ದಿ ಪ್ರಾಜೆಕ್ಟ್ ಇನ್ ದ ವ್ಯೂ ಆಫ್ ಮೌಂಟಿಂಗ್ ಪಬ್ಲಿಕ್ ಪ್ರೆಷರ್ ಆ್ಯಂಡ್ ದಸ್ ದ ಪ್ರೀಶಿಯಸ್ ಲೈಫ್ ಮೇ ಲಾಸ್ಟ್. ಡಿಮೆರಿಟ್ಸ್ ಅಲ್ಲಿ ನೀವು ನೋಡ್ಬೋದು, ಸಿನ್ಸ್ ನಥಿಂಗ್ ಕ್ಯಾನ್ ಜಸ್ಟಿಫೈ ದ ಲಾಸ್ ಆಫ್ ಲೈಫ್ ದಿಸ್ ಆಪ್ಷನ್ ಈಸ್ ರಿಜೆಕ್ಟೆಡ್. ಸೊ ಇಲ್ಲಿ ಡಿಮೆರಿಟ್ಸ್ ಇದೊಂದು ನೋಡ್ಕೊತಾ ಹೋಗ್ಬೋದು. ಹಾಗೆ ಕನ್ಸಿಡರಿಂಗ್ ದಿ ರಿಜಿಡ್ ಆಟಿಟ್ಯೂಡ್ ಆಫ್ ದಿ ಚೀಫ್ ಇಂಜಿನಿಯರ್, ಸೀಕ್ ಟ್ರಾನ್ಸ್ಫರ್ ಫ್ರಮ್ ದಿ ಪ್ರಾಜೆಕ್ಟ್ ಆರ್ ರಿಪೋರ್ಟ್ ಸೀಕ್ ದಿ ಟ್ರಾನ್ಸ್ಫರ್ ಫ್ರಮ್ ದಿ ಪ್ರಾಜೆಕ್ಟ್. ನೀವು ಇದರಿಂದ ಹೊರಗೆ ಹೋಗ್ಬೋದು ಈ ಒಂದು ಆಪ್ಷನ್ಸ್ ನೋಡಿ. ಸೊ ಐ ಡು ನಾಟ್ ಸಿ ಎನಿ ಮೆರಿಟ್ ಇನ್ ದಿಸ್ ಆಪ್ಷನ್. ನಿಮ್ಮ ಆಪ್ಷನ್ ನೋಡ್ಬೋದು. ನಮಗೆ ಡಿಮೆರಿಟ್ಸ್ ಅಂತ ಬಂದಾಗ ಐ ಆಮ್ ರನ್ನಿಂಗ್ ಅವೇ ಫ್ರಮ್ ದಿಸ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಹೋಗ್ತೀನಿ ಆ ಥರ ಹೇಳ್ಬೋದು. ದ ಫ್ಲೈಓವರ್ ಮೇ ವೆರಿ ವೆಲ್ ಕೊಲ್ಯಾಪ್ಸ್ ಆ್ಯಂಡ್ ದ ಪ್ರೀಶಿಯಸ್ ಲೈಫ್ ಮೇ ಬಿ ಲಾಸ್ಟ್. ಸಿನ್ಸ್ ನಥಿಂಗ್ ಕ್ಯಾನ್ ಜಸ್ಟಿಫೈ ದ ಲಾಸ್ ಆಫ್ ಲೈಫ್ ದಿಸ್ ಆಪ್ಷನ್ ಈಸ್ ರಿಜೆಕ್ಟೆಡ್. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಐ ವುಡ್ ಚೂಸ್ ವುಡ್ ಬಿ ಆಪ್ಷನ್ಸ್ 3rd and 4th. ನೋಡಿ ಇಲ್ಲಿ ಫೈನಲಿ ನಿಮ್ಮ ಆನ್ಸರ್ಸ್ ಏನಿದೆ ಅಂದರೆ ಆಪ್ಷನ್ಸ್ 3 ಮತ್ತು 4 ನೋಡಿ, ಇದು ಅಪ್ರೋಪ್ರಿಯೇಟ್ ಅಂತ ಅನಿಸುತ್ತೆ ಇದು. ಸೊ ಹಾಗೆ 3ನೇದು. ಆಮೇಲೆ ಇನ್ನೊಂದು ನೀವೇ ಯೋಚನೆ ಮಾಡಿ. ಇಲ್ಲಿ ಹೇಳಬೇಕು ಅಂತಂದರೆ ಈ ಪ್ರಕರಣ ನಿಮಗೆ ಕ್ಲಿಯರಾಗಿ ಗೊತ್ತಿರೋದ್ರಿಂದ ಇದು ಡಿವಿಯೇಷನ್ಸ್ ಇದೆ, ಈ ಫ್ಲೈಓವರ್ ಡಿವಿಯೇಷನ್ಸ್ ಇದೆ. ಇಲ್ಲಿ ಮಾಡಬೇಕಾಗಿರೋದಷ್ಟೇ, ಒಂದು ಚೀಫ್ ಇಂಜಿನಿಯರ್ ಗಮನಕ್ಕೆ ರಿಟರ್ನ್ ಕಮ್ಯುನಿಕೇಟ್ ಮಾಡಿ, ರಿಟರ್ನ್ ಲೆಟರ್ಗಳಲ್ಲಿ ಕಮ್ಯುನಿಕೇಟ್ ಮಾಡಿ ಜವಾಬ್ದಾರಿನ ಅವ್ರ ಮೇಲೆ ಹಾಕಿ. ಅಂದರೆ ಹಿ ಹೆಡ್ಸ್ ದಿ ಕನ್ಸ್ಟ್ರಕ್ಷನ್ ಸೆಲ್. ಸೊ ಹಾಗೆ ಇದ್ದಾಗ ಜವಾಬ್ದಾರಿ ಏನಿದೆ ಚೀಫ್ ಇಂಜಿನಿಯರ್ ಮೇಲೆ ಜವಾಬ್ದಾರಿ ಬರೋ ಹಾಗೆ ಮಾಡಬೇಕಾಗತ್ತೆ. ಜೊತೆಗೆ ಡೀಟೇಲ್ ಆಗಿ ಏನಾಯಿತು ಫ್ರಮ್ ದ ಡೇ 1 ಟು ಅಬೌಟ್ ಕಂಪ್ಲೀಷನ್ ಇದೆಯಲ್ಲ ಅಲ್ಲಿವರೆಗೆ ಏನಾಯಿತು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಬರೀರಿ. ಚೀಫ್ ಇಂಜಿನಿಯರ್ ಅದೇನು ಜೂನಿಯರ್ ಇಂಜಿನಿಯರ್ಸ್ ಇದ್ದಾರೆ ಅವರಿಂದ ಎಕ್ಸ್ಪ್ಲೇಷನ್ ತಗೊಳ್ಳಿ, ಅವ್ರಿಗೂ ಕೂಡ ಜವಾಬ್ದಾರಿ ಇರುತ್ತೆ. ಸೊ ಹಾಗಾಗಿ ಒಬ್ಬ ಸಿವಿಲ್ ಸರ್ವೆಂಟ್ಸ್ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜವಾಬ್ದಾರಿ ಇರೋದ್ರಿಂದ ಸೊ ನೀವು ವಿತ್ ಕಾನ್ಷಿಯಸ್ ಯೋಚನೆ ಮಾಡಿ, ಸೊ ಡೆವಲಪ್ ಯುವರ್ ಓನ್ ಒಪಿನಿಯನ್. ಫೈನಲಿ ನಿಮ್ದು ಏನಿದೆ ಒಪಿನಿಯನ್ ಅಂತ ಕೇಳಿದಾಗ ಯು ಗೋ ವಿತ್ ಯುವರ್ ಆನ್ಸರ್ಸ್. ಸೊ ಇದು ಪ್ರಕರಣಗಳು. ಸೊ ಈ ರೀತಿ ಪ್ರಕರಣಗಳು ಏನಿದೆ, ಸೊ ಡೆಫಿನೆಟ್ಲಿ ಈ ಪ್ರಕರಣಗಳನ್ನು ನೀವು ಓದ್ತಾ ಪಾಯಿಂಟ್ಸ್ ಮಾಡ್ಕೋತ ಹೋಗ್ಬೇಕು. ಇದನ್ನೇ ಉದಾಹರಣೆ ಎಕ್ಸಾಂಪಲ್ನ ಇದನ್ನೇ ಜಸ್ಟ್ ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಇನ್ಚಾರ್ಜ್ ಇದೆ. ಸೊ ಇವ್ರ ಅಂಡರಲ್ಲಿ ಜೂನಿಯರ್ ಇಂಜಿನಿಯರ್ಸ್ ಇದ್ದಾರೆ, ಜೂನಿಯರ್ ಇಂಜಿನಿಯರ್ಸ್ ಇಬ್ಬರು ಇದ್ದಾರೆ. ಇವ್ರದ್ದೇನೋ ರೋಲ್ ಅಂತಂದ್ರೆ ಡೇ ಟು ಡೇ ಹೋಗಿ ನೋಡಬೇಕು ಮತ್ತೆ ಅದನ್ನ ರಿಪೋರ್ಟ್ ಮಾಡಬೇಕು. ಇವರು ರಿಪೋರ್ಟ್ ಮಾಡಿದ್ದನ್ನ ಚೀಫ್ ಇಂಜಿನಿಯರ್ಗೆ
ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಬೇಕು. ಸೊ ಇವರು ಚೀಫ್ ಇಂಜಿನಿಯರ್ ಇದು ಮಾಡ್ಬೇಕಾದ್ರೆ ಇವು ಒಂದು ಸರ್ಪ್ರೈಸ್ ವಿಸಿಟ್ ಅಂತ ಹೋದಾಗ ಒಂದಿಷ್ಟು ಇಲ್ಲಿ ಡಿವಿಯೇಷನ್ಸ್ ಇರೋದು ಗೊತ್ತಾಗುತ್ತೆ. ಆ ಡಿವಿಯೇಷನ್ಸ್ ಅನ್ನ ಚೀಫ್ ಇಂಜಿನಿಯರ್ ಗಮನಕ್ಕೆ ತರಬೇಕು. ಹೇಗೆ ತರಬೇಕು ಅಂತಂದ್ರೆ ರಿಟರ್ನ್ ಇದರಲ್ಲಿ ಲೆಟರಲ್ಲಿ ಈ ರೀತಿ ಆಗಿದೆ, ಸಮಸ್ಯೆ ಆಗಿದೆ ಅಂತೇಳಿ ಅವ್ರು ಗಮನಕ್ಕೆ ತಂದ್ಬಿಡ್ಬೇಕು. ಫೋನಲ್ಲಿ ಮಾಡಿ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಅವರ ಗಮನಕ್ಕೆ ಇಮಿಡಿಯೇಟ್ ಆಗಿ ರೈಟಿಂಗ್ ಅಲ್ಲಿ ತರಬೇಕು. ಸೊ ಓರಲ್ಲಿ ಕೂಡ ಹೇಳಬೇಕು. ಇಫ್ ಪಾಸಿಬಲ್ ಬಂದು ವಿಸಿಟ್ ಮಾಡಿ ನೋಡಿ ಸರ್, ನಾನು ನಿಮಗೆ ಕ್ಲಿಯರ್ ಆಗಿ ಏನಾಗಿದೆ ಅಂತ ಹೇಳ್ತೀನಿ ಅಂತಲೂ ಕೂಡ ಹೇಳಬೇಕು. ಸೊ ಹೀಗಿದ್ದಾಗ ಚೀಫ್ ಇಂಜಿನಿಯರ್ಸ್ ಒಂದು ಹೇಳ್ತಾರೆ, ಇಲ್ಲ ಯು ಕ್ಯಾನ್ ಗೋ ವಿತ್ ಕಂಪ್ಲೀಷನ್, ಯು ಕ್ಯಾನ್ ಕಂಟಿನ್ಯೂ ದಿಸ್ ಫ್ಲೇವರ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಅಥವಾ ಇದೇನು ದಿಸ್ ಮೇ ಬಿ ಇಗ್ನೋರ್ಡ್, ಏನಂತ ದೊಡ್ಡ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅದು ಓರಲ್ಲಿ ಬಾಯಲ್ಲಿ ಹೇಳಿರ್ತಾರೆ. ಅಥವಾ ರೈಟಿಂಗ್ ಅಲ್ಲಿ ತಗೋಬಹುದು. ಬೇಕಾದ್ರೆ ನೀವು ಆಯ್ತು ಸರ್ ನನಗೆ ಕಂಪ್ಲೀಟ್ ಮಾಡೋಕೆ ಅಂತ ಹೇಳಿಬೇಕಾರೆ ಅಂತ ಹಂಗೂ ತಗೋಬಹುದು. ಬಟ್ ಆ ಥರ ಅವ್ರು ಕೊಡೋದಿಲ್ಲ. ಯಾಕಂದ್ರೆ ಯಾರು ಕೂಡ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು. ಸೊ ಈ ರೀತಿ ನೀವು ಯೋಚನೆ ಮಾಡ್ತಾ ಹೋಗಿ, ಸೊ ಕೊನೆಗೆ ನೀವು ಆಪ್ಷನ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗಿ. ಅವರೇ ಕೊಟ್ಟಿರೋದ್ರಿಂದ ಆಪ್ಷನ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗಿ. ಸೊ ಡೆವಲಪ್ ಯುವರ್ ಓನ್ ಒಂದು ಕಮ್ ಟು ಎ ಕನ್ಕ್ಲೂಷನ್ ಏನ್ ಮಾಡ್ಬೋದು. ಇಂಥ ಒಂದು ಸಿಚುವೇಶನ್ಗಳು ಈ ಪ್ರಕರಣಗಳಲ್ಲಿ ಏನ್ ತೋರಿಸುತ್ತೆ ಅಂದ್ರೆ, ಈ ಪ್ರಕರಣಗಳು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ನಿಮ್ಗೆ ಒಂದು ಕೈಗನ್ನಡಿ ಇದ್ದಂತೆ. ಅಂದ್ರೆ ನೀವು ಹೇಗಿದ್ದೀರಿ, ಒಂದು ಕನ್ನಡಿನಲ್ಲಿ ನೀವು ನಿಮ್ಮ ಮುಖ ಹೇಗೆ ಕಾಣುತ್ತೆ, ಅದೇ ರೀತಿ ನಿಮ್ಮ ಒಂದು ಏನು ಇಂಟಿಗ್ರಿಟಿ ಅನ್ನೋದು ಏನಿದೆ, ಆಮೇಲೆ ನಿಮ್ಮಲ್ಲಿ ವ್ಯಾಲ್ಯೂಸ್ಗಳು ಏನಿದೆ, ಆಮೇಲೆ ಇವನ್ ಆಪ್ಟಿಟ್ಯೂಡ್ ಅನ್ನೋದನ್ನು ಕೂಡ ಇದು ಚೆಕ್ ಮಾಡುತ್ತೆ. ಅಂದ್ರೆ ಒಂದು ನ್ಯಾಚುರಲ್ ಸ್ಕಿಲ್ಸ್ ಅಂದ್ರೆ ಇವೆಲ್ಲ ಒಂದು ಡಿಸಿಷನ್ಸ್ ಅನ್ನ ತಗೊಳ್ಳೋದೇನಿದೆ, ಬೋಲ್ಡ್ ಡಿಸಿಷನ್ಸ್ ಅನ್ನ ತಗೊಳ್ಳೋದಿದೆ, ಅವೆಲ್ಲ ಪ್ರಕರಣಗಳಲ್ಲಿ ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ಪ್ರಕರಣಗಳಿವೆ. ಆಕ್ಚುಲಿ ನಿಮ್ಮ ವ್ಯಕ್ತಿತ್ವವನ್ನ, ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್, ವ್ಯಾಲ್ಯೂಸ್ ಏನಿದೆ ಇವೆಲ್ಲವೂ ಕೂಡ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ಪ್ರಕರಣ ಇದು ಈ ಒಂದು ಪ್ರಕರಣಗಳಿಂದ ಮಾಡ್ಬೋದು. ಸೊ ಹೀಗೆ ಪ್ರಕರಣಗಳು ಈ ಒಂದು ಎಕ್ಸಾಮ್ ಅಲ್ಲಿ ಬಂತು ಅಂತಂದ್ರೆ ತುಂಬಾ ಖುಷಿಯಾಗಿ ಅದನ್ನ ನೀಟಾಗಿ ಅದನ್ನ ಅನಾಲಿಸಿಸ್ ಮಾಡಿ ಕಮ್ ಟು ಎ ಕ್ಲಿಯರ್ ಕನ್ಕ್ಲೂಷನ್. ಸೊ ಫೈನಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅನ್ನೋದನ್ನ ಹೇಳಿ. ಆಪ್ಷನ್ಸ್ ಕೊಟ್ಟಿರೋದ ನೀವು ನೀಟಾಗಿ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ಕೋತ ಹೋಗಿ. ದೆನ್ ಹಿ ವಿಲ್ ಬಿ ಆಸ್ಕಿಂಗ್ ಅಬೌಟ್ ಯುವರ್ ಓನ್ ಕನ್ಕ್ಲೂಷನ್, ಅಥವಾ ನಿಮ್ಮ ಒಪಿನಿಯನ್ ಏನಂತ, ಆ ಒಪಿನಿಯನ್ ಅಲ್ಲಿ ನಿಮ್ಮ ಒಪಿನಿಯನ್ನ ಹೇಳಿ. ಸೊ ಇದು ಒಂದು ಪ್ರಕರಣನ ಜಸ್ಟ್ ಒಂದು ಅನಾಲಿಸಿಸ್ ಮಾಡಿ. ಸೊ ಹಾಗೆ ಈಗ ಎಥಿಕ್ಸ್ ಅನ್ನೋದು ಜಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಥಿಕ್ಸ್ ಅಂದ್ರೆ ಏನು, ಮಾರಲ್ ವ್ಯಾಲ್ಯೂಸ್, ಮಾರಲ್ ಅಂದ್ರೆ ಏನು, ಈ ಥರದ್ದೊಂದು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಎಥಿಕ್ಸ್ ಅಂತಂದ್ರೆ ಒಂದು ಡೆಫಿನೇಷನ್, ಹಲವಾರು ಡೆಫಿನೇಷನ್ಸ್ ಇದೆ. ಯಾವುದೋ ಒಂದು ಡಿಕ್ಷನರಿ ತೆಗೆದು ಎಥಿಕ್ಸ್ ಅಂತ ನೋಡಿದ್ರೆ ಎಥಿಕ್ಸ್ ಡಿಕ್ಷನರಿಲಿ ಒಂದು ಹೇಳುತ್ತೆ, ಅಥವಾ ನೀವು ಯಾರೋ ಒಂದು ಗೂಗಲ್ ಮಾಡಿದ್ರೆ ಒಂದು ಬರುತ್ತೆ, ಇನ್ನೊಬ್ಬ ಪುಸ್ತಕದಲ್ಲಿ ಒಂದು ಹೇಳ್ತಾರೆ. ಬಟ್ ಇಲ್ಲಿ ಎಥಿಕ್ಸ್ ಅನ್ನೋದೇನು ಅನ್ನೋದನ್ನ ನನ್ನ ಒಂದು ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತೀನಿ. ಅದು ಈ DK ಬಾಲಾಜಿ ಅವ್ರ ಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರೆ. ಬಟ್ ಅದು ಈ ಎಥಿಕ್ಸ್ ಅನ್ನೋದಕ್ಕೆ ಅದು ಅರ್ಥಗರ್ಭಿತ ಅಂತಾನೆ ಹೇಳ್ಬೋದು. ನೋಡಿ, ಎಥಿಕ್ಸ್ ಅನ್ನೋದನ್ನ ಡೆಫಿನೇಷನ್ ಹೇಳಿದ್ರೆ ಇಸ್ ಎ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ದಟ್ ಗೈಡ್ ಹ್ಯೂಮನ್ ಆಕ್ಷನ್ಸ್ ಇನ್ ಎ ವೇ ಅಕ್ಸೆಪ್ಟೆಡ್ ಬೈ ದಿ ಸೊಸೈಟಿ ಅಂತ ಇದೆ. ಅಂದ್ರೆ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಸೆಟ್ ಆಫ್ ಪ್ರಿನ್ಸಿಪಲ್ಸ್ ದಟ್ ಗೈಡ್ ಹ್ಯೂಮನ್ ಆಕ್ಷನ್ಸ್ ಇನ್ ಎ ವೇ ಅಕ್ಸೆಪ್ಟೆಡ್ ಬೈ ದಿ ಸೊಸೈಟಿ. ಇಲ್ಲಿ ಸೊಸೈಟಿ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ. ಸೊಸೈಟಿ ಅಂತಂದ್ರೆ ಇಲ್ಲಿ ನೋಡಿ ಸೊಸೈಟಿ ಅಂತಂದ್ರೆ ಎ ಸೊಸೈಟಿ ಇಸ್ ಎ ಗ್ರೂಪ್ ಆಫ್ ಪೀಪಲ್. ಇಲ್ಲಿ ನೋಡಿ, ಇಲ್ಲೆಲ್ಲ ಗ್ರೂಪ್ ಆಫ್ ಪೀಪಲ್ ಇದ್ದಾರೆ. ಸೊಸೈಟಿ ಇಸ್ ಎ ಗ್ರೂಪ್ ಆಫ್ ಪೀಪಲ್ who share a common culture, institutions and a way of life, and who are living in a same geographical area. So let us take this one, ಒಂದು society ಅಂತಂದ್ರೆ, so we have a society, so there people are living with a different cultures ಇರುತ್ತೆ, ಭಾಷೆ ಇರುತ್ತೆ, ಇದೆಲ್ಲ ಇರುತ್ತೆ. ಇವೆಲ್ಲ ಒಂದು ಸೊಸೈಟಿಯ ಜನ ಒಂದು ಇದರಲ್ಲಿ ಬರ್ತಾರೆ. ಅಂದ್ರೆ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇರುತ್ತೆ. ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂದ್ರೆ, ಅಥವಾ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ಹೇಳ್ಬೋದು, ಪ್ರಿನ್ಸಿಪಲ್ಸ್ ಅಂತಾನೆ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಅವೆಲ್ಲ ಏನಂತಂದ್ರೆ ಈ ಒಂದು ಸೊಸೈಟಿ ಹೇಗೆ ಒಬ್ಬ ವ್ಯಕ್ತಿನ ಬೆಳೆಸುತ್ತೆ, ಹೇಗೆ ನಾವು ಬೆಳೆದಿರ್ತೀವಿ ಸೊಸೈಟಿನಲ್ಲಿ ಅಂತಂದ್ರೆ ಒಂದು ಉದಾಹರಣೆ ಕೊಡ್ಬೋದು. ನಾವು ಹುಟ್ಟಿದ ತಕ್ಷಣ ಒಂದು ಮಗು ಹುಟ್ಟು ಅಂತಂದ್ರೆ, ಹುಟ್ಟಿದ ತಕ್ಷಣ ಆ ಮಗುಗೆ ಸರಿ ತಪ್ಪುಗಳು ಗೊತ್ತಿರಲ್ಲ, ಅಥವಾ ಒಳ್ಳೇದಾದ ಕೆಟ್ಟದ್ದಾದ ಗೊತ್ತಿರೋದಿಲ್ಲ, ಅದಕ್ಕೆ ಜಸ್ಟಿಸ್ ಕ್ರೈಮ್ ಬಗ್ಗೆ ಗೊತ್ತಿರಲ್ಲ, ಅಂದ್ರೆ ಏನೂ ಗೊತ್ತಿರಲ್ಲ. ಬಟ್ ಆ ಮಗು ಬೆಳೀತಾ ನಾವು ಅದಕ್ಕೆ ಕಲಿಸ್ತೀವಿ. ಅಂದ್ರೆ ಉದಾಹರಣೆಗೆ ಒಂದು ಮಗು ಹುಟ್ಟಿದ ತಕ್ಷಣ 1 ವರ್ಷ ತನಕ ಏನು ಗೊತ್ತಾಗಲ್ಲ, 2 ವರ್ಷ ಬಂದ ತಕ್ಷಣ ಅದಕ್ಕೆ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾವು ಸಾಮಾನ್ಯವಾಗಿ ಒಂದು ಮಗು ಮನೆಯಲ್ಲಿ ನಡೆಯಕ್ಕೆ ಶುರು ಮಾಡುತ್ತೆ, ಓಡಾಡಕ್ಕೆ ಶುರು ಮಾಡಿದ ತಕ್ಷಣ ಹೋಗುತ್ತೆ, ಅಲ್ಲೆಲ್ಲ ಒಂದ್ ಕಡೆ ಬೆಂಕಿ ದೀಪ ಇರುತ್ತೆ, ಆ ದೀಪ ಮುಟ್ಟಕ್ಕೆ ಹೋದಾಗ ಮುಟ್ಬೇಡ ಸ್ಟಾಪ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳ್ತೀವಿ,
ಇಲ್ಲ ಅದು ಸುಡುತ್ತೆ ನಿನಗೆ ಅಂತ ಹೇಳ್ತೀವಿ. ಅಥವಾ ಒಂದು ಸೀಸರ್ನ ತಗೊಂಡ್ಬಿಟ್ಟು ಏನೋ ಕಟ್ ಮಾಡ್ತಿರುತ್ತೆ, ಏನೋ ವ್ಯಾಲ್ಯೂಯಬಲ್ ಥಿಂಗ್ಸ್ ಅನ್ನು ಇಟ್ಟಿರ್ತೀವಿ ಅಥವಾ ಏನೋ ಒಂದು ಲೆಟರ್ಸ್ ಅನ್ನು ಇಟ್ಟಿರ್ತೀವಿ, ಕಟ್ ಮಾಡ್ತಿರುತ್ತೆ, ಅದು ನಾವು ತಕ್ಷಣ ಹೇಳ್ತೀವಿ ಕಟ್ ಮಾಡಬೇಡ, ತಪ್ಪದು ತಪ್ಪು ಅಂತ ಹೇಳ್ತೀವಿ. ಅಥವಾ ಏನೋ ಒಂದು ಆ ಮಗುಗೆ ಹೇಳ್ತೀವಿ, ಅದು ಮಗು ಒಂದು ಈ ಪೊರಕೆನ ಬ್ರೂಮ್ನ ತಗೊಂಡ್ಬಿಟ್ಟು ನೆಲ ಗುಡ್ಸಕ್ಕೆ ಶುರು ಮಾಡುತ್ತೆ, ಓಕೆ ಮಗು ಒಳ್ಳೇದಿದು ಮಾಡೋದನ್ನ ಸರಿ ಇದೆ ಅಂತ ಹೇಳ್ತೀವಿ. ಹೀಗೆ ಸರಿ ತಪ್ಪುಗಳನ್ನ, ಒಳ್ಳೇದು ಕೆಟ್ಟದ್ದನ್ನ ಅಥವಾ ಏನು ಅಲ್ಲಿಂದ ಕಲ್ಸಕ್ಕೆ ಶುರು ಮಾಡ್ತೀವಿ. ಹಾಗೆ ಸೊಸೈಟಿನಲ್ಲಿ ಉದಾಹರಣೆಗೆ ಸುಳ್ಳು ಹೇಳ್ಬೇಡ, ಡೋಂಟ್ ಲೈ, ರೆಸ್ಪೆಕ್ಟ್ ಎಲ್ಡರ್ಸ್, ದೊಡ್ಡವರಿಗೆ ಬೆಲೆ ಕೊಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ವರ್ಕ್ ಹಾರ್ಡ್, ಕಷ್ಟಪಟ್ಟು ದುಡಿ ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಡೂ ಗುಡ್ ಅಂದ್ರೆ ಒಳ್ಳೆಯದನ್ನು ಮಾಡು, ಡೋಂಟ್ ಚೀಟ್ ಅದರ್ಸ್, ಎಂಪತಿ ಟು ದಿ ಪೂರ್. ಅಂದ್ರೆ ಉದಾಹರಣೆಗೆ ನಾವೆಲ್ಲದನ್ನು ಕೂಡ ಅಂದ್ರೆ ಎಂಪತಿ ತೋರಿಸಿ ಅಂದ್ರೆ ಬಡ ಜನಕ್ಕೆ, ಬಡವರಿಗೆ ಒಂದು ಎಂಪತಿ ತೋರಿಸಿರೋದಾಗಿರ್ಬೋದು, ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ದುಡಿಮೆ ಮಾಡೋದು ಹೇಳೋದಿರ್ಬೋದು, ದೊಡ್ಡವರಿಗೆ ನಾವು ರೆಸ್ಪೆಕ್ಟ್ ಕೊಡೋದಿರ್ಬೋದು, ಇವೆಲ್ಲವನ್ನೂ ಕೂಡ ಸೊಸೈಟಿ ಕಲಿಸ್ತಾ ಹೋಗುತ್ತೆ. ಇವನ್ನೇ ನಾವು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ಅಷ್ಟೇ. ಅಂದ್ರೆ ಎಲ್ಲ ಸೊಸೈಟಿನಲ್ಲೂ ಕೂಡ ಅದು ಅಕ್ಸೆಪ್ಟೆಡ್. ಅದು ಯಾವುದೇ, ಈಗ ನೋಡಿ, ಈಗ ದೊಡ್ಡವರಿಗೆ ಗೌರವ ಕೊಡೋದೇನಿದೆ, ಇವತ್ತು ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ನಾವೇನು ಗೌರವ, ಅಮೆರಿಕನಲ್ಲೂ ಕೂಡ ದೊಡ್ಡವರಿಗೆ ಬೆಲೆ ಕೊಡ್ತಾರೆ. ಈವನ್ ಇಫ್ ಯು ಗೋ ಟು ಆಫ್ರಿಕಾ ಆಲ್ಸೋ ಎಲ್ಡರ್ಗೆ ರೆಸ್ಪೆಕ್ಟ್ ಅಂತ ಇದ್ದೇ ಇರುತ್ತೆ. ಸೊ ಈ ರೀತಿ ಸುಳ್ಳು ಹೇಳೋದು, ಮೋಸ ಮಾಡೋದು ಎಲ್ಲ ಸೊಸೈಟಿನಲ್ಲೂ ಕೂಡ ಅದು ತಪ್ಪು, ಮಾಡಬೇಡ ಅಂತಾನೆ ಹೇಳ್ತಾರೆ. ಸೊ ಹೀಗೆ ಇವೆಲ್ಲ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಥವಾ ಪ್ರಿನ್ಸಿಪಲ್ಸ್ ಅನ್ನ ಏನು ಈ ಹ್ಯೂಮನ್ ಆಕ್ಷನ್ಸ್ಗಳಿಗೆ ಅದನ್ನ ಹೇಳ್ತಾರೆ ನೋಡಿ, ಡೆಫಿನೇಷನ್ಸ್ ಅಲ್ಲೇ ಇದೆ. ಸೊ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ದಟ್ ಗೈಡ್ ಹ್ಯೂಮನ್ ಆಕ್ಷನ್ಸ್ ಇನ್ ಎ ವೇ ಅಕ್ಸೆಪ್ಟೆಡ್ ಬೈ ದಿ ಸೊಸೈಟಿ. ಸೊಸೈಟಿ ಅಕ್ಸೆಪ್ಟ್ ಮಾಡ್ತದೆ, ಏನೋ ಒಂದು ಸಮಾಜ ಅದನ್ನ ಸ್ವೀಕಾರ ಮಾಡುವಂತ ಒಂದು ಇದರಲ್ಲಿ ನಾವು ಪ್ರಿನ್ಸಿಪಲ್ಸ್ ಮಾಡಿರ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇನ್ನೊಂದು ಗಮನಿಸ್ಬೋದು ಅಥವಾ ಇನ್ನೊಂದು ಥರ ಡೆಫಿನೇಷನ್ಸ್ ಹೇಳ್ಬೋದು. ಸೊ ಸ್ಟಡಿ ಆಫ್ ರೈಟ್ ಆರ್ ರಾಂಗ್, ಸರಿ ತಪ್ಪುಗಳ ಸ್ಟಡಿ ಇರ್ಬೋದು, ಗುಡ್ ಆರ್ ಬ್ಯಾಡ್, ಒಳ್ಳೇದು ಮತ್ತೆ ಕೆಟ್ಟದ್ದಿರ್ಬೋದು, ಜಸ್ಟಿಸ್ ಮತ್ತೆ ಕ್ರೈಮ್ ಬಗ್ಗೆ ಇರ್ಬೋದು, ವರ್ಚ್ಯೂಸ್ ಅಂಡ್ ವೈಸ್ ಇರ್ಬೋದು. ಅಂದ್ರೆ ಇದು ಸರಿ ತಪ್ಪುಗಳು, ಒಳ್ಳೇದು ಕೆಟ್ಟದ್ದು, ನ್ಯಾಯ ಮತ್ತೆ ಕ್ರೈಮ್ ಅಥವಾ ವರ್ಚ್ಯೂಸ್ ಸದ್ಗುಣ ಮತ್ತೆ ದುರ್ಗುಣಗಳ ಬಗ್ಗೆ ಅಧ್ಯಯನ ಮಾಡೋದನ್ನ, ಅದು ಯಾವ್ದ್ರಲ್ಲಿ ಅಂದ್ರೆ ಇನ್ ಹ್ಯೂಮನ್ ಆಕ್ಷನ್ಸ್, ಮಾನವನ ಕ್ರಿಯೆಗಳಲ್ಲಿ, ಹ್ಯೂಮನ್ ಆಕ್ಷನ್ಸ್ಗಳಂತ. ಇಲ್ಲಿ ನೋಡಿ, ಇನ್ನೊಂದು ಥರನೂ ಹೇಳ್ಬೋದು. ಮಾನವನ ಕ್ರಿಯೆ ಅನ್ನೋದೇನಿದೆ, ಇಲ್ಲಿ ಆಕ್ಷನ್ಸ್ ಆಫ್ ಹ್ಯೂಮನ್ ಮತ್ತೆ ಹ್ಯೂಮನ್ ಆಕ್ಷನ್ಸ್ ಅಂತ ಇದೆ. ಡಿಫರೆನ್ಸ್ ನೋಡಿ ನೀವು ಸ್ವಲ್ಪ, ಇಲ್ಲಿ ಆಕ್ಷನ್ಸ್ ಆಫ್ ಹ್ಯೂಮನ್, ಹ್ಯೂಮನ್ ಆಕ್ಷನ್ಸ್. ಇಲ್ಲಿ ಆಕ್ಷನ್ಸ್ ಆಫ್ ಹ್ಯೂಮನ್ಗೂ ಹ್ಯೂಮನ್ ಆಕ್ಷನ್ಸ್ಗೂ ಡಿಫರೆನ್ಸ್ ಇದೆ. ಆಕ್ಷನ್ಸ್ ಆಫ್ ಹ್ಯೂಮನ್ ಅಂತಂದ್ರೆ ಮಾನವ ಹಲವಾರು ಕ್ರಿಯೆಗಳನ್ನ ಮಾಡ್ತಾನೆ. ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಕೂಡ ಹಲವಾರು ಕ್ರಿಯೆಗಳಲ್ಲಿ ನಾವು ಇನ್ವಾಲ್ವ್ ಆಗುತ್ತೆ. ಲೈಕ್ ವಾಕಿಂಗ್ ಇರ್ಬೋದು, ಅದು ಕೂಡ ಒಂದು ಆಕ್ಷನ್ಸು. ಸ್ಲೀಪಿಂಗ್ ನೋಡಿ, ವಾಕಿಂಗ್ ಇರ್ಬೋದು, ರನ್ನಿಂಗು, ಸ್ಲೀಪಿಂಗು, ಊಟ ಮಾಡೋದಾಗಿರ್ಬೋದು, ಸೊ ನೀರು ಕುಡಿಯೋದಾಗಿರ್ಬೋದು, ಪ್ರತಿಯೊಂದು ಕೂಡ ಆಕ್ಷನ್ಸ್ ಆಫ್ ಎ ಹ್ಯೂಮನ್. ಅಂದ್ರೆ ಒಬ್ಬ ಮನುಷ್ಯನ ಇವೆಲ್ಲ ಕ್ರಿಯೆಗಳು. ಅಲ್ಲಿ ಹ್ಯೂಮನ್ ಆಕ್ಷನ್ಸ್ ಅಂತ ಇದೆ. ಹ್ಯೂಮನ್ ಆಕ್ಷನ್ಸ್ ಅಂತಂದ್ರೆ ವಿತ್ ಕಾನ್ಶಿಯಸ್ ವಿ ಆರ್ ಡೂಯಿಂಗ್, ವಿತ್ ಕಾನ್ಶಿಯಸ್, ವಿತ್ ಕಾನ್ಸೈನ್ಸ್. ಇಲ್ಲಿ ನೋಡಿ, ನಾವು ಕಾನ್ಶಿಯಸ್ ಅಂದ್ರೆ ನಮ್ಮ ಗಮನಕ್ಕೆ ಬರುತ್ತೆ ನಾವು ಏನ್ ಮಾಡ್ತಾ ಇದೀನಿ ಅಂತೇಳಿ, ಮತ್ತೆ ನಮ್ಮ ಆತ್ಮ ಸಾಕ್ಷಿನೂ ಹೇಳುತ್ತೆ ನಾವೇನ್ ಮಾಡ್ತಾ ಇದೀವಿ ಅಂತೇಳಿ. ಆ ತರ ವಿತ್ ಕಾನ್ಶಿಯಸ್, ವಿತ್ ಕಾನ್ಸೈನ್ಸ್, ನಮ್ಮ ಆತ್ಮ ಸಾಕ್ಷಿ ತಕ್ಕಾಗಿ ನಾವು ಮಾಡ್ತಾ ಇದ್ವಿ. ಸೊ ಅದು ಹ್ಯೂಮನ್ ಆಕ್ಷನ್ಸ್, ವಾಲಂಟ್ರಿ ಆಕ್ಷನ್ಸ್ ಅಲ್ಲ, ಹ್ಯೂಮನ್ ಆಕ್ಷನ್ಸ್. ಸೊ ಹಾಗಾಗಿ ಆಕ್ಷನ್ಸ್ ಆಫ್ ಹ್ಯೂಮನ್ ಅನ್ನೋದು ಪ್ರತಿಯೊಂದು ಆಕ್ಷನ್ಸ್ ಕೂಡ ಇದ್ರಲ್ಲಿ ಬರುತ್ತೆ. ಬಟ್ ಹ್ಯೂಮನ್ ಆಕ್ಷನ್ಸ್ ಅನ್ನೋದೇನಿದೆ, ಇದು ಇಲ್ಲಿ ಎಥಿಕ್ಸ್ ಬರುತ್ತೆ. ನಾವೇನು ಪ್ರತಿಯೊಂದನ್ನ ನಾವೇನ್ ಮಾಡ್ತಾ ಇದೀವಿ ಅದು ಹ್ಯೂಮನ್ ಆಕ್ಷನ್ಸು. ಎವ್ರಿಥಿಂಗ್ ಕಮ್ಸ್ ಅಂಡರ್ ಹಿಯರ್, ದಟ್ ಇಸ್ ಅಂಡರ್ ಎಥಿಕ್ಸ್. ಇವೆಲ್ಲ ಎಥಿಕ್ಸ್ ಅಲ್ಲಿ ಬರುತ್ತೆ ಹ್ಯೂಮನ್ ಆಕ್ಷನ್ಸ್. ಬಟ್ ಇದು ಬರೋದಿಲ್ಲ. ಸೊ ಇದು ನಮಗೆ ಗೊತ್ತಿದ್ದು ಮಾಡ್ತೀವಿ, ಅಂದ್ರೆ ಕಾನ್ಶಿಯಸ್ ವಿತ್ ಕಾನ್ಸೈನ್ಸ್. ಸೊ ಅದನ್ನು ನಾವು ಹೇಳ್ಬೋದು. ಸೊ ಹೀಗೆ ಒಂದು ಡೆಫಿನೇಷನ್ಸ್ ಹೇಳಬೇಕು ಅಂತಂದ್ರೆ ಈ ಡೆಫಿನೇಷನ್ ಹೇಳಿ, ಇದು ಸ್ಟ್ಯಾಂಡರ್ಡ್ ಡೆಫಿನೇಷನ್ಸು. ಅಂಡ್ ಈವನ್ ಯು ಕ್ಯಾನ್ ಯೂಸ್ ದಿಸ್ ಆಲ್ಸೋ. ಇಟ್ಸ್ ಎ ಸ್ಟಡಿ ಆಫ್ ರೈಟ್ ಅಂಡ್ ರಾಂಗ್, ಆರ್ ಗುಡ್ ಆರ್ ಬ್ಯಾಡ್, ಜಸ್ಟಿಸ್ ಆರ್ ಕ್ರೈಮ್, ವರ್ಚ್ಯೂ ಆರ್ ವೈಸ್ ಇನ್ ಹ್ಯೂಮನ್ ಆಕ್ಷನ್ಸ್ ಅನ್ನೋದನ್ನ ಮರಿಬೇಡಿ. ಇಲ್ಲಿ ಯಾಕಂದ್ರೆ ಈ ಎಥಿಕ್ಸ್ ಅನ್ನೋದೇನಿದೆ, ಈ ಎಥಿಕ್ಸ್ ಅನ್ನೋದು ನಾವು ಮನುಷ್ಯರು ಕ್ರಿಯೇಟ್ ಮಾಡಿದ್ದು, ಮಾನವ ಸೃಷ್ಟಿ ಇದು. ಯಾಕಂದ್ರೆ ನೀವು ಈ ಎಥಿಕ್ಸ್ ಅನ್ನು ನಾವು ಕೆನಾಟ್ ಫೈಂಡ್ ಇನ್ ಅನಿಮಲ್ಸ್, ಪ್ರಾಣಿಗಳಲ್ಲಿ, ಬರ್ಡ್ಸ್, ಪಕ್ಷಿಗಳಲ್ಲಿ ಅಥವಾ ಮರ ಗಿಡಗಳಲ್ಲಿ ನೋಡಕ್ ಸಾಧ್ಯ ಇಲ್ಲ. ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ವಿ ಕ್ಯಾನ್ ಫೈಂಡ್ ದೀಸ್ ಎಥಿಕ್ಸ್. ಸೊ ಹಾಗಾಗಿ ಇದು
ಮನುಷ್ಯ ನಿರ್ಮಿತ ಅಂತಾನೆ ಹೇಳ್ಬೋದು. ನಾವು ನಮ್ಮ ಇದಕ್ಕೋಸ್ಕರ ವಿ ಹ್ಯಾವ್ ಕ್ರಿಯೇಟೆಡ್ ಫಾರ್ ಅವರ್ ಸೆಲ್ಸ್. ಸೊ ವಿ ಕೆನಾಟ್ ಫೈಂಡ್ ಇಟ್ ಇನ್ ಅನಿಮಲ್ಸ್, ವಿ ಕೆನಾಟ್ ಫೈಂಡ್ ಇಟ್ ಇನ್ ಬರ್ಡ್ಸ್, ವಿ ಕೆನಾಟ್ ಫೈಂಡ್ ಇಟ್ ಇನ್ ಟ್ರೀಸ್ ಅಂಡ್ ಆಲ್. ಯಾವ ಬೆಟ್ಟ ಗುಡ್ಡ, ಮರ ಗಿಡ, ಪಶು ಪಕ್ಷಿ, ಪ್ರಾಣಿಗಳಲ್ಲಿ ನೋಡಕ್ ಸಾಧ್ಯ ಇಲ್ಲ. ಸೊ ಎಥಿಕ್ಸ್ ಅನ್ನೋದು ಮಾನವ ನಿರ್ಮಿತ. ಸೊ ಹಾಗಾಗಿ ಎಥಿಕ್ಸ್ ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಥಿಕ್ಸ್ ಅನ್ನೋದು ನಮ್ಮ ಹ್ಯೂಮನ್ ಆ್ಯಕ್ಷನ್ಸ್ಗಳಲ್ಲಿ, ಸೊ ನಾವೇನು ಮಾಡ್ತೀವಿ ಪ್ರತಿನಿತ್ಯ ಸರಿ ತಪ್ಪುಗಳನ್ನು, ಅಥವಾ ಗುಡ್ ಆರ್ ಬ್ಯಾಡ್, ಜಸ್ಟಿಸ್ ಆರ್ ಕ್ರೈಮ್, ವರ್ಚ್ಯೂ ಆರ್ ವೈಸ್ ಅನ್ನೋದೇನಿದೆ ಅವೆಲ್ಲವೂ ಕೂಡ ವಿತ್ ಅವರ್ ಕಾನ್ಷಿಯಸ್, ವಿತ್ ಅವರ್ ಕಾನ್ಸೈನ್ಸ್ ನಾವು ಮಾಡ್ತಾ ಹೋಗ್ತೀವಿ ಪ್ರತಿಯೊಂದು ಕ್ರಿಯೆಗಳು. ಸೊ ಅದೆಲ್ಲದೂ ಕೂಡ ಈ ಸೊಸೈಟಿನಲ್ಲಿ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದು ಬೆಳೆದು ಬಂದಿದ್ದು. ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ಸೊಸೈಟಿಗಳಿಗೆ. ಮಾನವ ನಿಮಗೆ ಗೊತ್ತಿರ್ಬೋದು, ಈ ಗುಡ್ಡಗಾಡುಗಳಲ್ಲಿ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕ್ತಿದ್ದ ಅಂತ ಸಂದರ್ಭದಿಂದ ಅಲ್ಲಿಂದನೂ ಕೂಡ ಒಂದು ಸೊಸೈಟಿ ಅನ್ನೋದು ಬೆಳೀತಾ ಬಂತು. ಆಗ ಸೊಸೈಟಿ ಅನ್ನೋದು ಏನಾಯ್ತು ಅಂದ್ರೆ ಒಂದಿಷ್ಟು ಸ್ಟ್ಯಾಂಡರ್ಡ್ಸ್, ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್, ಇದು ತಪ್ಪು, ಇದು ಸರಿ, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ನೀವು ಮಾಡಿದ್ರೆ ನ್ಯಾಯಯುತವಾಗಿದೆ, ಇದನ್ನ ಮಾಡಿದ್ರೆ ಇದು ಅನ್ಯಾಯ ಆಗುತ್ತೆ, ಕ್ರೈಮ್ ಆಗುತ್ತೆ, ಇದು ಒಳ್ಳೆಯ ಗುಣ, ಸದ್ಗುಣ, ಇದು ದುರ್ಗುಣ ಅನ್ನೋದೆಲ್ಲವೂ ಕೂಡ ಸೊಸೈಟಿ ಅನ್ನೋದು ನಮಗೆ ಕಲಿಸ್ತಾ ಬಂತು. ಸೊ ಹಾಗಾಗಿ ಎಥಿಕ್ಸ್ ಅನ್ನೋದನ್ನ ನಾವು ಈ ರೀತಿ ನೋಡ್ಬೋದು. ಸೊ ಹಾಗೆ ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿ ನಾವು ಸಾಮಾನ್ಯವಾಗಿ ಈ ಎಥಿಕ್ಸ್ ಅನ್ನೋದು ಮತ್ತೆ ಈ ಮೊರಲ್ಸ್ ಅಂತಿದೆ, ಮೋರಲ್ ವ್ಯಾಲ್ಯೂಸ್. ಓಕೆ, ಮೋರಲ್ಸ್ ಅಂತ ಮಾರಲ್ಸ್ ಮತ್ತೆ ಎಥಿಕ್ಸ್ ಅನ್ನೋಣ. ಓಕೆ, ಇಲ್ಲಿ ನೋಡಿ, ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಮಾರಲ್ಸ್ ಮತ್ತೆ ಎಥಿಕ್ಸ್ಗೆ ಒಂದು ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಎಥಿಕ್ಸ್ ಅನ್ನೋದನ್ನ, ಮಾರಲ್ಸ್ ಅನ್ನೋದನ್ನ ಸಿನಾನಿಮ್ ಆಗಿ ಬಳಸ್ತೀವಿ, ಸಮಾನಾರ್ಥಕ ಶಬ್ದವಾಗಿ ಬಳಸ್ತೀವಿ, ಇಂಟರ್ಚೇಂಜಬಲ್ ಆಗಿ ಬಳಸ್ತೀವಿ. ಸಿನಾನಿಮ್ ಅಂದ್ರೆ ಸೇಮ್ ಅಂದ್ರೆ ಸಮಾನಾರ್ಥಕ ಶಬ್ದವಾಗಿ ಬಳಸ್ತೀವಿ, ಅಥವಾ ಇಂಟರ್ಚೇಂಜ್ ಆಗಿ ಕೂಡ ಎಥಿಕ್ಸ್ ಅನ್ನೋದನ್ನ ಮೊರಲ್ಸ್ಗೆ ಮಾರಲ್ಸ್ ಅನ್ನ ಎಥಿಕ್ಸ್ಗೆ ನಾವು ಬಳಸ್ತೀವಿ. ಬಟ್ ಆದ್ರೂ ಕೂಡ ದೆರ್ ಇಸ್ ಎ ಸ್ಮಾಲ್ ಡಿಫರೆನ್ಸ್. ಈ ಮಾರಲ್ಸ್ಗೂ ಮತ್ತೆ ಎಥಿಕ್ಸ್ಗೂ ಕೂಡ ಸ್ವಲ್ಪ ಡಿಫರೆನ್ಸ್ ಇದೆ. ಒಂದು ಉದಾಹರಣೆಗೆ ನೋಡಿದ್ರೆ, ಮಾರಲ್ಸ್ ಅನ್ನ ನೋಡೋದಾದ್ರೆ ಇದು ಇಂಡಿವಿಜುವಲ್ ಕಾನ್ಸೆಪ್ಟ್. ಇದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಇಂಡಿವಿಜುವಲ್ ಅಂದ್ರೆ ಇವನ ವ್ಯಕ್ತಿ ಏನಿದೆ, ಇವನ ವೈಯಕ್ತಿಕ, ಇದು ವೈಯಕ್ತಿಕ, ಅವನ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ. ಎಥಿಕ್ಸ್ ಅನ್ನೋದನ್ನ ವಿತ್ ಸೊಸೈಟಿ ನೋಡ್ತೀವಿ. ಎಥಿಕ್ಸ್ ಅನ್ನೋದನ್ನ ಇದು ನೋಡಿ, ಇದು ಮಾರಲ್ಸ್. ಇಲ್ಲಿ ಬಂದ್ರೆ ಎಥಿಕ್ಸ್ ನೋಡಿದ್ರೆ ಇದನ್ನ ವಿತ್ ಸೊಸೈಟಿನಲ್ಲಿ ನೋಡ್ತೀವಿ. ಸೊಸೈಟಿ ಅಂದ್ರೆ ನಿಮಗೆ ಗೊತ್ತಿದೆ, ಗ್ರೂಪ್ ಆಫ್ ಪೀಪಲ್ ಹೂ ಲಿವ್ಸ್ ಇನ್ ಎ ಜಾಗ್ರಫಿಕಲ್ ಏರಿಯಾ ವಿತ್ ಡಿಫ್ರೆಂಟ್ ಕಲ್ಚರ್ಸ್, ಬೇರೆ ಬೇರೆ ಭಾಷೆ ಅವೆಲ್ಲ ಇರೋದು ಒಂದು ಸೊಸೈಟಿ ಆಗುತ್ತೆ. ಅಂದ್ರೆ ಹಲವಾರು ಜನಗಳು ಸೇರಿ ಅಂದ್ರೆ ಗ್ರೂಪ್ ಮೊರಾಲಿಟಿ. ಎಥಿಕ್ಸ್ ಅನ್ನೋದು ಗ್ರೂಪ್ ಮೊರಾಲಿಟಿ. ಮಾರಲ್ ಅಂದ್ರೆ ಒಬ್ಬ ಇಂಡಿವಿಜುವಲ್, ವೈಯಕ್ತಿಕ, ನಾನೊಬ್ಬ, ಹಾಗೆ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಫ್ರೆಂಡ್ಸು, ನಮ್ಮ ಏನಿದೆ ಅದು ಸೊಸೈಟಿ ಆಯಿತು. ಸೊ ಇಲ್ಲಿ ನೋಡಿ, ಮಾರಲ್ಸ್ ಅಲ್ಲಿ ಇದು ವ್ಯಕ್ತಿ ಇವನಿಗೆ ವೈಯಕ್ತಿಕವಾದಂಥ ಇದು ಎಥಿಕ್ಸ್ ಅಂದ್ರೆ ವಿತ್ ಇನ್ ಒಂದು ಸೊಸೈಟಿನಲ್ಲಿ. ಇದು ಮಾರಲ್ಸ್ ಅನ್ನೋದನ್ನ ನೋಡಿ, ಇದು ಅನ್ಸ್ಟ್ರಕ್ಚರ್ಡ್, ಇದು ಮತ್ತೆ ಅನ್ಕೋಡಿಫೈಡ್. ಈ ಮಾರಲ್ಸ್ ಅನ್ನ ನೋಡಿದಾಗ ಒಬ್ಬ ವ್ಯಕ್ತಿ ಅನ್ಸ್ಟ್ರಕ್ಚರ್ಡ್ ಅಂದ್ರೆ ರಚನಾತ್ಮಕ ಅಲ್ಲದೆ ಇರ್ತಕ್ಕಂಥದ್ದು, ಅನ್ಕೋಡಿಫೈಡ್, ಇದಕ್ಕೊಂದು ಕೋಡಿಫೈಡ್ ಇಲ್ಲ, ನನಗೇನು ಅನ್ಸುತ್ತೆ ಅದು. ಹಾಗೆ ಎಥಿಕ್ಸ್ ಅಂತ ಬಂದ್ರೆ ಇದು ಕಲೆಕ್ಟಿವ್ಲಿ ರೈಟ್ ಅಂಡ್ ರಾಂಗ್, ಸಮಗ್ರವಾಗಿ ಎಲ್ಲರ ಒಪಿನಿಯನ್ ಪ್ರಕಾರ ರೈಟ್ ಅಥವಾ ರಾಂಗ್, ಕಲೆಕ್ಟಿವ್ ರೈಟ್ ಅಂಡ್ ರಾಂಗ್ ಇನ್ ಎ ಸ್ಟ್ಯಾಂಡರ್ಡೈಸ್ಡ್ ಮ್ಯಾನರ್, ಅಂದ್ರೆ ಕಲೆಕ್ಟಿವ್ ನಾವು ತಗೋತೀವಿ. ಆಮೇಲೆ ಇಲ್ಲಿ ನಾವು ಇದು ಕೋಡಿಫೈಡ್ ಅಂತ ಬಂದಾಗ ಇದು ಫಿಕ್ಸ್ಡ್ ಇದೆ, ಸ್ಟ್ಯಾಂಡರ್ಡೈಸ್ಡ್ ಇದೆ, ಯೂನಿವರ್ಸಲ್ ಇದೆ. ಎಲ್ಲ ಕಡೆನೂ ಕೂಡ ಮರ್ಡರ್ ಅಂತಂದ್ರೆ ದಟ್ ಈಸ್ ರಾಂಗ್, ಫಿಕ್ಸ್ಡ್ ಯೂನಿವರ್ಸಲಿ. ಇವನ್ ಇಫ್ ಯು ಗೋ ಟು ಅಫ್ಘಾನಿಸ್ತಾನ್, ಕೊಲೆ ಅನ್ನೋದು ಅದು ರಾಂಗ್ ಥಿಂಗ್ ಅಂತ ಅರ್ಥ. ಯಾವ ಒಂದು ಸೊಸೈಟಿ ಕೊಲೆ ಮಾಡೋದನ್ನ ಸತ್ಯ ಅಂತ ಹೇಳೋದಿಲ್ಲ. ಹಾಗೆ ಫಿಕ್ಸ್ಡ್ ಇದೆ, ಸ್ಟ್ಯಾಂಡರ್ಡೈಸ್ಡ್ ಇದೆ, ಯೂನಿವರ್ಸಲ್ ಇದೆ ಎಥಿಕ್ಸ್ ಅನ್ನ ಹೇಳ್ಬೇಕು ಅಂತಂದ್ರೆ. ಸೊ ಹಾಗೆ ನೀವು ಈ ಎಥಿಕ್ಸ್ ಮತ್ತೆ ಮಾರಲ್ ಅನ್ನ ನಾವು ನೋಡಿದಾಗ ಈ ಡಯಾಗ್ರಾಮ್ ಅನ್ನ ನೋಡಿ, ಇಲ್ಲಿ ಇದು ಮಾರಲ್ ಮತ್ತೆ ಇದು ಎಥಿಕ್ಸ್ ಅಂತ ಅಂದಾಗ ಮಾರಲ್ಸ್ ಮತ್ತೆ ಎಥಿಕ್ಸ್ ಅಲ್ಲಿ ರೈಟ್ ಅಂಡ್ ರಾಂಗ್ ಬರುತ್ತೆ, ರೈಟ್ ಮತ್ತೆ ರಾಂಗ್ಸ್ ಇದೆ, ಇದನ್ನ ನಾವು ಗಮನಿಸಬಹುದು. ಸೊ ಹಾಗೆ
ಈಗ ಒಂದು ಎಕ್ಸಾಂಪಲ್ ನಾವು ಕೊಡ್ಬೋದು. ಈ ಮಾರಲ್ಸ್ ಮತ್ತೆ ಎಥಿಕ್ಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಸತಿ ಸಹಗಮನ ಪದ್ಧತಿ ಅಂತ ಇತ್ತು. ಸತಿ ಸಹಗಮನ ಪದ್ಧತಿ. ಇಲ್ಲಿ ಈ ಸತಿ ಸಿಸ್ಟಮ್ ಅಂದ್ರೆ ಏನಂತಂದ್ರೆ, ಈ ನೀವು ನೋಡಿರ್ಬೋದು ರಾಜಾರಾಮ್ ಮೋಹನ್ ರಾಯ್ ಒಂದು ಏನು ಒಬ್ಬ ರಿಫಾರ್ಮರ್ಸ್ ಏನಿದ್ರು, ಸಮಾಜ ಸುಧಾರಕರು ಏನಿದ್ರು, ಈ ಸತಿ ಸಿಸ್ಟಮ್ ಅನ್ನು ವಿರೋಧಿಸ್ತಾ ಇದ್ರು. ಸೊ ನಿಮ್ಗೆ ಗೊತ್ತಿರ್ಬೋದು ಸತಿ ಅಬಾಲಿಷನ್ ಆಕ್ಟ್ ಬಂತು, ಸತಿ ಅಬಾಲಿಷನ್ ಆಯ್ತು. ಸೊ 1829ರಲ್ಲಿ ಇದೊಂದು ಸತಿ ಆಕ್ಟ್ ಬರುತ್ತೆ. ಅಂದ್ರೆ ಒಂದು ಏನು ಈ ಸತಿ ಸಹಗಮನ ಪದ್ಧತಿ ಅಂದ್ರೆ, ಒಬ್ಬ ಗಂಡ ಏನು ಒಂದು ಮೃತ ಸಂದರ್ಭದಲ್ಲಿ ಸತಿ ಅವರ ಹೆಂಡತಿ ಪತ್ನಿ ಇದ್ದರು ಫೋರ್ಸ್ಫುಲಿ ಹೋಗ್ಬಿಟ್ಟು ಏನು ಒಂದು ಫನರಲ್ ಏನಿರುತ್ತೆ, ಫನರಲ್ ಅಂದ್ರೆ ಒಂದು ಚಿತಾಗಾರ ಏನಿರುತ್ತೆ ಅದ್ರಲ್ಲಿ ಹೋಗ್ಬಿಟ್ಟು ಅದಕ್ಕೆ ಹಾರ್ಬಿಟ್ಟು ಇವರು ಕೂಡ ಒಂದು ಸತಿ ಇದರಲ್ಲಿ ಆ ಫೈರ್ ಅಲ್ಲಿ ಇವರು ಅಂದ್ರೆ ಸಾಯ್ಬೇಕಾಗಿತ್ತು. ಅದ್ರ ಜೊತೆಗೆ ಗಂಡನ ಜೊತೆ ಸಹಗಮನ ಇದು ಮಾಡ್ಬೇಕಿತ್ತು. ಸೊ ಇಂಥ ಒಂದು ವ್ಯವಸ್ಥೆಯನ್ನ ರಾಜಾರಾಮ್ ಮೋಹನ್ ರಾಯರು ವಿರೋಧಿಸಿದ್ರು. ಈ ನೋಡಿ ಇದು ಹೇಗಿತ್ತು ಅಂತಂದ್ರೆ, ಈ ಈ ಒಂದು ಏನು ಏನ್ಷಿಯಂಟ್ ಟೈಮಲ್ಲಿ, ಉದಾಹರಣೆ ಏನ್ಷಿಯಂಟ್ ಟೈಮ್ ಅಂತಂದ್ರೆ ಏನು ಈ 18, 19 ಈ ಒಂದು ಶತಮಾನಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಸತಿ ಪ್ರಾಕ್ಟೀಸ್ ಮಾಡ್ಬೇಕಾರೆ ಇದು ಗೊತ್ತಿತ್ತು ನಮಗೆಲ್ಲರಿಗೂ ಲೀಗಲಿ ರಾಂಗ್ ಅಂತ ಗೊತ್ತು. ನಾವು ಕಾನೂನುಬದ್ಧವಾಗಿ ಹೋದ್ರೆ ತಪ್ಪಿದು. ಆದರೆ ಅವತ್ತಿನ ಸೊಸೈಟಿ ಎಥಿಕಲಿ ಇದು ಕರೆಕ್ಟ್ ಇತ್ತು. ಅಂದ್ರೆ ಅವತ್ತಿನ ಸೊಸೈಟಿ ಏನಾಗಿತ್ತು ಅಂತಂದ್ರೆ, ಈ ಸತಿ ಸಿಸ್ಟಮ್ ಅನ್ನೋದನ್ನ ಒಪ್ಕೊಂಡಿತ್ತು. ರಿಲಿಜಿಯಸ್ಲಿ ಒಂದು ಧರ್ಮನೂ ಕೂಡ ಒಪ್ಕೊಂಡಿತ್ತು. ಎಲ್ಲರೂ ಕೂಡ ಒಂದು ಗಂಡ ಸತ್ತ ನಂತರ ಆ ಫನರಲ್ಗೆ ಬಿದ್ದುಬಿಟ್ಟು ಸತಿನೂ ಕೂಡ ಒಂದು ಫೈರ್ಗೆ ಅಗ್ನಿಗೆ ಆಹುತಿ ಆಗ್ಬೇಕಾಗಿತ್ತು. ಅವತ್ತು ಎಥಿಕಲಿ ಕರೆಕ್ಟ್ ಆಗಿತ್ತು. ಬಟ್ ಲೀಗಲಿ ಇಟ್ ಇಸ್ ರೈಟ್. ಇದು ಯಾವತ್ತಿದ್ರು ಕೂಡ ಲೀಗಲಿ ರಾಂಗೇ ಇದು. ಬಟ್ ಆದರೆ ಆ ಒಂದು ಅವತ್ತಿನ ಎಥಿಕಲ್ ಏನಿತ್ತು ಸರಿ ಇತ್ತು. ಹಾಗೆ ನೀವು ನೋಡಿ, ಒಂದು ಏನು ಅಬಲಿಷನ್ ಆಕ್ಟ್ ಬಂತು 1829ನಲ್ಲಿ, ಒಂದು ಆಕ್ಟ್ ಅಂತ ಬಂದಾಗ ನೀವು ಗಮನ ಹರಿಸಿ ನಿಮ್ಮ ಆನ್ಸರ್ಸ್ಗಳಲ್ಲಿ ಓದಬೇಕಾದ್ರೆ ಕಾನೂನಲ್ಲಿ ಏನು ಹೇಳ್ತಾ ಇದೆ ಅದನ್ನ ಆಕ್ಟ್ ಅನ್ನ ನೀವು ಹೇಳಿ. ಸೊ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದು ಸತಿ ಅಬಲಿಷನ್, ಒಂದು ಸತಿ ಆಕ್ಟ್ ಅನ್ನ ತಂದ್ರು. ಸೊ ಈಗ ಏನಾಗಿದೆ ಅಂದ್ರೆ, ಅವತ್ತು ಸೊಸೈಟಿ ಎಥಿಕಲಿ ಅದು ಕರೆಕ್ಟ್ ಆಗಿದ್ದಂಥದ್ದು ಇವತ್ತು ಇಲ್ಲೇ ಇಲ್ಲ. ಇವತ್ತು ಎಥಿಕಲಿನೂ ತಪ್ಪು, ಲೀಗಲಿನೂ ತಪ್ಪು. ಅದು ಯೂನಿವರ್ಸಲಿ ಈ ಲೀಗಲಿ ಯಾವತ್ತಿದ್ರೂ ತಪ್ಪೆ. ಬಟ್ ಆದ್ರೆ ಇವತ್ತಿನ ಒಂದು 21ನೇ ಶತಮಾನದಲ್ಲಿ ನಾವು ನೋಡಿದಾಗ ಕಂಪ್ಲೀಟ್ಲಿ ಎಥಿಕಲಿ ಅದು ರಾಂಗ್, ನಾವು ಅದನ್ನ ಒಪ್ಪೋದಿಲ್ಲ. ಸೊ ಹಾಗಿದ್ದಾಗ ಒಂದು ಸೊಸೈಟಿ ಹೇಗೆ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಥಿಕ್ಸ್ ಅಂದ್ರೂ ಕೂಡ ಕಾಲ ಓವರ್ ಎ ಪೀರಿಯಡ್ ಆಫ್ ಟೈಮು ಕೆಲವಾರು ವ್ಯಾಲ್ಯೂಸ್ ಎಥಿಕ್ಸ್ ಕೂಡ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ಸ್ ಇದು. ಹಾಗೆ ನಾವು ನೋಡಿದ್ರೆ ಓಕೆ ಇದಾಯ್ತು. ನೆಕ್ಸ್ಟ್ ಈ ಮಾರಲ್ಸ್ ಅನ್ನೋದು ಐ ಕಾನ್ಸೆಪ್ಟ್. ಇದು ಐ ಅಂತಂದ್ರೆ ನಾನು ಒಬ್ಬನೇ, ಮಾರಲ್ ಅನ್ನೋದು ಐ ಕಾನ್ಸೆಪ್ಟ್. ಐ ಅಂದ್ರೆ ನಾನು. ಎಥಿಕ್ಸ್ ಅಂದ್ರೆ ವಿ ಕಾನ್ಸೆಪ್ಟ್. ವಿ ಅಂತಂದ್ರೆ ಎಲ್ಲರೂ ಸೇರಿ, ಪ್ರತಿಯೊಬ್ಬರು ಸೇರಿ, ಇದು ವಿ ಕಾನ್ಸೆಪ್ಟ್. ವಿ ಅಂದ್ರೆ WE ವಿ ಅಂದ್ರೆ ನಾವು ಅಂದ್ರೆ ಮೋರ್ ದನ್ 2. ಐ ಅಂದ್ರೆ ಒಬ್ನೇ, ಅದು ಮಾರಲ್ಸ್. ಇದು ಮಾರಲ್ಸ್ ಅನ್ನೋದು ನೋಡಿ, ಇದೊಂದು ನ್ಯಾರೋ ಕಾನ್ಸೆಪ್ಟ್ ಇದೆ. ಆಮೇಲೆ ಇದು ಸಬ್ಜೆಕ್ಟಿವ್ ಕೂಡ. ಆಮೇಲೆ ಎಮೋಷನಲಿ ಡಿರೈವ್ಡ್. ಇದು ಎಮೋಷನಲಿ ಡಿರೈವ್ ಆಗಿರ್ತಕ್ಕಂಥದ್ದು. ಇದೊಂದು ವೈಡರ್ ಕಾನ್ಸೆಪ್ಟು. ಇದೊಂದು ಅಬ್ಜೆಕ್ಟಿವ್, ರ್ಯಾಷನಲಿ ಡಿರೈವ್ಡ್. ಇದು ಅಂದ್ರೆ ಅದು ಎಥಿಕ್ಸ್ ಅನ್ನೋದು. ಹಾಗೆ ನೆಕ್ಸ್ಟ್ ನಾವು ಡಿಫರೆನ್ಸ್ ನೋಡಿದ್ರೆ, ಮಾರಲ್ಸ್ಗೆ ಮತ್ತೆ ಎಥಿಕ್ಸ್ಗೆ ಡಿಫರೆನ್ಸ್ ನೋಡಿದ್ರೆ ನೋಡಿ, ಮಾರಲ್ ಅಲ್ಲಿ ನೋಡಿ ಇಟ್ ಗೋಸ್ ಎಗನೆಸ್ಟ್ ಮೊರಾಲಿಟಿ. ಅಂದ್ರೆ ನೋಡಿ ಸಾರಿ, ಇದೊಂದು ಇಲ್ಲಿ ಗಮನಿಸಿ, ನಾವು ಯಾವ್ದಾದ್ರು ನಮಗೆ ಇಷ್ಟ ಇಲ್ಲದೆ ಇರೋದ್ರ ವಿರುದ್ಧ ನಮಗೆ ಓಕೆ ಸಾರಿ ಇನ್ನೊಂದು ಇದರಲ್ಲಿ ಅರ್ಥ ಹೇಳ್ಬೇಕು ಅಂತಂದ್ರೆ, ಮಾರಲ್ಸ್ ಅಲ್ಲ ನೋಡಿ, ನಮಗೆ ಏನಂದ್ರೆ ಉದಾಹರಣೆಗೆ ಹೆಲ್ತ್ ಕಾನ್ಷಿಯಸ್ ಇದೆ. ನಿಮಗೆ ಹೆಲ್ತ್ ಕಾನ್ಷಿಯಸ್ ಇದೆ. ಸ್ವಲ್ಪ ನಾನು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು ಅಂತ ಇರುತ್ತೆ, ಒಳ್ಳೆ ಫುಡ್ ತಿನ್ನಬೇಕು, ನ್ಯೂಟ್ರಿಷಸ್ ಫುಡ್ ನಮಗೆ ಸಿಗುತ್ತೆ. ಯಾಕಂದರೆ ನ್ಯೂಟ್ರಿಷಸ್ ಫುಡ್ ಅಂದರೆ ಬಾದಾಮಿ ಗೋಡಂಬಿನೇ ತಿನ್ಬೇಕಂತಿಲ್ಲ. ಮನೇಲಿ ರಾಗಿ ಇದ್ದರೆ ಅದನ್ನು ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಬೋದು, ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಸೊ ಇದ್ದಿದ್ರಲ್ಲೇ ಒಂದು ಹೆಲ್ತ್ ಕಾನ್ಷಿಯಸ್ ಅಂತ ಬಂದಾಗ ಅದು ಮಾಡಿದ್ರೆ ನನ್ನ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಜಿಮ್ಗೆ ಹೋಗ್ಬೇಕು ಅಂತ ಅನಿಸುತ್ತೆ. ಆದರೂ ಕೂಡ ನನಗೆ ಬೆಳಗ್ಗೆ ಎದ್ದಳಕ್ಕಾಗಲ್ಲ ಬೇಗ. ಆದರೂ ಕೂಡ ನಾನು ರಾಗಿ ಅಂಬ್ಲಿ ಮಾಡ್ಕೊಂಡು ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಮತ್ತು ಹೊರಗಡೆ ಹೋಗ್ಬಿಟ್ಟು ಪಿಜ್ಜಾ ಬರ್ಗರ್ ತಿಂತೀನಿ, ಅಥವಾ ಎಲ್ಲೋ ಗೋಬಿ ಮಂಚೂರಿ ತಿಂತೀನಿ. ಅಂದರೆ ಇದು ಹೇಗೆ ಅಂತಂದರೆ ನಮಗೆ ಗಿಲ್ಟ್ ಫೀಲಿಂಗ್ ಶುರು ಆಗ್ಬಿಡುತ್ತೆ. ಇದಕ್ಕೆ ನಾವು ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಕಾಗ್ನಿಟಿವ್ ಡಿಸೋನೆನ್ಸ್.
ಡಿಸೋನೆನ್ಸ್ ಅಂತ ಕರಿತೀವಿ. ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಅಂದರೆ ಅದು ಗಿಲ್ಟ್ ಫೀಲಿಂಗ್ ನನಗೆ ಮಾರಲಿ ನಾನೊಬ್ಬನಿಗೆ ಅನಿಸಿದ್ರು ಕೂಡ, ಉದಾಹರಣೆಗೆ ಸ್ಮೋಕಿಂಗ್ ಗೊತ್ತು, ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರೆದಿರುತ್ತೆ, ಆದರೂ ಕೂಡ ನಾವು ಮಾಡ್ತೀವಿ. ಅದೊಂದು ಗಿಲ್ಟ್ ಫೀಲಿಂಗ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಎಸ್ ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಕರಿತೀವಿ. ಸೊ ಅದು ಪರ್ಸನಲಿ ಮಾರಲಿ ಅದು ಇದಾಗುತ್ತೆ. ಸೊ ಹಾಗೆ ಇಲ್ಲಿ ನೋಡಿ, ಇದು ಇಂಡಿವಿಜುವಲ್ ಇದ್ದಾಗ. ಹಾಗೆ ಇಫ್ ಯು ಗೋ ಎಗ್ನೆಸ್ಟ್ ಎಥಿಕ್ಸ್ ಅಂತ ಬಂದರೆ, ಇಲ್ಲಿ ಸೊಸೈಟಿ ವಿರುದ್ಧವಾಗಂತಂದ್ರೆ ಅಲ್ಲಿ ಸೋಷಿಯಲ್ ಪ್ರೆಷರ್ ಜಾಸ್ತಿ ಆಗಿ ಶುರು ಆಗುತ್ತೆ. ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇನ್ನೊಂದು ಎಕ್ಸಾಂಪಲ್ ಕೊಡೋದು. ಸೊ ನಿಮ್ಗೆ ಗೊತ್ತು, ಕಾಮನ್ಲಿ ಈ ಡೌರಿ ಗೊತ್ತು, ವರದಕ್ಷಿಣೆ ಏನಿದೆ, ಈ ವರದಕ್ಷಿಣೆ ಬಗ್ಗೆ ಹೇಳಿದರೆ ಸೊಸೈಟಿ ನಾರ್ಮಲಿ ಎವ್ರಿವೇರ್ ಇನ್ ಇಂಡಿಯಾ ವರದಕ್ಷಿಣೆ ಅಂತ ಈಗಲೂ ಕೂಡ ಇದೆ. ಸೊ ಡೌರಿ ತಗೊಳ್ಳೋಂತೂ ಈಗಲೂ ಕೂಡ ಇದೆ. ಇದು ಸೊಸೈಟಿನಲ್ಲಿ ಇದು ಅಕ್ಸೆಪ್ಟೆಡ್. ನಾನು ಇಂಡಿವಿಜುವಲ್ ಆಗಿ ನಾನು ಡೌರಿ ತಗೊಳ್ಳಲ್ಲ ಅಂತ ನಾನು ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿ ಹೇಳಿದಾಗ ಸೊಸೈಟಿ ಅವನಿಗೆ ಆಡ್ಕೊಳ್ಳೋಕೆ ಶುರು ಮಾಡುತ್ತೆ. ಎಲ್ಲರೂ ತಗೋತಾರೆ, ನೀನು ಯಾಕೆ ತಗೊಳ್ಳಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಆಮೇಲೆ ನಿನಗೆ ಇಷ್ಟೊಂದು ಎಜುಕೇಷನ್ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡನಾಗ್ಬಿಟ್ಟೆ ನೀನು ಅಂತ ಪ್ರಶ್ನೆ ಕೇಳ್ತಾರೆ. ಅಂದರೆ ಸೊಸೈಟಿನಲ್ಲಿ ನೋಡಿ ಯಾವ ರೀತಿ ಇರುತ್ತೆ ಅಂತಂದರೆ, ಸೊ ಒಳ್ಳೆ ಶಿಕ್ಷಣ ತಗೊಂಡ್ಬಿಟ್ಟು ನೀನು ಒಳ್ಳೆ ದೊಡ್ಡನಾದೆ, ಇವಾಗ ನಿನಗೆ ಡೌರಿ ಬೇಡವಾ ಅನ್ನೋದು, ಅಥವಾ ಅದೇ ಸೊಸೈಟಿ ಅವನಿಗೆ ಪ್ರೊವೋಕ್ ಮಾಡೋದು, ತಗೋ ಚೆನ್ನಾಗಿರ್ತೀಯ, ಒಳ್ಳೆ ಕಾರ್ ತಗೋದು, ಚೆನ್ನಾಗಿರ್ಬಾರ್ದು ಅಂತ. ಅಂದರೆ ಸೊಸೈಟಿ ಪ್ರೆಷರ್ ಹಾಕಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಆ ರೀತಿಯೂ ಹೇಳ್ಬೋದು. ಅಥವಾ ಇನ್ನೊಂದು ಹೇಳೋದಾದ್ರೆ ಒಂದು ಎಕ್ಸಾಂಪಲ್ ನೋಡಿ, ಈ ರಾಜಸ್ಥಾನ ಮತ್ತು ಹರಿಯಾಣಗಳಲ್ಲಿ ನಾರ್ಮಲಿ ಎವ್ರಿಬಡಿ ವಿಲ್ ಗೋ ಫಾರ್ ಬೇಬಿ ಬಾಯ್ ಅಂತ ಒಂದು ಸೊಸೈಟಿನಲ್ಲಿ ಕಾನ್ಸೆಪ್ಟ್ ಯಾವತ್ತಿದ್ರೂ ಇದ್ದೇ ಇದೆ. ಸೊ ಹಾಗೆ ಮೊದಲನೇದು ಹೆಣ್ಮಗು ಆಗುತ್ತೆ, ಎರಡನೇದು ಹೆಣ್ಮಗು ಆಗುತ್ತೆ, ಮೂರನೇದು ಹೆಣ್ಮಗು ಆಗುತ್ತೆ, ನಾಲ್ಕನೇದು ಗಂಡು ಮಗು ಆಗುತ್ತೆ ಅಂತ ವೇಟ್ ಮಾಡಿದಾಗ ಅದು ಕೂಡ ಹೆಣ್ಣಾಗುತ್ತೆ. ಈ ರೀತಿ ಆದಾಗ ಫಿಫ್ತ್ ಚೈಲ್ಡ್ ಕೂಡ ಹೆಣ್ಣಾಗತ್ತೆ ಅಂತ ಇಟ್ಕೊಳ್ಳೋಣ, ಹೆಣ್ಮಗು ಹುಟ್ಟುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಒಬ್ಬ ಇಂಡಿವಿಜುವಲ್ ಆಗಿರ್ತಕ್ಕಂಥ ವ್ಯಕ್ತಿ ಅವನಿಗೆ ಗಿಲ್ಟ್ ಫೀಲಿಂಗ್ ಇರಲ್ಲ, ಆದರೆ ಸೊಸೈಟಿ ಏನು ಮಾಡುತ್ತೆ ಅಂದರೆ ಪ್ರೆಷರ್ ಹಾಕಕ್ಕೆ ಮಾಡುತ್ತೆ. 5ನೇದು ಹೆಣ್ಮಗುನ ನಿನಗೆ, 4ನೇದು ಹೆಣ್ಮಗು, 3ನೇದು ಹೆಣ್ಮಗು. ಸೊ ಈ ರೀತಿ ಸೊಸೈಟಿ ಪ್ರೆಷರು ಕೂಡ ಅವನನ್ನು ತಪ್ಪು ಮಾಡೋದಕ್ಕೆ ಇದು ಮಾಡುತ್ತೆ. ಸರ್ ಈ ರೀತಿ ಸೊ ಮಾರಲಿ ಅಂದರೆ ನಮಗೆ ಒಬ್ಬ ಇಂಡಿವಿಜುವಲಿ ನನಗೆ ಅದೇನೂ ಕೂಡ ಗಿಲ್ಟ್ ಫೀಲಿಂಗ್ ಇಲ್ಲ ಅಂದರೂ ಕೂಡ ಸೊಸೈಟಿ ಪ್ರೆಷರ್ ಹಾಕಕ್ಕೆ ಶುರು ಮಾಡುತ್ತೆ. ಇದೊಂದು ಕೂಡ ನೀವು ಹೇಳ್ಬೋದು. ಹಾಗೆ ಇನ್ನೊಂದು ಎಕ್ಸಾಂಪಲ್ಸ್ನ ಹೇಳ್ಬೋದು. ಏನಂದರೆ ಈ ಉದಾಹರಣೆಗೆ ಈ ಒಂದು ಎಕ್ಸಾಂಪಲ್ ಇಲ್ಲಿಂದ ಒಂದು 50 years ಬ್ಯಾಕ್ ಅಥವಾ ಇವನ್ 30 years ಬ್ಯಾಕ್ ಅಥವಾ 40 years ಬ್ಯಾಕ್ ಅಂತ ಅನ್ಕೊಳ್ಳೋಣ. ಸುಮಾರು 1980ರ ದಶಕದಲ್ಲಿ ಅಥವಾ 1970ರ ದಶಕದಲ್ಲಿ, ಉದಾಹರಣೆಗೆ 1970s ಡಿಕೇಡ್ ಅಂತ ಅನ್ಕೊಳ್ಳೋಣ. ಆವತ್ತಿನ ಸಮಯದಲ್ಲಿ ಹೆಣ್ಮಕ್ಳು, ಮಹಿಳೆಯರು ಹೊರಗಡೆ ಓದ್ತಾ ಇರಲಿಲ್ಲ. ಅಂದರೆ ಎಜುಕೇಷನ್ಗೆ ಅಂತ ಹೋಗೋಕ್ಕೆ ಅವಕಾಶನೇ ಇರಲಿಲ್ಲ. ಆಮೇಲೆ ಇನ್ನೊಂದು ಹೊರಗಡೆ ಹೋಗಿ ವರ್ಕ್ ಮಾಡೋ ಅಂಥ ಅವಕಾಶನೇ ಇರಲಿಲ್ಲ. ತುಂಬ ಜನ ನೀವು ನೋಡ್ಬೋದು, ಮನೆಗಳಲ್ಲಿ ಹೆಣ್ಮಕ್ಳನ್ನ ಆವತ್ತಿನ ಕಾಲಕ್ಕೆ ಓದಿಸ್ತಾ ಇರಲಿಲ್ಲ. 1960s ಮತ್ತು 70s ಡಿಕೇಡ್ಗಳಲ್ಲಿ, 60s 70s ಡಿಕೇಡ್ಗಳಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಓದೋವಂಥ ಅವಕಾಶಗಳೇ ಇರಲಿಲ್ಲ. ಅವತ್ತಿನ ಒಂದು ಸಂದರ್ಭ ನಾವು ನೋಡಿದರೆ ಇಲ್ಲಿ ನೋಡಿ, ಅವತ್ತಿನ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಅವತ್ತಿನ ಒಂದು ಸೊಸೈಟಿ ನಾವು ನೋಡಿದಾಗ ಪ್ರತಿಯೊಬ್ಬರೂ ಕೂಡ ಹೆಣ್ಮಕ್ಳು ಹೊರಗಡೆ ಹೋಗಿ ಓದೋದಾಗಿರಲಿ, ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಮಹಿಳೆ ಅನ್ನೋದು ಪ್ರತಿಯೊಬ್ಬರು ಆತ್ಮಸಾಕ್ಷಿಯನ್ನು ನಾವು ಕೇಳಿದಾಗ ಇಷ್ಟ ಇರಲಿಲ್ಲ, ಬೇಡ ಅಂತ ಹೇಳಿ ಇದು ಮಾಡೋರು. ಅಂದರೆ ಅದನ್ನು ಅಬ್ಜೆಕ್ಟ್ ಮಾಡೋರು. ಹೆಣ್ಮಗಳು ಒಬ್ಳು ಹೋಗಿ ಹೊರಗಡೆ ವರ್ಕ್ ಮಾಡೋದನ್ನು ಅಬ್ಜೆಕ್ಟ್ ಮಾಡೋರು. ಪ್ರತಿಯೊಬ್ಬರ ಕಾನ್ಸೈನ್ಸು ಹಾಗೇನೇ ಇತ್ತು. ಸಿಲ್ಲಿ ಇದೆ ಒಬ್ಬ ಇಂಡಿವಿಜುವಲ್ ಕಾನ್ಸೈನ್ಸು ಡಿಪೆಂಡ್ಸು. ಅವನಿಗೆ ಇಷ್ಟ ಇರ್ಬೋದು ಹೊರಗಡೆ ಹೋಗಿ ಓದೋದು ಅಥವಾ ಓದದೇ ಇರೋದು, ಹೊರಗಡೆ ಹೋಗಿ ಕೆಲಸ ಮಾಡೋದು ಅಥವಾ ಕೆಲಸ ಮಾಡದೇ ಇರೋದು, ಅದು ಇಂಡಿವಿಜುವಲ್ ಕಾನ್ಸೈನ್ಸ್. ಅದು ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಪ್ರಸ್ತುತ 2025ರಲ್ಲಿ ನಾವು ಯೋಚನೆ ಮಾಡಿದವ್ರೆ, ಈಗ ಪ್ರತಿಯೊಬ್ಬರ ಕನ್ಸೈನ್ಸ್, ಈಗ ಇಂಡಿವಿಜುವಲ್ ನಾವು ಮಾರಲಿ ತಗೊಂಡ್ರೆ ಹೆಣ್ಮಕ್ಳು ಹೊರಗಡೆ ಹೋಗಿ ಓದೋದಾಗ್ಲಿ ಅಥವಾ ಕೆಲಸ ಮಾಡೋದಾಗ್ಲಿ, ಇವತ್ತು ನನ್ನ ಕನ್ಸೈನ್ಸ್ ಏನು ಹೇಳುತ್ತೆ, ಏನು ಸಮಸ್ಯೆ ಇಲ್ಲ, ಓದ್ಬೋದು, ಹೊರಗಡೆ ಹೋಗಿ ಕೆಲಸ ಮಾಡ್ಬೋದು. ಹಾಗೆ ನೀವು ಗ್ರೂಪ್ ಮೊರಾಲಿಟಿ ಅಂತ ತಗೊಂಡ್ರೆ, ಸೊ ನಾವು ಎಥಿಕ್ಸನ್ನು ಗ್ರೂಪ್ ಮೊರಾಲಿಟಿ ಅಂತಾನೆ ಕರಿತೀವಿ. ಸೊ ಈ ಥರನೂ ಹೇಳ್ಬೋದು. ಎಥಿಕ್ಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಗ್ರೂಪ್ ಮೊರಾಲಿಟಿ. ಸೊ ಇಲ್ಲಿ ಈ ಗ್ರೂಪ್ ಮೊರಾಲಿಟಿ ನೋಡ್ರೆ ಪ್ರತಿಯೊಬ್ಬರ ಕಾನ್ಸೆನ್ಸ್ ಇವತ್ತು 2025
ಈ ಒಂದು ದಿನದಲ್ಲಿ ನಾವು ಈ ವರ್ಷದಲ್ಲಿ ಈ ಒಂದು ಅವಧಿಯಲ್ಲಿ ನೋಡಿದಾಗ ಪ್ರತಿಯೊಬ್ಬರ ಕಾನ್ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಮಹಿಳೆ ಹೊರಗಡೆ ಹೋಗಿ ಓದೋದಾಗ್ಲಿ, ಹೊರಗಡೆ ಹೋಗಿ ಕೆಲಸ ಮಾಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಯಾರಿಗೂ ಸಮಸ್ಯೆ ಇಲ್ಲ. ಪ್ರತಿಯೊಬ್ಬರ ಕಾನ್ಸೈನ್ಸು ಆಯ್ತು ವರ್ಕ್ ಮಾಡ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಕೂಡ ನಾವು ಎಥಿಕ್ಸ್ ಅನ್ನೋದನ್ನು ನೋಡಿದಾಗ, ಯಾಕಂದ್ರೆ ಇದು ಏನಾಗುತ್ತೆ ಅಂತಂದ್ರೆ ಸೊಸೈಟಿ ಓವರ್ ಎ ಪೀರಿಯಡ್ ಆಫ್, ಅಂದ್ರೆ ಯಾವುದೇ ಸೊಸೈಟಿ ಆಗಲಿ, ಈಗ ಇದೊಂದು ಸೊಸೈಟಿ ಇದೆ, ಇದು ಎವಲ್ಯೂಷನರಿ ಪ್ರೋಸೆಸ್. ಇದೊಂದು ಸೊಸೈಟಿ ಏನಿದೆ ಇದು ಎವಲ್ಯೂಷನರಿ ಪ್ರೋಸೆಸ್ ಯಾವಾಗಲೂ ಆಗ್ತಾನೆ ಇದೆ, ಬೆಳಿತಾನೆ ಇದೆ. ಎವಲ್ಯೂಷನರಿ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವತ್ತು 1960s ಅಲ್ಲಿ ಒಬ್ಬ ಮಹಿಳೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇಲ್ಲದೆ ಇದ್ದರೂ ಕೂಡ ಇವತ್ತಿನ ಪ್ರೆಸೆಂಟ್ ಇದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಮಹಿಳೆ ಹೊರಗಡೆ ಹೋಗಿ ಓದೋದಾಗ್ಲಿ ಕೆಲಸ ಮಾಡೋದಾಗ್ಲಿ ಯಾವತ್ತೂ ಕೂಡ ಸಮಸ್ಯೆ ಇಲ್ಲ. ಹಾಗಾಗಿ ಈ ಓವರ್ ಎ ಪೀರಿಯಡ್ ಆಫ್ ಎವಲ್ಯೂಷನ್ಸ್ ಅಲ್ಲಿ ಸೊ ಹಲವಾರು ಬದಲಾವಣೆ ಆಗ್ತಾ ಹೋಗುತ್ತೆ ಸೊಸೈಟಿಲಿ, ಅದನ್ನ ಇಲ್ಲಿ ಹೇಳ್ತಾ ಹೋಗಿದ್ವಿ. ಸೊ ಇಟ್ ಇಸ್ ಎ ಎವಲ್ಯೂಷನರಿ ಪ್ರೋಸೆಸ್. ಸೊ ಹಾಗೆ ಇನ್ನೊಂದು ನಾವು ಗಮನಿಸ್ಬೋದು, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸೊ ವಿಲ್ ಮಾರಲ್ಸ್ ಅಂಡ್ ಎಥಿಕ್ಸ್ ಓವರ್ಲ್ಯಾಪ್ ಅಂತ ಕೇಳುತ್ತೆ. ಇಲ್ಲಿ ಅಂದ್ರೆ ಮಾರಲ್ಸ್ ಮತ್ತು ಎಥಿಕ್ಸ್ ಓವರ್ಲ್ಯಾಪ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮಾರಲ್ಸ್ ಅಂಡ್ ಎಥಿಕ್ಸ್ ಓವರ್ಲ್ಯಾಪ್ ಅಂತಿದೆ ಅಂದ್ರೆ ಇಲ್ಲಿ ಎಥಿಕ್ಸ್ ಇದೆ ಮತ್ತೆ ಮಾರಲ್ಸ್ ಇದೆ, ಇವೆರಡು ಕೂಡ ಓವರ್ಲ್ಯಾಪ್ ಆಗುತ್ತಾ ಅಂತ. ಎಸ್, ಓವರ್ಲ್ಯಾಪ್ ಆಯ್ತು ಅಂದ್ರೆ ಅರ್ಥ ಇದನ್ನ ನೋಡಿ. ಇದರಲ್ಲಿ ಮೊದಲನೇದು ಮೋರ್ ದ ಓವರ್ಲ್ಯಾಪ್. ನೋಡಿ, ಎಥಿಕ್ಸ್ ಮತ್ತೆ ಮಾರಲ್ಸ್ ಅಂದ್ರೆ ನಾನು ಇಂಡಿವಿಜುವಲ್ ಆಯ್ತಾ, ಒಂದು ಸೊಸೈಟಿನ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ಅನ್ನ ಒಪ್ಕೊಂಡ್ಬಿಟ್ಟು ಅದರಂತೆ ನಾನು ನಡೀತಿದ್ದೇನೆ ಅಂದ್ರೆ ನನಗೆ ಮೋರ್ ರೆಸ್ಪೆಕ್ಟಿಂಗ್ ಇನ್ ಎ ಸೊಸೈಟಿನಲ್ಲಿ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ. ಹಾಗೆ ಸೊಸೈಟಿನಲ್ಲಿ ಮೋರ್ ಎಥಿಕಲ್ ಅಂದ್ರೆ ತುಂಬಾ ರೆಸ್ಪೆಕ್ಟಬಲ್ ಪರ್ಸನ್ ಅಂತೇಳಿ ಎಥಿಕಲಿ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ, ಜೊತೆಗೆ ಸೊಸೈಟಿನಲ್ಲಿ ಕೂಡ ನನಗೆ ರೆಸ್ಪೆಕ್ಟ್ ಸಿಗುತ್ತೆ. ಹಾಗೆ ಎರಡನೇದು ಓವರ್ಲ್ಯಾಪ್ ಆಗಿಲ್ಲ ಅಂದ್ರೆ ಜಸ್ಟ್ ಇಲ್ಲಿ ಎಥಿಕ್ಸ್ ಮತ್ತೆ ಮಾರಲ್ಸ್ ಓವರ್ಲ್ಯಾಪ್ ಆಗ್ತಾನೆ ಇದ್ದೆ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಾನು ಸೊಸೈಟಿ ಹೇಳಿದ್ದನ್ನ ನಾನು ಮಾಡೋದಿಲ್ಲ, ಕೆಲವೊಂದನ್ನ. ಲೆಸ್ ಓವರ್ಲ್ಯಾಪ್ ಆದಾಗ ಏನಾಗುತ್ತಂದ್ರೆ ಡೆಫಿನೆಟ್ಲಿ ವಿಲ್ ಬಿ ರೆಬಲ್. ಸೊಸೈಟಿ ಪ್ರೆಷರ್ ಹಾಕುತ್ತೆ, ನಿಮಗೆ ಸೊಸೈಟಿ ರೆಸ್ಪೆಕ್ಟ್ ಕೊಡೋದಿಲ್ಲ. ಅಂದ್ರೆ ಇಲ್ಲಿ ನೋಡಿ, ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ಈ ಸತಿ ಸಹಗಮನ ಪದ್ಧತಿ ಇದೆ, ಒಂದು ಎಕ್ಸಾಂಪಲ್ ಹೇಳೋಣ. ಈ 18-19 ಶತಮಾನಗಳಲ್ಲಿ ಆ ಒಂದು ಏನು ಸತಿ ಸಿಸ್ಟಮ್ ಇತ್ತು, ಅವಾಗ ಈ ಎಥಿಕ್ಸ್ ಅಂದ್ರೆ ಸೊಸೈಟಿ ಸತಿನ ಒಪ್ಕೊಂಡಿತ್ತು, ಸತಿ ಸಿಸ್ಟಮ್ ಅನ್ನ ಸೊಸೈಟಿ ಒಪ್ಕೊಂಡಿತ್ತು. ಅದು ಲೀಗಲಿ ಇಟ್ ಮೇ ಬಿ ರಾಂಗ್, ತಪ್ಪಿದ್ರು ಕೂಡ ಸೊಸೈಟಿ ಒಪ್ಕೊಂಡಿತ್ತು. ಆದ್ರೆ ಅದನ್ನ ರಾಜಾರಾಮ್ ಮೋಹನ್ ರಾಯರು ಇದನ್ನ ವಿರೋಧ ಮಾಡಿದ್ರು. ಯಾಕಂದ್ರೆ ಒಂದು ವ್ಯವಸ್ಥೆ, ಒಂದು ಸೊಸೈಟಿ ಒಪ್ಪಿದ್ದಂತ ಸತಿ ಸಹಗಮನ ಪದ್ಧತಿನ ಅದು ತಪ್ಪು ಅಂತೇಳಿ ರಾಜಾರಾಮ್ ಮೋಹನ್ ರಾಯ್ ಇದನ್ನ ವಿರೋಧ ಮಾಡಿದಾಗ ಇವರು ಹಿ ಹ್ಯಾಸ್ ಬಿಕಮ್ ರೆಬಲ್ ಸ್ಟಾರ್. ಅಂದ್ರೆ ಆ ಸಮಾಜದ ದೃಷ್ಟಿನಲ್ಲಿ ಸಮಾಜದ ಕೆಂಗಣ್ಣಿಗೆ ಗುರಿಯಾದ್ರು ಇವರು. ರಾಜಾರಾಮ್ ಮೋಹನ್ ರಾಯ್ ರೆಬಲ್ ಆದ್ರು. ಬಟ್ ಅದನ್ನೇ ನೋಡಿ ಅವರಿಗೆ ಸೊಸೈಟಿನಲ್ಲಿ ರೆಸ್ಪೆಕ್ಟ್ ಅಂತ ಟೈಮಲ್ಲಿ ಸಮಾಜ ಪ್ರೆಷರ್ ಆಗ್ತಾ ಇತ್ತು, ಅವ್ರಿಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತಿತ್ತು. ಈ ರೀತಿ ರೆಬಲ್ ಆಗ್ತಾರೆ. ಅಂದ್ರೆ ಯಾವಾಗ ಓವರ್ಲ್ಯಾಪ್ ಆಗುತ್ತೆ ಅಂದ್ರೆ ಸೊಸೈಟಿ ಹೇಳಿದ್ದೆಲ್ಲದನ್ನೂ ಕೂಡ ಒಬ್ಬ ಇಂಡಿವಿಜುವಲ್ ಎಲ್ಲದನ್ನು ಹಿಡಿದು ಒಪ್ಕೋತ ಹೋದ್ರೆ ಅದು ಏನಾಗುತ್ತೆ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ ನಿಮಗೆ. ನಾವು ಅವ್ರು ಹೇಳಿ ಸೊಸೈಟಿ ಹೇಳಿದ್ದೆಲ್ಲ ನಾವು ಮಾಡ್ತಾ ಹೋದ್ರೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ. ಅಂದ್ರೆ ಎಕ್ಸಾಂಪಲ್, ಒಂದು ಮಗು ಮನೇಲಿ ಇದ್ದು ನಮ್ಗೊಂದು ಸೊಸೈಟಿ ಅಂತಂದ್ರೆ ಲೈಕ್ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು, ಏನೇನು ದೊಡ್ಡವರಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕು, ಇವೆಲ್ಲವೂ ಏನು ಸೊಸೈಟಿ ಹಾಕೊಟ್ಟಂತ ಸ್ಟ್ಯಾಂಡರ್ಡ್ಸ್ ಏನಿದೆ ಎಲ್ಲವನ್ನೂ ಒಬ್ಬ ಇಂಡಿವಿಜುವಲ್ ಒಪ್ಕೋತ ಹೋದ್ರೆ ಅವನಿಗೆ ಸೊಸೈಟಿಯಿಂದ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ. ಅದನ್ನೇ ನಾವು ವಿರೋಧ ಮಾಡ್ರೆ, ಯಾಕೆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ನಾನೇ ಕಸ ಹೊಡಿಬೇಕು, ಈ ತರ ಹೋದಾಗ ಏನಂತ ರೆಸ್ಪೆಕ್ಟ್ ಕಡಿಮೆ ಸಿಗುತ್ತೆ, ಹಾಗೆ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅಂತ ವ್ಯಕ್ತಿನ ನಾವು ರೆಬಲ್ ಅಂತ ಕರಿತೀವಿ, ರೆಬಲ್ ಸ್ಟಾರ್ ಆಗ್ಬಿಡ್ತಾರೆ, ರೆಬಲ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಯಾವಾಗ ಲೆಸ್ ಓವರ್ಲ್ಯಾಪ್ ಆಗುತ್ತೆ ಈ ರೀತಿ, ಇದು ಲೆಸ್ ಓವರ್ಲ್ಯಾಪ್ ಇದು. ಸೊ ಅವಾಗ ವಿಲ್ ಬಿಕಮ್ ರೆಬಲ್. ಎಕ್ಸಾಂಪಲ್ ರಾಜಾರಾಮ್ ಮೋಹನ್ ರಾಯ್ ಎಕ್ಸಾಂಪಲ್ ನ ಕೊಡ್ಬೋದು. ಸೊ ಓವರ್ಲ್ಯಾಪ್ ಆದಾಗ ಅಂದ್ರೆ ಎಲ್ಲದೂ ಕೂಡ ಒಂದು ಸೊಸೈಟಿ ಹೇಳಿದ್ದೆಲ್ಲವನ್ನೂ ಕೂಡ ನಾವು ಒಬ್ಬ ಇಂಡಿವಿಜುವಲ್ ಫಾಲೋ ಮಾಡ್ತಾರೆ ಅಂತಂದ್ರೆ ಅವನಿಗೆ ಸೊಸೈಟಿನಲ್ಲಿ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ. ಸೊ ಜೊತೆಗೆ ಒಂದು ಎಥಿಕಲ್ ವ್ಯಾಲ್ಯೂಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನೇ ಒಂದು ಟರ್ಮ್ ಅನ್ನು ನಾವು ಬಳಸ್ಬೋದು ಇದಕ್ಕೆ. ಅಂದ್ರೆ ಏನು ಓವರ್ಲ್ಯಾಪ್ ಅಂತ ನಾನು ಹೇಳ್ತಾ ಇದ್ದಲ್ಲ, ಇದಕ್ಕೆ ಎನ್ಕಲ್ಚರೇಷನ್ ಅಂತೇಳಿ. ಎನ್ಕಲ್ಚರೇಷನ್ ಅನ್ನಲ್ಲ,
ಎನ್ಕಲ್ಚರೇಷನ್ ಅಂತೇಳಿ ಒಂದು ಟರ್ಮ್ ಇದೆ. ಇಲ್ಲಿ ಎನ್ಕಲ್ಚರೇಷನ್ ಅಂತಂದ್ರೆ ಈ ಎಥಿಕ್ಸು ಮತ್ತೆ ಮಾರಲ್ಸ್ ಓವರ್ಲ್ಯಾಪ್ ಆಗಿ ಮೆಜಾರಿಟಿ ಆಫ್ ಅಂದ್ರೆ ಓವರ್ಲ್ಯಾಪ್ ಮೆಜಾರಿಟಿ ಬೋತ್ ಆರ್ ಲರ್ನ್ಡ್ ಥ್ರೂ ವ್ಯಾಲ್ಯೂ ಸಿಸ್ಟಮ್ಸ್ ಆಫ್ ದಿ ಸೊಸೈಟಿ ಥ್ರೂ ದಿ ಪ್ರೋಸೆಸ್ ಆಫ್ ಲರ್ನ್ಡ್ ವ್ಯಾಲ್ಯೂಸ್ ಅಂತ. ಅದೇ ಏನಂತಂದ್ರೆ ಈ ಎನ್ಕಲ್ಚರೇಷನ್ ಅಂದ್ರೆ ಏನಂತಂದ್ರೆ ಒಂದು ಸೊಸೈಟಿ ಏನು ಹಾಕ್ಕೊಟ್ಟಿರ್ತದೆ ಸ್ಟ್ಯಾಂಡರ್ಡ್ಸ್ ಏನಿದೆ ಅವೆಲ್ಲವನ್ನೂ ಕೂಡ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಚಾಚು ತಪ್ಪದೆ ಫಾಲೋ ಮಾಡೋದು, ಅದನ್ನು ನಾವು ಎನ್ಕಲ್ಚರೇಷನ್ಸ್ ಹೇಳ್ತೀವಿ. ಇಂಥ ಟರ್ಮ್ಸ್ ಬಂದಾಗ ಇವನ ಎಕ್ಸಾಮಲ್ಲಿ ಬರಿಬೇಕಿಂತಲ್ಲ ಟರ್ಮ್ಸ್ ಬಂದಾಗ ಇದು ಮಾಡಿ. ಓಕೆ, ಈಗ ಉದಾಹರಣೆಗೆ ಇನ್ನೊಂದು ಹೇಳ್ಬೋದು, ಈ ಮಾರಲ್ಸು ಮತ್ತು ಎಥಿಕ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಏನಂತಂದರೆ ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಏನಿದೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಅಲ್ಲಿ ಸೊಸೈಟಿ ಅಂತಂದರೆ ಬೇರೆ ಇನ್ನೊಂದು ಜಾತಿಯ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಆಗಂಗಿಲ್ಲ. ಒಂದು ಸೊಸೈಟಿ ಅದನ್ನು ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸನ್ನು ಹಾಕೊಂಡಿದೆ, ಅದರ ಪ್ರಕಾರ ನೀನು ಇನ್ನೊಂದು ಜಾತಿಯ ಹುಡುಗಿನ ಮದುವೆ ಆಗಬೇಡ ಅಂತ ಒಂದು ಹೇಳುತ್ತೆ. ಅದು ಸೊಸೈಟಿ ಪ್ರಕಾರ, ಒಂದು ಸಮಾಜ ಪ್ರಕಾರ ತಪ್ಪು. ಆದರೆ ವೈಯಕ್ತಿಕವಾಗಿ ಮಾರಲಿ ನನ್ನ ಇಷ್ಟ, ಅದು ನಾನು ವೈಯಕ್ತಿಕವಾಗಿ ಅದು ನನಗೆ ಬಿಟ್ಟಿದ್ದು. ಸಿಲಿ ಈ ರೀತಿ ತಪ್ಪು ಸರಿಗಳು ಏನಿದೆ ಈ ಒಂದು ಸೊಸೈಟಿಗೆ, ಇದು ತಪ್ಪು ಇದು ಸರಿ ಅನ್ನೋದು, ಅಥವಾ ಇದು ಒಳ್ಳೆಯದು ಅಥವಾ ಇದು ಕೆಟ್ಟದ್ದು ಅನ್ನೋದು, ನಾನೇನು ಹೇಳಿದೆ ಡೆಫಿನೇಷನ್ಸ್ ಹೇಳ್ಬೇಕಾದ್ರೆ ಇದೆಲ್ಲದೂ ಕೂಡ ಹೇಗೆ ಇದಕ್ಕೆ ಒಂದು ಎಕ್ಸ್ಟರ್ನಲ್ ಸೋರ್ಸ್ ಏನು ಅಂತ ನಾವು ನೋಡಿದಾಗ, ಸೊ ಸಾಮಾನ್ಯವಾಗಿ ಇವಕ್ಕೆಲ್ಲಕ್ಕೂ ಎಕ್ಸ್ಟರ್ನಲ್ ಸೋರ್ಸ್ ಏನಿದೆ ಒಂದು ಸೊಸೈಟಿಗೆ ಹೇಗೆ ಬೆಳೆದು ಬಂತು ಅನ್ನೋದನ್ನು ನಾವು ಗಮನಿಸಿದಾಗ, ಒಂದು ಫ್ಯಾಮಿಲಿ ಇರ್ಬೋದು, ಇನ್ನೊಂದು ಫ್ರೆಂಡ್ಸ್ ಇರ್ಬೋದು, ಅಥವಾ ಯಾವ್ದಾದ್ರು ಆರ್ಗನೈಸೇಷನ್ಸ್ ಇರ್ಬೋದು, ಸಂಘಟನೆಗಳು, ಆರ್ಗನೈಸೇಷನ್ಸ್, ಅಥವಾ ಮೀಡಿಯಾ ಇರ್ಬೋದು, ಅಥವಾ ಇದೊಂದಂದ್ರೆ ಏನು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ನಾವು ಹೇಗೆ ಒಂದು ಸೊಸೈಟಿನಲ್ಲಿ ಹೇಗೆ ಬೆಳೆದು ಬಂತು ಅನ್ನೋದನ್ನು ನೋಡಿದಾಗ, ಸೊ ಈ ರೀತಿ, ಅಥವಾ ಲಾ ಆಫ್ ದಿ ಲ್ಯಾಂಡ್, ಲಾಸ್ ಇರ್ಬೋದು, ಕಾನೂನುಗಳು, ಲಾ ಆಫ್ ದ ಲ್ಯಾಂಡ್ ಅಥವಾ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೋದು. ಈ ರೀತಿಯಾಗಿ ಫ್ಯಾಮಿಲಿ, ಫ್ರೆಂಡ್ಸು, ಆರ್ಗನೈಸೇಷನ್ಸು, ಮೀಡಿಯಾ, ಲಾಸು, ಈ ರೀತಿಯಾಗಿ ಒಂದು ಇದನ್ನು ಹೇಳ್ಬೋದು. ಇದಕ್ಕೆಲ್ಲಕ್ಕೂ ಸೋರ್ಸು ಎಕ್ಸ್ಟರ್ನಲ್ ಸೋರ್ಸ್ ಇದು. ಹಾಗೆ ಒಬ್ಬ ಇಂಡಿವಿಜುವಲ್ಗೆ ಇವನಿಗೇನು ಸೋರ್ಸ್ ಅಂದರೆ ಇಂಟರ್ನಲ್ ಸೋರ್ಸ್ ಏನಂತಂದರೆ ಆಂತರಿಕ ಒಂದಷ್ಟು ಏನು ಸೋರ್ಸ್ ಅಂದರೆ ಇದಕ್ಕೆ ಒಂದು ಆಧಾರ ಅಂತಂದರೆ ಇವನ ಕಾನ್ಸೈನ್ಸ್ ಅಂದರೆ ಆತ್ಮಸಾಕ್ಷಿ. ಕಾನ್ಸೈನ್ಸ್ ಅಂದರೆ ಆತ್ಮಸಾಕ್ಷಿ ಅಂತ ಹೇಳ್ತೀವಿ. ಆತ್ಮಸಾಕ್ಷಿ, ಇವನ ಆತ್ಮಸಾಕ್ಷಿ ಅದು ಹೇಳುತ್ತೆ, ಆ ಒಬ್ಬ ವ್ಯಕ್ತಿ ಆ ಥರ ಮಾಡ್ತಾ ಹೋಗ್ತಾನೆ. ಬಟ್ ಇಲ್ಲಿ ಸೊಸೈಟಿನಲ್ಲಿ ಆ ಸೋರ್ಸ್ ಏನಂತಂದರೆ ಫ್ಯಾಮಿಲಿಯಿಂದ ಅಥವಾ ಫ್ರೆಂಡ್ಸಿಂದ, ಆರ್ಗನೈಸೇಷನ್ಸು, ಮೀಡಿಯಾ, ಲಾಸು, ಈ ರೀತಿಯಾಗಿ ಬೆಳೆದು ಬಂದಿರುತ್ತೆ. ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಹೀಗೆ ನಾವು ಹೇಳ್ಬೋದು. ನೆಕ್ಸ್ಟ್ ನಾವು ಅದೇ ಎನ್ಕಲ್ಚರೇಷನ್ ಅದನ್ನು ಇಲ್ಲಿ ಬರೆದಿದ್ದೀನಿ. ಇಸ್ ದ ಪ್ರೋಸೆಸ್ ವೇರ್ ದಿ ಕಲ್ಚರ್ ದಟ್ ಈಸ್ ಕರೆಂಟ್ಲಿ ಎಸ್ಟಾಬ್ಲಿಷ್ಡ್ ಟೀಚರ್ಸ್ ಆ್ಯನ್ ಇಂಡಿವಿಜುವಲ್ ದಿ ಅಕ್ಸೆಪ್ಟೆಡ್ ನಾರ್ಮ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ದಿ ಕಲ್ಚರ್ ಆರ್ ಸೊಸೈಟಿ ವೇರ್ ಇಂಡಿವಿಜುವಲ್ ಯೂಸ್. ಅಂದರೆ ಅರ್ಥ ಏನೊಂದು ಸೊಸೈಟಿ ಏನಿದೆ, ಈ ಸೊಸೈಟಿ ಏನು ಕಲ್ಚರ್ಸ್ ಇರ್ಬೋದು, ನಾರ್ಮ್ಸ್ ಇರ್ಬೋದು, ಏನದು ಬೆಳೆಸ್ಕೊಂಡು ಬಂದಿದೆ ಅದನ್ನು ಕ್ಲಿಯರಾಗಿ ಒಬ್ಬ ಇಂಡಿವಿಜುವಲಿಗೆ ಹೇಳಿಕೊಟ್ರೆ, ಟೀಚ್ ಮಾಡಿದ್ರೆ, ಅದಷ್ಟನ್ನು ಕೂಡ ಚಾಚು ತಪ್ಪದೆ ಆ ವ್ಯಕ್ತಿ ಮಾಡ್ತಾ ಹೋದರೆ ದಟ್ ಈಸ್ ಕಾಲ್ಡ್ ಎನ್ಕಲ್ಚರೇಷನ್ ಅಂತ ಹೇಳ್ತೀವಿ. ಅಂದರೆ ಆ ಸೊಸೈಟಿ ಏನು ಹೇಳುತ್ತೆ ಹಾಗೆ ನಾವು ಬೆಳಿಬೇಕು, ಅದನ್ನು ವಿರೋಧ ಮಾಡ್ಕೊಳ್ದೆ ಇದು ಹೇಗೆ, ಇದು ಯಾಕೆ, ಇದಲ್ಲ, ನಾನು ಇದರ ವಿರುದ್ಧವಾಗಿ ಮಾಡ್ತೀನಿ ಅಂತ ಹೇಳದೆ, ಅದು ಹೇಳಿದ್ದನ್ನು ಎಲ್ಲದನ್ನು ಒಪ್ಕೊಂಡ್ಬಿಟ್ಟು ಮಾಡಿದ್ರೆ ನಾವು ಎನ್ಕಲ್ಚರೇಷನ್ ಅಂತ ಕರಿತೀವಿ. ಸೊ ಇದು ಒಂದು ಉದಾಹರಣೆ. ಸೊ ಇದಿಷ್ಟು ಎಥಿಕ್ಸ್ಗೆ ಸಂಬಂಧಪಟ್ಟ ಅಂದರೆ ಬೇಸಿಕ್ಸನ್ನು ಹೇಳಿದ್ದೆ. ಇನ್ನು ಉಳಿದಿದ್ದು ಇಂಟೆಗ್ರಿಟಿ, ಆಪ್ಟಿಟ್ಯೂಡು, ಅಲ್ಲಿ ಬರ್ತಕ್ಕಂಥ ವಿಷಯಗಳೆಲ್ಲ ತುಂಬಾ ಇದೆ. ಜಸ್ಟ್ ನಾನು ನಿಮಗೆ ಎಥಿಕ್ಸ್ ಅಂದರೆ ಏನು ಮೀನಿಂಗು, ಹಾಗೆ ಮಾರಲ್ಸ್ ಅಂದರೆ ಏನು ಮೀನಿಂಗು ಅಂತ ಹೇಳಿದಷ್ಟೇ. ಸೊ ಎಥಿಕ್ಸ್ ಅಂದರೆ ಇದು ಗ್ರೂಪ್ ಮೊರಾಲಿಟಿ, ಇಟ್ಸ್ ಎ ಗ್ರೂಪ್ ಮೊರಾಲಿಟಿ. ಮಾರಲ್ಸ್ ಅಂದರೆ ಒಬ್ಬ ಇಂಡಿವಿಜುವಲ್ದು, ಮಾರಲ್ಸ್ ಅಂದರೆ ಒಬ್ಬ ಇಂಡಿವಿಜುವಲ್ಗೆ ಸಂಬಂಧಪಟ್ಟಾಗೆ. ಸೊ ಇದಕ್ಕೆ ಸೋರ್ಸ್ ಏನಂತಂದರೆ ಎಲ್ಲರ ಕಾನ್ಸೈನ್ಸು ಸೇರಿಬಿಟ್ಟು ಇದೊಂದು ಅಂದರೆ ದಟ್ ಮೀನ್ಸ್ ನಾವು ಏನು ಸ್ಟ್ಯಾಂಡರ್ಡ್ಸ್ ಏನು ಹಾಕ್ಕೊಂಡಿದ್ದೀವಿ ಅವೆಲ್ಲ ಸೇರಿ ಇದಾಗುತ್ತೆ. ಸೊ ಇದು ಅವನ ಇಂಟರ್ನಲ್ ಸೋರ್ಸ್ ಏನಿದೆ, ಲೈಕ್ ಕಾನ್ಸೈನ್ಸ್ ಅಂತ ಏನು ಕರಿತೀವಿ, ಆತ್ಮಸಾಕ್ಷಿ, ಆ ಆತ್ಮಸಾಕ್ಷಿನೇ ಅವನ ಸೋರ್ಸು. ಸೊ ಹಾಗಾಗಿ ಎಥಿಕ್ಸು ಮತ್ತು ಮಾರಲ್ಸ್ದು ಬೇಸಿಕ್ಸನ್ನು ಹೇಳಿದ್ದೀನಿ.
ಸೊ ಇದಿಷ್ಟಿದೆ. ಜೊತೆಗೆ ಎಕ್ಸಾಂಪಲ್ಸ್ಗಳನ್ನ ಬರೆಯೋದನ್ನು ಕಲ್ತ್ಕೊಳ್ಳಿ. ಆಮೇಲೆ ಬೇಸಿಕ್ ಏನಿದೆ ಎಥಿಕ್ಸಿಗೆ ಸಂಬಂಧಪಟ್ಟಾಗೆ ಒಂದು ಕ್ರಿಸ್ಟಲ್ ಕ್ಲಿಯರ್ ಅಪ್ರೋಚನ್ನು ಫಾಲೋ ಮಾಡಿ 100% ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ಕೂಡ ಸಬ್ಜೆಕ್ಟು ನೀವು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ಟು ವಿತ್ ಎಕ್ಸಾಂಪಲ್ಸು ಮಾಡ್ತಾ ಹೋದರೆ ಈ ಸಬ್ಜೆಕ್ಟ್ ತುಂಬ ಸುಲಭ. ಸೊ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಅಥವಾ ದಿನಗಳಲ್ಲಿ ಸೊ ನಾನು ಒಂದಿಷ್ಟು ವರ್ಕನ್ನು ಕೊಡ್ತೀನಿ, ಸ್ವಲ್ಪ ಹೋಮ್ವರ್ಕ್ ಥರ ಅಥವಾ ಈ ಥರ ಮಾಡ್ತಾ ನೋಡ್ತಾ ಹೋಗೋಣ. ಆಮೇಲೆ ನೀವು ಪ್ರತಿನಿತ್ಯ 1 ಗಂಟೆ ಅಥವಾ 1 or 2 ಅವರ್ಸ್ನ ಇದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಮುಖ್ಯ ಪರೀಕ್ಷೆ ಅಂದರೆ ಸಾಮಾನ್ಯವಾಗಿ ಒಂದು 90 ಡೇಸ್ ಟೈಮ್ ಇರುತ್ತೆ. ಆ 90 ಡೇಸಲ್ಲಿ ಸೊ 100% ಇದ್ರ ಮೇಲೆ ಒಂದು ಈ ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಬರೋ ಹಾಗೆ ನೀವು ಮಾಡ್ಬೋದು. ಸೊ ಬಂತು ಅಂದರೆ ಸೊ ಸುಮಾರು 170-180 ಮಾರ್ಕ್ಸು ನನ್ನ ಪ್ರಕಾರ ತೆಗಿಬೋದು ಅಂತ ಅನಿಸುತ್ತೆ. ಸೊ ಅದಕ್ಕೆ ಬೇಕಾಗಿದ್ದಂಥ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸೊ ಹೇಳ್ತಾ ಈ ಎಥಿಕ್ಸಿಗೆ ಸಂಬಂಧಪಟ್ಟಾಗೆ ಇದಿಷ್ಟು ನನಗೆ ಗೊತ್ತಿರೋ ಹಾಗೆ ನಾನು ಓದಿದಂತೆ ನನಗೆ ಗೊತ್ತಿರೋಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡ್ಕೋತಾ ಅಥವಾ ಇನ್ನೇನಾದ್ರು ಇದ್ದರೆ ಇನ್ನೂ ಹೊಸದಾಗಿ ಯಾಕಂದ್ರೆ ಎನ್ರಿಚ್ ಮಾಡ್ಕೊಳಕ್ಕೆ ಏನು ಅವಕಾಶ ಇದೆ. ಯಾಕಂದರೆ ಯಾವುದೇ ಆದರೂ ಕೂಡ ಒಂದು ಸಬ್ಜೆಕ್ಟಲ್ಲಿ ವಿಷಯದಲ್ಲಿ ಎನ್ರಿಚ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಮುಂದಿನ ಇದರಲ್ಲಿ ಮಾಡ್ಕೊಳ್ಳೋಣ. ಸೊ ಗೊತ್ತಿದ್ದು ಹೇಳ್ತೇನೆ, ಜೊತೆಗೆ ಎಕ್ಸಾಂಪಲ್ಸು ಇವೆಲ್ಲವೂ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ಎಥಿಕ್ಸನ್ನು ಇಲ್ಲಿಗೆ ಮುಗಿಸ್ತೇನೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.